3 ದಿವಸಗಳ ಈ ಉಪನ್ಯಾಸ ಮಾಲೆಯನ್ನು ಪ್ರಾಯೋಜಿಸಿದ ಶ್ರೀ ಸುಧೀರ್ ಅವರಿಗೆ ವಂದನೆ ಸಲ್ಲಿಸಿ ಶುಭ ಕೋರ್ತೇನೆ. ಪ್ರಸಿದ್ಧವೂ ಲೋಕಪ್ರಿಯವೂ ಆದ ರನ್ನನ ಗದಾಯುದ್ಧ ಕಾವ್ಯದ ಆರಂಭದ ಆಶ್ವಾಸಗಳ ಪ್ರಮುಖ ಭಾಗಗಳನ್ನು ಕುರಿತು ರಸವಂತವಾದ ವ್ಯಾಖ್ಯಾನ ನೀಡಿರುವ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ. ವಾಗ್ದೇವಿಯ ಭಂಡಾರದ ಮುದ್ರೆಯ ನಡೆದಂ ಸಾರಸ್ವತ ಮೆನೆಪ ಕವಿತೆಗಳ ಕವಿರತ್ನಂ ಅಂತ ಬ್ಯಾಂಕ್ ರಾಬರಿ ಮಾಡಿದ ರನ್ನನ ಕಾವ್ಯದ ಅನೇಕ ಸ್ವಾರಸ್ಯ ಗ್ರಂಥಿಗಳನ್ನು ಗಣೇಶ್ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಮಾತುಗಳ ವ್ಯಂಜಕ ಶಕ್ತಿಯನ್ನು ರನ್ನ ಅಸಾಧಾರಣ ಮಟ್ಟದಲ್ಲಿ ತೊಡಗಿಸಿದ್ದಾನೆ ಅಂತ ಯಾರಾದರೂ ಒಪ್ಪಲೇಬೇಕು. ಹಲವು ಸಂದರ್ಭಗಳು ನೇರವಾಗಿ ಪಂಪಾದಿಗಳಿಂದ ಅನುವಾದ ಮಾಡಿಕೊಂಡವಾದರೂ ರನ್ನ ಅವುಗಳಲ್ಲಿ ಬೇರೆಯದೇ ಮೆರುಗನ್ನು ಪ್ರದರ್ಶಿಸಿರುವುದು ಕೂಡ ದಿಟವೆ. ಮತ್ತು ಭೀಮ, ದುರ್ಯೋಧನರಲ್ಲದೆ ಅಭಿಮನ್ಯು, ಕರ್ಣ ಮೊದಲಾದ ಅನ್ಯ ಪಾತ್ರಗಳನ್ನು ಕೂಡ ರನ್ನ ನಿರ್ಮಿಸುವ ರೀತಿ ತುಂಬ ಮನೋಜ್ಞವಾಗಿದೆ. ಮುಂದಿನ ಏಪ್ರಿಲ್ನಲ್ಲೋ ಯಾವಾಗಲೋ ನಾವೆಲ್ಲ ಮತ್ತೆ ಗದಾಯುದ್ಧ ಪ್ರಕರಣಕ್ಕೆ ಭೇಟಿ ಕೊಡಬೇಕಾಗುತ್ತದೆ. ಇನ್ನೂ ಕಥೆ ಮುಗಿದಿಲ್ಲ, ಇನ್ನೂ ಮಾರಾಮಾರಿ ಬಾಕಿ ಇದೆ. ಆದರೆ ಅಲ್ಲಿಗೂ ಮುಗಿಯೋದಿಲ್ಲ. ಇದೇ ವರ್ಷ ಮುಂದೆ ಭಾಸನ ನಾಟಕಗಳ ಅವಲೋಕನವನ್ನು ಕೂಡ ಗಣೇಶವರು ಮಾಡೋರಿದ್ದಾರೆ. ಭಾಸನ ನಾಟಕಗಳ ಆವಿಷ್ಕರಣ ಆಗಿ ಈಗ ಇದು 100ನೇ ವರ್ಷ. ಆ ನಿಮಿತ್ತವಾಗಿ 2-3 ಸರಣಿಗಳನ್ನು ಭಾಸನ ನಾಟಕಗಳ ಬಗ್ಗೆ ಯೋಜನೆ ಮಾಡಿದೆ. ಹೀಗಾಗಿ ವೈಶಂಪಾಯನ ಸರೋವರಕ್ಕೆ ಮತ್ತೆ ನಮಗೆ ಕಂಡಕ್ಟೆಡ್ ಟೂರ್ ಲಭಿಸೋದಿದೆ. ಇದೇ ಗದಾಯುದ್ಧ ಪ್ರಸಂಗದ ಕಿಂಚಿತ್ ಭಿನ್ನವಾದ ಚಿತ್ರಣವನ್ನು ಊರುಭಂಗ ನಾಟಕದಲ್ಲಿ ನಾವು ನೋಡೋರಿದ್ದೇವೆ. ಈಗ ಸದ್ಯಕ್ಕೆ ರನ್ನಕವಿಗೆ ತಾತ್ಕಾಲಿಕವಾಗಿ ವಿದಾಯ ಹೇಳಬೇಕಾಗಿದೆ. ತಮ್ಮೆಲ್ಲರ ಪರವಾಗಿ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ಗದಾಯುದ್ಧ ವ್ಯಾಖ್ಯಾನದ ಈ ಪರ್ಯಾಯಕ್ಕಾಗಿ ಕೃತಜ್ಞತಾರ್ಪಣೆ ಮಾಡ್ತಾ ಇದ್ದೇನೆ. ಎಲ್ಲರಿಗೆ ನಮಸ್ಕಾರ. ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯದ ಸ್ವಾರಸ್ಯ ಸಮಾವಲೋಕನದ ಮೊದಲನೇ ಕಂತಿನ 3ನೆಯ ಭಾಷಣಕ್ಕೆ ಬಂದಿದ್ದೀವಿ. ಇಲ್ಲಿಗೆ ಮೊದಲನೇ ಕಂತು ಮುಗೀತಾ ಇದೆ. ನಿನ್ನೆ ದಿವಸ ಯುದ್ಧ ಭೂಮಿಯಲ್ಲಿ ಅಂಗಾಧಿಪತಿಯಾದ ಕರ್ಣನನ್ನು ಕಂಡು ಅವನು ದುಃಖ ಪಡುವಂಥ ಸಂದರ್ಭವನ್ನು ಪರಾಮರ್ಶೆ ಮಾಡಿದ್ವಿ. ಪಂಪ ಅದನ್ನು ತುಂಬ ಚೆನ್ನಾಗಿ ತೆಗೆದುಕೊಳ್ತಾನೆ. ಆ ಪಂಪನ ಒಂದು ಭಾಗಗಳು ಇವನಿಗೆ ಸ್ಫೂರ್ತಿಯನ್ನು ಕೊಟ್ಟಿವೆ. ಅದೇ ರೀತಿಯಲ್ಲಿ ಭಟ್ಟನಾರಾಯಣ ವೇಣಿ ಸಂಹಾರದಲ್ಲಿ ಏನನ್ನು ಮಾಡಿದ್ದಾನೆ ಅದು ಕೂಡ ಇವನಿಗೆ ತುಂಬ ಅತಿಶಯವಾಗಿ ಪ್ರೇರಣೆಯನ್ನು ಕೊಟ್ಟಿದೆ ಅಂತನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿಯ 1-2 ಪದ್ಯಗಳನ್ನು ನಾವು ಗಮನಿಸಿದರೆ ನಮಗೆ ಗೊತ್ತಾಗುತ್ತೆ ಕವಿಗಳು ಹೇಗೆ ಒಂದಾದ ಮೇಲೆ ಒಂದು ರೀತಿಯಲ್ಲಿ ಅವರು ಪ್ರಯೋಜನಕಾರಿಯಾಗಿ ಮಾಡಿಕೊಂಡು ಬಂದಿದ್ದಾರೆ. ಪರ್ಯಾಪ್ತ ನೇತ್ರಂ ಅರಿಚೋದಿತ ಚಂದ್ರಕಾಂತಂ ಉದ್ಭಿದ್ಯಮಾನ ನವಯೌವನ ರಮ್ಯ ಶೋಭಂ ಪ್ರಾಣಾಪಹಾರ ಪರಿವರ್ತಿತ ದೃಷ್ಟಂ ಕರ್ಣೇನ ತತ್ ಕಥಮಿವಾನನ ಪಂಕಜಂತೆ ಅಂತ ಹೇಳಿ ವೃಷಸೇನ ಸತ್ತಿದ್ದನ್ನು ಜ್ಞಾಪಿಸ್ಕೊಳ್ತಾನೆ. ಇಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ಮಾತು ಬರುತ್ತೆ. ಹಾಗೆ ಕರ್ಣನ ಬಗೆಗೆ ಅವನು ದುಃಖ ಪಟ್ಕೊಂಡು ಹೇಳ್ತಾನೆ. ಕರ್ಣಾಮೃತದಂತೆ ಇದ್ದಂಥ ಆ ಕರ್ಣನ ಮನೋಹರವಾದ ವಾಕ್ಯಗಳನ್ನು ನನಗೆ ಕೇಳೋಕ್ಕಾಗ್ತಾ ಇಲ್ವಲ್ಲ. ಈ ಕರ್ಣ ಸುಖದಾಂ ಪ್ರಯಚ್ಛಮೆ ಗಿರಮುದ್ಗಿರನ್ನಿವ ಮುದಮ್ಮಯಿ ಸ್ಥಿರಾಂ ಸತತಾವಿಯುಕ್ತಮಕೃತಾ ಪ್ರಿಯಂ ವೃಷಸೇನ ವತ್ಸಲ ವಿಹಾಯ ಯಾಸಿಮಾಂ. ಐ ಕರ್ಣ, ಎಲೆ ಕರ್ಣನೇ, ಕರ್ಣ ಸುಖದಾಂ ಪ್ರಯಚ್ಛಮೆ ಗಿರಂ, ಕಿವಿಗೆ ಇಂಪಾಗುವ ಮಧುರವಾದ ನಿನ್ನ ಮಾತನ್ನು ಕೊಡು. ಉದ್ಗಿರನ್ನಿವ ಮುದಂ ಮಯಿ ಸ್ಥಿರಾಂ, ನನ್ನಲ್ಲಿ ಶಾಶ್ವತವಾದ ಸಂತೋಷವನ್ನು ಕೊಡುವಂಥ ನಿನ್ನ ಮಾತುಗಳನ್ನು ಮತ್ತೆ ನಾನು ಕೇಳಬೇಕು. ಸತತಾವಿಯುಕ್ತಂ ಅಕೃತ ಅಪ್ರಿಯಂ, ಸತತ ಅವಿಯುಕ್ತಂ, ನಾನು ನೀನು ಎಂದು ಬೇರ್ಪಟ್ಟಿದ್ದಿಲ್ಲ. ಅಕೃತಂ ಅಪ್ರಿಯಂ, ಕೆಟ್ಟದ್ದನ್ನು ಎಂದೂ ಮಾಡಿಲ್ಲ, ಮತ್ತು ಮಾಡಿದ್ದೆಲ್ಲ ಪ್ರಿಯವಾದದ್ದೇ. ಇಂಥವನು ನೀನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೆಯಾ ಅನ್ನುವಂಥದ್ದನ್ನು ಹೇಳ್ತಾನೆ. ಮಮ ಪ್ರಾಣಾಧಿಕೆ ತಸ್ಮಿನ್ ಅಂಗಾನಾಮಧಿಪೇ ಹತೆ ಉಚ್ಛ್ವಸನ್ನಪಿ ಲಜ್ಜೇಹಂ ಆಶ್ವಾಸೇ ತಾಥಕಾ ಕಥಾ.
ಸೂತ ಹೇಳ್ತಾನೆ, ಸಮಾಶ್ವಸಿಹಿ ಸಮಾಶ್ವಸಿಹಿ, ಸ್ವಲ್ಪ ನೆಮ್ಮದಿ ತಂದುಕೊಳಪ್ಪ ಅಂತ. ಧೃತರಾಷ್ಟ್ರ ಕೂಡ ಅವನಿಗೆ ಸಂತೈಸ್ತಾನೆ. ಆದರೆ ಅವನು ಹೇಳ್ತಾನೆ, ನನ್ನ ಪ್ರಾಣಕ್ಕಿಂತ ಪ್ರಾಣವಾದ ಅಂಗಾಧಿಪತಿ ಹೋದ ಮೇಲೆ ನಾನು ಉಸಿರಾಡ್ತಾ ಇದ್ದು ಬದುಕಿದ್ದು ಪ್ರಯೋಜನವಿಲ್ಲ. ಉಚ್ಛ್ವಸನ್ನಪಿ ಲಜ್ಜೇಹಂ, ಉಸಿರಾಡೋದಕ್ಕೆ ನಾಚಿಕೆ ಪಡ್ತಾ ಇದ್ದೀನಿ. ಶೋಚಾಮಿ ಶೋಚ್ಯಮಪಿ ಶತ್ರುಹತಂ ನ ವತ್ಸಂ ದುಶ್ಯಾಸನಂ ತಮಧುನಾ ನ ಚ ಬಂಧುವರ್ಗಂ ಏನಾತಿ ದುಃಖಂ ಏನಾತಿ ದುಶ್ರವಂ ಅಸಾಧುಕೃತಂ ತು ಕರ್ಣೆ ಕರ್ತಾಸ್ಮಿತಸ್ಯ ನಿಧನಂ ಸಮರೇ ಕುಲಸ್ಯ. ನಾನು ನನ್ನ ತಮ್ಮನಾದ ದುಶ್ಯಾಸನನ ಸಾವಿಗೂ ದುಃಖ ಪಡ್ತಾ ಇಲ್ಲ, ಬಂಧುವರ್ಗದ ಸಾವಿಗೂ ದುಃಖ ಪಡ್ತಾ ಇಲ್ಲ, ಕರ್ಣನ ಸಾವಿಗೆ ನಾನು ದುಃಖ ಪಡ್ತಾ ಇದ್ದೀನಿ. ಇಂಥ ಒಳ್ಳೆಯ ಕರ್ಣನ ಸಾವಿಗೆ ನಾನು ಕಾರಣನಾದನಲ್ಲ ಅನ್ನುವಂಥ ಸಂಕಟ ಪಡ್ತಿದ್ದೀನಿ ಅಂತ ಬಿಟ್ಟಂತಾನೆ. ಯಾಕೆಂದರೆ ಬಾಂಧವ್ಯವಾದರೂ ಹೇಗಾದರೂ ಸಿಕ್ಕಿಬಿಡುತ್ತೆ. ಸ್ನೇಹ ಸಿಗೋದು ತುಂಬ ಕಷ್ಟ. ಸ್ನೇಹ ವೈರಲ್ಯ ಲೋಕದಲ್ಲಿ ತುಂಬ ಕಾಣ್ತಕ್ಕಂಥದ್ದು. ಮಾಮುದ್ದಿಶ್ಯ ತ್ಯಜನ್ ಪ್ರಾಣಾನ್ ಕೇನಚಿನ್ನ ನಿವಾರಿತಃ ತತ್ಕೃತೆ ತ್ಯಜತೋ ಬಾಷ್ಪಂ ಕಿಮ್ಮೇ ದೀನಸ್ಯ ವಾರ್ಯತೆ. ಕಂದಾರಿ ಹೇಳ್ತಾಳೆ, ಜಾತ ಶಿಥಿಲಯ ತಾವತ್ ಕ್ಷಣ ಮಾತ್ರ ಬಾಷ್ಪ ಮೋಕ್ಷಂ. ಕಣ್ಣೀರು ಸಾಕಪ್ಪ, ಇನ್ನೇನು ಮಾಡೋದು ಅಂತ. ವತ್ಸ ಪರಿಮಾರ್ಜಯ ಕ್ಷಣ ಮಾತ್ರ ಅಶ್ರೂಣಿ. ಒಂದು ಸ್ವಲ್ಪ ಹೊತ್ತು ಕಣ್ಣೀರನ್ನು ಒರೆಸ್ಕೋ ಅಂತ ಧೃತರಾಷ್ಟ್ರ ಹೇಳ್ತಾನೆ. ನನಗಾಗಿ ಪ್ರಾಣವನ್ನೇ ಬಿಟ್ಟವನಿಗೆ ನಾನು 4 ಕಣ್ಣೀರು ಹನಿ ಬಿಡೋದಕ್ಕೂ ನೀವು ತಡೀತಾ ಇದ್ದೀರಲ್ಲ, ಬೇಡ ಅಂತಂತಾನೆ. ಭೌಮೋ ನಿಮಗ್ನ ಚಕ್ರಶ್ಚ ಚಕ್ರಾಯುಧ ಸಾರಥೇ ಶರೈ ತಸ್ಯ ನಿಹತಃ ಕಿಲೇಂದ್ರಸೂನೋ ಅಸ್ಮತ್ಸೇನಾ ಕೃತಾಂತಸ್ಯ. ಸೂತ ಹೇಳ್ತಾನೆ, ಅವನನ್ನು ಕೊಂದವನು ಚಕ್ರಧರನಾದಂಥ ಕೃಷ್ಣನ ರಥದಲ್ಲಿ ಕೂತಂಥ ಅರ್ಜುನ ರಥಿ, ಅವನು ದಿವ್ಯಾಸ್ತ್ರಗಳಿಂದ ಕೊಂದ ಅನ್ನುವಂಥದ್ದು ಅಲ್ಲಿ ಬರುತ್ತೆ. ಅದು ಅದೇ ಸಂದರ್ಭದಲ್ಲಿ ಇಲ್ಲಿ ದುರ್ಯೋಧನ ಅದನ್ನು ಜ್ಞಾಪಿಸಿಕೊಳ್ಳುವಂತೆ ಮಾಡಿದ್ದಾನೆ ಕವಿ ಪಂಪನ ದಾರಿಯಲ್ಲಿ. ಆದರೆ ವೇಣಿ ಸಂಹಾರದಲ್ಲಿ ಹಾಗೆ ಬಂದಿದೆ. ಕರ್ಣಾನನೆಂದು ಸ್ಮರಣ ಕ್ಷುಭಿತಃ ಶೋಕಸಾಗರ ವಾಡವೇನೇವ ಶಿಖಿನ ಪೀಯತೆ ಕ್ರೋಧಜೇನವೇ. ಆಗ ಅವನು ಹೇಳ್ತಾನೆ, ಕರ್ಣನ ಸಾವು ಅನ್ನುವಂಥ ಒಂದು ಶೋಕಸಾಗರ ಯಾವುದಿದೆ ಅದು ಕರ್ಣನ ಮುಖ ಅನ್ನುವ ಚಂದ್ರನ ನೆನೆದು ಉಕ್ಕೇರಿ ಬರ್ತಾ ಇದೆ. ಅದೇ ಸಂದರ್ಭದಲ್ಲಿ ಕೋಪ ಅನ್ನುವಂಥ ಒಂದು ಬೆಂಕಿಯ ಕಾರಣ, ವಡಭಾಗ್ನಿಯ ಕಾರಣ ಅದು ಈಗಾಗಲೇ ಬತ್ತಿ ಹೋಗ್ತಾ ಇದೆ. ಜ್ವಲನ ಶೋಕ ಜನ್ಮ ಮಾಂ ಅಯಂ ದಹತಿ ದುಸ್ಸಹ ಸಮಾನಾಯಾಂ ವಿಪತ್ತೋ ಮೇ ವರಂ ಸಂಶಯಿತೋರಣ. ಪ್ರಾಣಕ್ಕೆ ಸಂಶಯ ಬರತಕ್ಕಂಥ ಯುದ್ಧವಾದರೂ ಪರವಾಗಿಲ್ಲ, ಏನಾದರೂ ತೊಂದರೆ ಇಲ್ಲ, ನಾನಂತೂ ಕರ್ಣನ ಸಾವಿಗೆ ಪ್ರತಿಕಾರವನ್ನು ಮಾಡಬೇಕು ಅಂತ. ಈ ರೀತಿ ಭಟ್ಟನಾರಾಯಣ ಒಂದು ಮಾರ್ಗವನ್ನು ಕಲ್ಪಿಸಿಕೊಟ್ಟ. ಅದನ್ನು ನಾವು ಪಂಪನಲ್ಲಿ ಗಮನಿಸ್ತೀವಿ. ಅವನು ಹೇಳ್ತಾನೆ, ಕರ್ಣನಂ ನೆನೆದು ಸ್ಮರಣ ಮಾತ್ರದೊಳೆ ಶೋಕಸಾಗರಂ ಕರೆಗಣ್ಮೆ ಸೈರಿಸಲಾಗದೆ ನೀನು ಮಗಲ್ದೆಯಿನ್ ನೆನಗೆ ಪೇಳ್ ಪೆರರಾಸರೆ ಪೆರರ್ ಆರ್ ಎನಗಾಸರೆ ನಿನ್ನಿನ್ ನಾನುಂ ಅಗಲ್ವೆನೇ ಕೆಳೆಯ ಬೆನ್ನೆನೆ ಬಂದಪೆನಾನ್ ಅಂತರಂ ಯಮಸ್ಥಾನಮನ್ 5 ಸುತ್ತಿದುವೆ ದುಂದುಗ ಮೆಂತೆರ್ದೆ ಮುಟ್ಟಿ ಕೂರ್ತು ಪೇಳ್ ಮಾನಸ ವಾಳಿನಂಗ ವಿಷಯಾಧಿಪ ನೀಂ ಪೊರೆಗಾಗೆ ಬಾಳ್ವೆನೆ ಅಂಥೇಳಿ, ನಿನ್ನನ್ನು ನಾನು ಹಿಂಬಾಲಿಸಿ ಬರ್ತೀನಿ, ನಿನ್ನನ್ನು ಬಿಟ್ಟಿರೋದಿಲ್ಲ, ಸ್ವಲ್ಪ ಮಾತ್ರ ಅಂತರ, ಆ ಅಂತರವೂ ಅಲ್ಪ, ಅಲ್ಲಿಗೆ ಬರ್ತೀನಿ, ಒಡಲೆರಡೊಂದೇ ಜೀವಂ ಇವೆಂಬವರ್ಗೆಂಬುದು ಲೋಕಂ ಈಗಳಾ ನುಡಿ ಪುಸಿಯಾಯಿತು. ಒಂದೇ ಜೀವ ಒಂದೇ ಒಡಲು ಅಂತಂತೀವಿ, ಹಾಗಲ್ಲದೆ ಒಡಲ್ 2 ಒಂದೇ ಜೀವ ಅಂತನ್ನುವಂತೆ ನಾವಿದ್ವಿ. ಈಗ ಆ ಲೋಕಕ್ಕೆ ನಾಣ್ಣುಡಿ ಕೊಡುವಂತೆ ಇದ್ದ ನಾವು ಇಂದು ಅದನ್ನು ನಾನು ಹುಸಿ ಮಾಡಿಬಿಟ್ಟೆ. ನುಡಿ ಪುಸಿಯಾಯಿತು ನಿನ್ನಸು ಕಿರೀಟಿಯ ಶಾತ ಶರಂಗಳಿಂದೆ ಪೋಪೊಡಂ ಎನಗಿಂದುಂ ಈಯಲ್ ಒಡಲಿದ್ದುದು ನಾಣಿಲಿ ಜೀವಂ ಎಂದೊಡಾ ಒಡೆಯೊಳೆ ನಿನ್ನೊಳೆನ್ನ ಕಡುಕೂರ್ಮೆಯನ್ ಅಳ್ಕಿರುಂ ಅಂಗವಲ್ಲಭ. ನಿನ್ನಲ್ಲಿ ನಾನು ಪ್ರೀತಿ ಇಟ್ಟಿದ್ದೇ ನಿಜವಾಗಿದ್ದರೂ ಕೂಡ ನೀನು ಸತ್ತ ಮೇಲೂ ನಾನು ಬದುಕಿದ್ದೀನಿ. ನಾಣಿಲಿ ಜೀವಂ, ನಾಚಿಗೆ ಇಲ್ಲದ ಹೊಣೆಗೇಡಿಯಾದ ಲಜ್ಜೆಗೇಡಿಯಾದ ಈ ಬಾಳು ಯಾತಕ್ಕೆ ಬೇಕು. ಅರಿಯಂ ಸೋದರನೆಂದು ಧರ್ಮತನಯಂ ನಿರ್ವ್ಯಾಜತಿಂ ನಿನ್ನನ್ ಆನರಿವೆಂ ಮುನ್ನರಿದಿರ್ದುಂ ಎನ್ನರಸನ್ ಆ ನೇಕಿತ್ತೆ ನಿಲ್ಲೇಕೆ ಪೇಳ್ ಅರಿಪಲ್ ಕೊಲ್ದೆನು ಮಿಲ್ಲ ಕಾರ್ಯವಶತಿಂ ಕುರ್ಪಂತೆ ಓಲ್ ನಿನ್ನ ನಾಂದೆರೆ ಕೊಂದೆಂ ಮುಳಿಸಿಂದಂ ಅಂಗ ನೃಪತಿ ಕೌಂತೇಯರೇಂ ಕೊಂದರೆ. ರನ್ನ ಇದನ್ನೇ ತೆಗೆದುಕೊಂಡಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ ಅಂತಂದರೆ, ಮೊದಲೇ ನಾನು ತಿಳಿಸಿದ್ದನಲ್ವ ನೆನ್ನೆ, ಆ ಒಂದು ಜನ್ಮ ರಹಸ್ಯ ತನಗೆ ತಿಳಿದಿತ್ತು. ಆನರಿವೆಂ ಪೃಥೆಯರಿವಳ್ ದಾನವರಿಪುವರಿವನ್ ಅರ್ಕನರಿವಂ ದಿವ್ಯಜ್ಞಾನಿ ಸಹದೇವನರಿವಂ ನೀನ್ ಎನಗಾರೆಂದುಂ ಅರಿಯರ್ ಅಂಗಾಧಿಪತಿ ಅಂತ ಆ ಪದ್ಯ ನಾನು ಹೇಳಿದ್ದನಲ್ಲ,
ಅದು ಇಲ್ಲಿ ಪಂಪನ ಮೂಲದಿಂದ ಇವನು ತೆಗೆದುಕೊಂಡಿರತಕ್ಕಂಥದ್ದು. ಧರ್ಮರಾಜನಿಗೆ ಗೊತ್ತಿಲ್ಲ, ನನಗೆ ಗೊತ್ತಿತ್ತು. ಹೀಗಾಗಿ ನಿನ್ನನ್ನು ನಾನು ಕೊಂದಿದ್ದು ಕೌಂತೆಯರು ಕೊಂದಿದ್ದಲ್ಲ ಅಂತ. ಪಂಪನ ಮಾತು ರನ್ನನ ಮಾತಿಗಿಂತ ಹೆಚ್ಚು ಉತ್ಕೃಷ್ಟವಾಗಿದೆ. ಅಂದರೆ ಇವನಿಗೆ ಮೊದಲೇ ಜನ್ಮರಹಸ್ಯವನ್ನು ತಿಳ್ಕೊಂಡಿದ್ದು ಪಾಂಡವರಿಗೆ ಹೇಳಿದ್ದಿದ್ದರೆ ಆ ಜನ್ಮರಹಸ್ಯದ ಉದ್ಘಾಟನೆಯಿಂದ ಪಾಂಡವರು ಯುದ್ಧಕ್ಕೆ ಬರ್ತಿರಲಿಲ್ಲ. ಅಂಗರಾಜ್ಯ ಮಾತ್ರ ಪಡ್ಕೊಂಡವನು ಇಡೀ ಕುರುರಾಜ್ಯವನ್ನೇ ಪಡ್ಕೊಳ್ತಾ ಇದ್ದ ಕರ್ಣ ಅನ್ನುವಂಥದ್ದು. ಹೀಗೆ ಬಗೆ ಬಗೆಯ ರೀತಿಯಲ್ಲಿ ಉದದಿ ತರಂಗ ತಾಟಿತ ಧರಾತಳಮಂ ನಿನಗಿತ್ತು ನಿನ್ನ ಕೊಟ್ಟುದೆ ಪಸಾದನಮ್ಮೆ ಪಸಾದಮೆಂದು ಕೊಟ್ಟುದನೆ ಪಸಾದಮೆಂದು ಪೊಡಮಟ್ಟು ಮನೋಮುದದಿಂದೆ ಕೊಂಡು ಬಾಳ್ವುದುವೆ ಬಯಕ್ಕೆ ನಿನಗದಂ ಕಿಡಿಪಂದಲೆ ಕರ್ಣ ಕೇತುವಾದುದು ನಿನಗ ವೃಕೋದರನ ಕಾಯ್ಪನೆ ಪೊತ್ತಿಸಿದೆನ್ನ ಕಾಳಗಂ ಅಂತೆಲ್ಲ ಗೋಳಾಡ್ತಾನೆ. ಹೀಗೆ ದುರ್ಯೋಧನನ ಕಣ್ಣೀರು ಕ್ರೋಧವಾಗಿ ಮಾರ್ಪಡುವಂಥದ್ದು ಪಂಪನಿಂದ ಬಂದದ್ದು. ರನ್ನನಿಗೆ ಹಾಗೆಯೇ ಮುಂದುವರಿಯುವಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ಮುಂದುವರೆದು ಕಣ್ಣೀರನ್ನು ಮಿಡೀತಾನೆ. ಆರೊಡನೆ ನುಡಿವನ್ ಅಳ್ತಿಯೊಳ್ ಆರೊಡನೆ ಓಲಗದೊಳಿರ್ಪೆ ಆರೊಡನೆ ಸಮಂತು ಆರೋಗಿಪೆನ್ ಏರ್ವೆನ್ ಆರೊಡನೆ ಎನ್ನಣುಗರ್ ಇಲ್ಲದ ಈ ಭವಾಜಿಗಳಂ ಅಂತ ಹೇಳಿಬಿಟ್ಟು ತನ್ನ ಸ್ನೇಹಿತರಿಲ್ಲ, ಆತ್ಮೀಯರಿಲ್ಲ, ಪ್ರೀತಿಪಾತ್ರರಿಲ್ಲ, ಯಾರ ಜೊತೆ ಮಾತಾಡಲಿ, ಯಾರ ಜೊತೆ ಓಲಗಕ್ಕೆ ಹೋಗಲಿ, ಯಾರ ಜೊತೆಗೆ ಕೂತು ಊಟ ಮಾಡಲಿ, ಮತ್ತು ಇನ್ನು ಯಾರ ಜೊತೆಗೆ ಹಸ್ತ್ಯಶ್ವ ರಥಾದಿಗಳನ್ನು ಏರಲಿ ಅಂತ ಕೇಳ್ತಾನೆ. ಸ್ನೇಹ ಇಲ್ಲದೇ ಇದ್ದರೆ, ಬದುಕಿಗೆ ಜೊತೆಗಾರರು ಇಲ್ಲದೇ ಇದ್ದರೆ, ಹಂಚಿಕೊಳ್ಳಕ್ಕಿಲ್ಲದೇ ಇದ್ದರೆ ಯಾರ ಜೊತೆ ಏನು ಸಂಭ್ರಮ ಪಡೋದಕ್ಕೆ ಸಾಧ್ಯ? ಅದಕ್ಕೆ ಏನಾದರೂ ಒಂದು ಬೇಕು. ಅದರಿಂದಲೇ ಈ ಏಕಾಕಿತನ ಇದೆಯಲ್ಲ, ಅಲೋನ್ ಬೇರೆ, ಲೋನ್ಲಿ ಬೇರೆ. ಲೋನ್ಲಿ ಆಗಬಾರ್ದು, ಅಲೋನ್ ಆಗಿರ್ಬೋದು, ಲೋನ್ಲಿ ಅಂತೂ ಆಗಬಾರ್ದು. ತಾನೊಬ್ಬ ತನ್ನ ಚಾಯ್ಸಿಂದ ಒಂಟಿಯಾಗೋದು ಬೇರೆ, ವಿಧಿಯವನನ್ನು ಒಂಟಿಯಾಗಿಸುವುದಂಥದ್ದು ಬೇರೆ. ಇಲ್ಲಿ ದುರ್ಯೋಧನ ಒಂಟಿಯಾಗಿಸಲ್ಪಟ್ಟಿದ್ದಾನೆ ವಿಧಿಯಿಂದ, ಅದನ್ನು ಅವನು ಸಂಕಟ ಪಡ್ಕೊಳ್ತಾ ಇದ್ದಾನೆ. ಕೆಳೆಯಂಗಾಯ್ತು ಸುಮೋಕ್ಷವಾಗದೆನಗಂ ಬಾಷ್ಪಾಂಬು ಮೋಕ್ಷಂ ಧರಾತಳಮಂ ಕೊಟ್ಟನಿವಂ ಜಳಾಂಜಳಿಯನ್ಮಂ ನಾವು ಕೊಟ್ಟೆನಿಲ್ಲ ಅನ್ಯಮಂಡಲಮಂ ಸುಟ್ಟನಿವಂ ಪ್ರತಾಪಶಿಖಿಯಿಂದಾನೀತನಂ ಸತ್ಕ್ರಿಯಾನಳನಿಂ ಸುಟ್ಟೆನುಮಿಲ್ಲ ಮತ್ಪ್ರಿಯತಮಂ ಕರ್ಣಂಗಿದೇಂ ಕೂರ್ತೇನು. ತುಂಬ ಸೊಗಸಾಗಿರ್ತಕ್ಕಂಥ ಪದ್ಯ ಇದು. ಕೆಳೆಯಂಗಾಯಿತು ಸುಮೋಕ್ಷಂ, ನನ್ನ ಗೆಳೆಯನಿಗಂತೂ ವೀರಸ್ವರ್ಗ ಸಿಕ್ಕಿದೆ. ಆಗದೆನಗಂ ಬಾಷ್ಪಾಂಬು ಮೋಕ್ಷಂ, ಆದರೆ ನಾನು ಇವನಿಗಾಗಿ ಸರಿಯಾಗಿ ಕಣ್ಣೀರು ಸುರಿಸ್ತಾ ಇಲ್ಲ, ಮತ್ತು ಈ ಕಣ್ಣೀರಿಂದ ನನಗೆ ಬಿಡುಗಡೆಯೂ ಇಲ್ಲ. ಧರಾತಳಮಂ ಕೊಟ್ಟನಿವಂ, ಇವನು ನನಗೆ ಭೂಮಂಡಲವನ್ನೇ ಗೆದ್ದು ಕೊಟ್ಟ. ಇವನು ವೈಷ್ಣವ ಯಾಗ ಮಾಡಬೇಕಾದಾಗ ಎಲ್ಲ ಕಡೆ ದಿಗ್ವಿಜಯ ಮಾಡಿಕೊಂಡು ಬಂದ ಅಂತ ಮಹಾಭಾರತದಲ್ಲಿ ದಕ್ಕುವಂಥ ಮಾತು. ಜಳಾಂಜಳಿಯಮಂ ನಾವು ಕೊಟ್ಟೆನಿಲ್ಲ, ಇವನಿಗೆ ನಾನು ತಿಲೋದಕವನ್ನು ಕೊಟ್ಟಿಲ್ಲ. ಅನ್ಯಮಂಡಲಮಂ ಸುಟ್ಟನಿವಂ ಪ್ರತಾಪಶಿಖೀಂ, ತನ್ನ ಪ್ರತಾಪಾಗ್ನಿಯಿಂದ ವೈರಿ ಮಂಡಲಗಳನ್ನೆಲ್ಲ ಸುಟ್ಟು ಬೂದಿ ಮಾಡಿದ. ಈತನಂ ಸತ್ಕ್ರಿಯಾನಳನಿಂ ಸುಟ್ಟೆನುಮಿಲ್ಲ, ನಾನು ಇವನಿಗೆ ಚಿತಿಯನ್ನು ಪೇರಿಸಿ ಆ ಒಂದು ಅಂತ್ಯಷ್ಟಿಯನ್ನೂ ಮಾಡಲಿಲ್ಲ. ಮತ್ತು ಪ್ರಿಯತಮಂ ಕರ್ಣಂಗಿದೇಂ ಕೂರ್ತೇನೋ, ಕರ್ಣನಿಗೆ ನಾನು ಏನು ಮಾಡಿದೆ, ಯಾತಕ್ಕೆ ಒಲದೆ ಅನ್ನುವ ಮಾತನ್ನು ಹೇಳ್ತಾ ಇದ್ದೇನೆ. ಈ ಪದ್ಯದ ಆ ಬಂಧ ಸ್ವಾರಸ್ಯ ನೋಡಿ, ಆ ಬ್ಯಾಲೆನ್ಸ್ ಅವರು ಹೇಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟಿದನು. ಉಕ್ತಿಗಳನ್ನು ಒಂದಾದ ಮೇಲೆ ಒಂದು ಸಮತ್ವದಿಂದ ಪೋಣಿಸುವುದು ಒಂದು ದೊಡ್ಡ ಕಲೆ. ತುಂಬ ಜನಕ್ಕೆ ಕಾವ್ಯವೂ ಸಂಗೀತ ನೃತ್ಯದಂತೆ ಅಭ್ಯಾಸ ಮಾಡಿ ಒಲಿಸಿಕೊಳ್ಳಬೇಕಾದ ಕಲೆ ಅನ್ನೋದು ಗೊತ್ತಿಲ್ಲ. ಏಕೆಂದರೆ ಸಂಗೀತ ನೃತ್ಯಗಳನ್ನು ನಾವು ಶಾಸ್ತ್ರೀಯವಾಗಿ ಕಲಿಯುವಾಗ ಗುರುಮುಖೇನ ಶ್ರುತಿ ಸೇರಿಸಿಕೊಂಡು ಅಂಗಶುದ್ಧಿ ಬಳಸಿಕೊಂಡು ಲಯಸಿದ್ಧಿಯನ್ನು ಸಾಧಿಸಿಕೊಂಡು ಮಾಡ್ತೀವಿ. ಆದರೆ ಸಾಹಿತ್ಯ ನಾವು ಮಾತಾಡೋ ನಿತ್ಯದ ಭಾಷೆ ತಾನೆ ಅಂತ. ಅದೇ ಸಂಗೀತದ ಬಗ್ಗೆ ನೃತ್ಯದ ಬಗ್ಗೆ ಹಾಗೆ ಮಾಡೋಲ್ಲ. ಈಚೆಗೆ ಒಂದು ಸ್ವಲ್ಪ ಬಂದಿದೆ ಅಲ್ಲೂ ಕೂಡ, ಇಂಪಾಗಿ ಕಂಠ ಇದ್ದರೆ ಸಾಕು ಹಾಡ್ತೀವಿ ಅಂತ. ಹಾಗಿದ್ದರೂ ಎಂಥ ರಿಯಾಲಿಟಿ ಶೋಗಳಲ್ಲಿ ಕೂಡ ಸಿ ಶಾರ್ಪಲ್ಲಿ ಹಾಡ್ತೀರಾ, ನೀವು ಜೀನಲ್ಲಿ ಹಾಡ್ತೀರಾ ಅಂತ ಕೇಳಿದ್ರೆ ಅದಾದರೂ ಏನು ಅಂತ ತಿಳ್ಕೊಂಡು ಅದಕ್ಕಿರಬೇಕು. ತ್ರಿಶ್ರಗತಿಯ ಹಾಡನ್ನೇ ಚತುರಶ್ರಗತಿಯಲ್ಲಿ ಹಾಡಿ ಅಂತಂದರೆ ಹಾಡಬೇಕು. ಆಗ ತ್ರಿಶ್ರ ಚತುರಶ್ರ ಅಂದರೆ ಏನು ಅಂತ ಗೊತ್ತು ಆಗಬೇಕು. ಆ ಮಟ್ಟದ ಗ್ರಾಮರ್ ಆದರೂ ಬೇಕಾಗುತ್ತೆ. ಹಾಗೆ ನೃತ್ಯದಲ್ಲಿ ಕೂಡ ತಾಳ ತಪ್ಪಬಾರ್ದು ಅಂತ ಇದೆ. ಈ ಸಾಹಿತ್ಯಕ್ಕೆ ಮಾತ್ರ ಇದು ಯಾವ ನಿಯಮಗಳೂ ಇಲ್ಲ. ಕಾರಣ ಹುಟ್ಟಿದಾಗಲಿಂದ ಆಡೋ ಭಾಷೆ ಆಗಿಬಿಟ್ಟಿದೆ ಅಂತ ಮಾಡ್ತಾ ಇಲ್ಲ. ನನ್ನ ಒಂದು ಬಹುಕಾಲದ ದುಃಖವನ್ನು ಇಲ್ಲಿ ಹೇಳಬೇಕು ಅಂದರೆ, ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಶಾಸ್ತ್ರೀಯ ನೃತ್ಯ, ಶಾಸ್ತ್ರೀಯ ಸಂಗೀತ, ಚಿತ್ರ ಇವುಗಳ ಅಭ್ಯಾಸ ಮಾಡಿಸ್ತಾರೆ. ಆದರೆ ಶಾಸ್ತ್ರೀಯ ಸಾಹಿತ್ಯದ ಅಭ್ಯಾಸ ಮಾಡಿಸೋದಿಲ್ವಲ್ಲ ತಂದೆ ತಾಯಿಗಳು. ಶಾಲಾ ಕಾಲೇಜುಗಳಲ್ಲಿ ಕೂಡ ಇದನ್ನು ಮಾಡಿಸೋದಿಲ್ವಲ್ಲ ಅಂತ. ಶಾಸ್ತ್ರೀಯ ಸಾಹಿತ್ಯವನ್ನು ಓದಿ ಮೆಚ್ಚುವ, ಬರೆಯುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಆಗ ನಮಗೆ ಈ ಮೌಲ್ಯಭರಿತವಾದಂತಹ ಮಹಾಕೃತಿಗಳು, ಕ್ಲಾಸಿಕ್ಸ್ ದಕ್ಕತ್ವೆ.
ಇಲ್ಲದೇ ಇದ್ದರೆ ದಕ್ಕುವಂಥದ್ದಲ್ಲ. ಡಿ ವಿ ಜಿಯವರೊಂದು ಕಡೆ ಬರೀತಾರೆ, ಅಭ್ಯಾಸಕ್ಕಾಗಿ ಆದರೂ ಕಂದ ವೃತ್ತಗಳನ್ನು ಬರೆಯೋದನ್ನು ನಾವು ಉಪಸ್ಥಿತಿಯಲ್ಲಿ ಇಟ್ಟುಕೊಳ್ಬೇಕು ಅಂತ. ಒಂದು ಸಂದರ್ಭಕ್ಕೆ ತೀನಂ ಶ್ರೀಕಂಠಯ್ಯನವರು ಹಿರಿಯಣ್ಣನವರು ಶಿಷ್ಯರು. ಆಗ ಸಂಸ್ಕೃತದಲ್ಲಿ ಪಾಠ ಮಾಡುವಂಥ ಪದ್ಧತಿ ಇರಲಿಲ್ಲ. ಸಂಸ್ಕೃತವನ್ನು ಅನುವಾದಗಳ ಮಟ್ಟಕ್ಕೆ ತಂದುಕೊಳ್ಳೋದೇ ಆಗಿತ್ತು. ಆ ಥರ ಇದ್ದರೂ ಕೂಡ ಇವರಿಗೆ ಸಂಸ್ಕೃತದಲ್ಲಿ ಗತಿ ಇತ್ತು. ಅವರಿಗೆ ಭಾಷಾಶಾಸ್ತ್ರವನ್ನು ಹೇಳಿಕೊಟ್ಟ ಗುರು ಸುನೀತಿ ಕುಮಾರ್ ಚಟರ್ಜಿಯವರು ತೀರಿಕೊಂಡ್ರು. ಅದಕ್ಕೆ ಮುನ್ನ ತೀನಂ ಶ್ರೀಕಂಠಯ್ಯನವರು ತೀರಿಕೊಂಡಾಗ ಸುನೀತಿ ಕುಮಾರ್ ಚಟರ್ಜಿಯವರು ಚರ್ಮಶ್ಲೋಕಗಳನ್ನು ಬರೆದರು. ಸುನೀತಿ ಕುಮಾರ್ ಚಟರ್ಜಿಯವರಿಗೆ ಪದ್ಮಭೂಷಣ ಬಿರುದು ಬಂತು. ಆಗ ಇವರು ಅವರಿಗೆ ಟೆಲಿಗ್ರಾಮ್ ಕಳಿಸ್ಬೇಕಾದ್ರೆ ತೀನಂ ಶ್ರೀಯವರು ಒಂದು ಸಂಸ್ಕೃತ ಪದ್ಯವನ್ನು ಬರೆದು ಕಳಿಸ್ತಾರೆ. ಸುನೀತಿ ವಿಶ್ರುತಂ ಶಾಸ್ತ್ರಪಾರಗಂ ಛಾತ್ರವತ್ಸಲಂ ಭವಂತಂ ಅಭಿನಂದಾಮಿ ಪದ್ಮಭೂಷಣ ಭೂಷಿತಂ ಅಂತ. ಬ್ರಹ್ಮಾಂಡವಾದ ಕವಿತೆ ಅಲ್ಲ, ಆದರೆ ಇದಕ್ಕೊಂದು ಎಲಿಗೆನ್ಸ್ ಅನ್ನೋದಿರುತ್ತೆ. ಸುಮ್ಮನೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಅಂತೆಲ್ಲ ಹೇಳಿದ್ರೆ ಅದರಲ್ಲಿ ಇರೋದಿಲ್ಲ. ಈಗಲೂ ಪಾಶ್ಚಾತ್ಯ ದೇಶಗಳಲ್ಲಿ ನಮ್ಮ ದೇಶಕ್ಕೆ ಯಾವುದಾದ್ರೂ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂದರೆ ಕೆಲವು ಯೂನಿವರ್ಸಿಟಿಗಳಲ್ಲಿ ಲ್ಯಾಟಿನ್ನಲ್ಲಿಯೋ ಸಂಸ್ಕೃತದಲ್ಲಿಯೋ ಬರೆದು ಕಳಿಸುವಂಥ ಪರಿಪಾಠ ಉಂಟು ಅಂತ ಕೇಳಿದ್ದೀನಿ. ಈಗಲೂ ಕೆಲವೊಂದು ವಲಯಗಳಲ್ಲಿ ಅಂಥದ್ದು ಉಳಿಸಿಕೊಂಡಿದ್ದಾರೆ. ಆ ಥರದ್ದು ಬೇಕಲ್ಲ. ಒಬ್ಬರನ್ನ ಸುಮ್ಮನೆ ತುಂಬ ಸಂತೋಷ ಅಂತ ಹೇಳೋದಕ್ಕೂ ಒಂದು ಸಾಮಾನ್ಯ ಪದ್ಯದಲ್ಲಿ ಅದನ್ನು ಹೇಳೋದಕ್ಕೂ ಎಷ್ಟೋ ವ್ಯತ್ಯಾಸ ಉಂಟು. ಸುಮ್ಮನೆ ಗಿಫ್ಟ್ ಅಂತ ಕೊಡೋದಕ್ಕೆ ಬದಲಾಗಿ ಅದಕ್ಕೆ ಒಳ್ಳೆ ವರ್ತಿ ಪೇಪರನ್ನು ಕಟ್ಟಿ ಅದಕ್ಕೆ ಒಂದು ಬೇಗಡೆ ಪಟ್ಟಿನ ಕಟ್ಟಿ ಕೊಡೋವಂಥದ್ರೊಳಗೊಂದು ಸೊಗಸಿಲ್ವೇ, ಆ ರೀತಿ ಆದದ್ದು. ಸುಮ್ಮನೆ ಕೈಯಲ್ಲಿ ತಿಂಡಿ ಅಂತ ಕೊಡೋದಕ್ಕೆ ಬದಲಾಗಿ ಒಂದು ಒಳ್ಳೆ ತಟ್ಟೆನಲ್ಲಿ ಒಂದು ಲೋಟ ನೀರನ್ನು ಒಂದು ಟೀಪಾಯಿ ಮುಂದೆ ಇಟ್ಟರೆ ಅದಕ್ಕೊಂದು ಶೋಭೆ ಬರುತ್ತೆ. ಆ ರೀತಿಯಾಗಿ ಛಂದೋಬದ್ಧತೆ, ಶಿಷ್ಟತೆ ಇವೆಲ್ಲ ಕೂಡ ಆ ಮೂಲಕವಾಗಿ ಆರಂಭ ಮಾಡಿಕೊಂಡು ಈ ಬಾಹ್ಯ ರೂಪಗಳಿಂದ ಅಂತರ್ಗತವಾದ ಸ್ವರೂಪದ ಮಟ್ಟಕ್ಕೆ ಹೋಗಬೇಕು. ಇದನ್ನು ಮಾಡುವ ಕಾಲ ಬರಲಿ ಅಂತ ನನ್ನ ಅಪೇಕ್ಷೆ. ಡಿ ವಿ ಜಿಯವರು ಅಂದಿನಿಂದ ಬಯಸ್ತಾ ಇದ್ದರು. ಅದು ಅಂಥ ಮಟ್ಟಕ್ಕೆ ಈಡೇರದಂತೆ ಕಾಣೆ. ಇನ್ನು ನನ್ನಂಥವನ ಬೈಕಿಯಲ್ಲಿ ಈಡೇರುತ್ತೆ. ಆದರೆ ಊದೋ ಶಂಖ ಅಂತೂ ಊದೋದು ಬಿಟ್ಟಿಲ್ಲ. ಎಲ್ಲಿಯಾದರೂ ಹೇಗೆ ಆದರೂ ಫಲಿಸಲಿ ಅಂತ ಒಂದನ್ನಂತೂ ಹೇಳಬಲ್ಲೆ, ಶಾಸ್ತ್ರೀಯ ಸಂಗೀತ ನೃತ್ಯವನ್ನು ಕಲಿಯೋದಕ್ಕಿಂತ ಇದಕ್ಕಿನ್ನು ಸ್ವಲ್ಪ ಹೆಚ್ಚಿನ ಪ್ರಬುದ್ಧತೆ ಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಅರ್ಥ ಬೇರೆ ಶಬ್ದ ಬೇರೆ ಅಂತ ಇಲ್ಲ. ಸಂಗೀತದಲ್ಲಿ ದ ಮ್ಯೂಸಿಕ್ ಈಸ್ ಮೀನಿಂಗ್, ಡಾನ್ಸ್ನಲ್ಲಿ ಮೂವ್ಮೆಂಟ್ ಈಸ್ ಮೀನಿಂಗ್. ಇಲ್ಲಿ ಶಬ್ದಾರ್ಥಗಳು ಸ್ವಲ್ಪ ಬೇರೆ ಬೇರೆಯಾಗಿರ್ತವೆ, ವ್ಯುತ್ಪತ್ತಿಯ ಪ್ರಮಾಣ ಜಾಸ್ತಿ ಬೇಕು, ಅದರಿಂದ ಒಂದು ಸ್ವಲ್ಪ ಕಷ್ಟ. ಆದರೆ ದೀರ್ಘಕಾಲದ ಸಂತೋಷ, ದೀರ್ಘಕಾಲದ ಕೃಷಿ ಇಲ್ಲಿ ಸಾಧ್ಯವಾಗುತ್ತದೆ ಅಂತ ಅನಿಸುತ್ತೆ. ಇಲ್ಲ ಅದೇ ನೋಡಿ, ಮತ್ತೆ ವಿಕ್ರೀಡಿತ ವೃತ್ತದಲ್ಲಿ ಕೆಳೆಯಂಗಾಯ್ತು ಸುಮೋಕ್ಷಂ ಆಗದೆನಗಂ ಬಾಷ್ಪಾಂಬು ಮೋಕ್ಷಂ. ಆ ಮೋಕ್ಷ ಅನ್ನೋ ಶಬ್ದದ ಮೇಲೆ ಇಟ್ಕೊಂಡು ಅವನು ಮಾಡುವಂಥ ಚಮತ್ಕಾರ. ಧರಾ ತಳನಂ ಕೊಟ್ಟನಿವಂ ಜಳಾಂಜಳಿಯುಮಂ ನಾನು ಕೊಟ್ಟೆನಿಲ್ಲ ಅನ್ಯಮಂಡಲಮಂ ಸುಟ್ಟನಿವಂ ಪ್ರತಾಪಶಿಖಿಯಂ ದಾನೀತನಂ ಸತ್ಕ್ರಿಯಾ ನಳನಿಂ ಸುಟ್ಟನುಮಿಲ್ಲ. ಹೀಗೆ ಅವನು ಅದನ್ನು ಮಾಡ್ದ, ನಾನು ಇದನ್ನೂ ಮಾಡಲಿಲ್ಲ, ಅವನು ಅದನ್ನು ಮಾಡ್ದ, ನಾನು ಇದನ್ನೂ ಮಾಡಲಿಲ್ಲ ಅಂತ ಈ ಒಂದು ವಿರೋಧವನ್ನು, ವೈಸದೃಶ್ಯವನ್ನು, ಕಾಂಟ್ರಾಸ್ಟನ್ನು ತರ್ತಕ್ಕಂಥದ್ದು. ಮತ್ತು ಅನೇಕ ರೀತಿಯಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದು. ಹೀಗೆ ಉಲ್ಲೇಖ ವಿರೋಧ ಅಲಂಕಾರಗಳು ಎರಡೂ ಸೇರಿದ ಆ ಹದವನ್ನು ನಾವು ನೋಡ್ತೀವಿ. ಮತ್ತು ಹೇಳ್ತಾನೆ, ಜಲದಾನಕ್ರಿಯಂ ವಾಗ್ಜಲದಿಂ ಕೋಪಾಗ್ನಿಯಿಂದೆ ದಹನಕ್ರಿಯಂ ಕೆಳೆಯಂಗೆ ಮಾಡಿದೈ ಕುರುಕುಲ ದರ್ಪಣ ಮರಿವು ದಿನ್ನ ಅಹರ್ಪತಿ ಸುತನಂ ಅಂತ ಸಂಜಯ್ ಹೇಳ್ತಾನೆ. ಅಯ್ಯ, ನೀನು ಅವನಿಗೆ ಅಂತ್ಯಷ್ಟಿನ ಮಾಡಲಿಲ್ಲ ಅಂತ ಬೇಸರ ಪಟ್ಕೊಳ್ಬೇಡ. ಜಲದಾನ ಕ್ರಿಯೆಯಂ ವಾಗ್ಜಲದಿಂ, ನಿನ್ನ ಮಾತಿನ ಧಾರೆಯಿಂದಲೇ ಅವನಿಗೆ ತಿಲೋದಕ ಧಾರೆಯನ್ನು ಕೊಟ್ಟಿದ್ದೀಯ. ಕೋಪಾಗ್ನಿಯಿಂದೆ ದಹನಕ್ರಿಯೆಯಂ, ಕೋಪಾಗ್ನಿಯಿಂದಲೇ ಆ ಸ್ನೇಹಿತನಿಗೆ ದಹನ ಸಂಸ್ಕಾರವನ್ನು ಮಾಡಿದ್ದೀಯ. ಹಾಗಾಗಿ ಕುರುಕುಲ ದರ್ಪಣ ಮರೆವುದಿನ್ನು ಅಹರ್ಪತಿ ಸುತನಂ, ದಿವಸಪತಿ ಆದ ಸೂರ್ಯನ ಮಗ, ಅವನ ಸಾವಿನ ಸಂಕಟವನ್ನು ನೀನು ಮರಿ ಅಂತಾನೆ. ಇದು ಮಾತಿನಲ್ಲಿ, ನಿತ್ಯದ ಮಾತಿನಲ್ಲಿ ಇಲ್ಲದೇ ಇರುವ ಸ್ವಾರಸ್ಯವನ್ನು ತರುವಂಥದ್ದು ಅಂತ ಗೊತ್ತಾಗುತ್ತೆ. ಈ ಥರದ್ದು ರನ್ನ ಮಾಡ್ತಾನೆ. ನಮ್ಮ ಹಳಗನ್ನಡದ ಕವಿಗಳು ಅನೇಕರು ಮಾಡ್ತಾರೆ. ಈ ಶೈಲಿ ವಿಶಿಷ್ಟವಾಗಿ ಸಂಸ್ಕೃತದಿಂದ ಬೆಳೆದು ಬಂದಂಥ ಶೈಲಿ. ಆಮೇಲೆ ಹೇಳ್ತಾನೆ, ಪೆಂಡಿರ್ ಪಳಯಿಸುವಂದದೆ ಗಂಡರ್ ಪಳಯಿಸಿದೊಡೆ ಆಯಂ ಚಲಮಂ ಕೈಕೊಂಡೆಸೆಪರಾರೋ ಕುರುಕುಲ ಮಂಡನ ನೀನೆತ್ತಿಕೊಂಡ ಚಲಮನೆ ಬೆರೆಯ. ಹೆಣ್ಣು ಮಕ್ಕಳು ಅಳುವ ಹಾಗೆ ಪಳಯಿಸುವಂದದೆ ಅಂದರೆ ಹಳಹಳಿಸುವ ಹಾಗೆ ಗಂಡರ್ ಪಳಯಿಸಿದೊಡಂ ಆಯಮಂ ಛಲಮಂ ಕೈಗೊಂಡೆಸಪವರಾರು. ನೀನು ಹಾಗೆ ಅಳತಾ ಕೂತ್ಕೊಂಡ್ರೆ ಛಲವನ್ನು ತೆಗೆದುಕೊಂಡು, ಅಂದರೆ ಸೇಡನ್ನು ಇಟ್ಟುಕೊಂಡು ಯುದ್ಧ ಮಾಡಿ ಗೆಲ್ಲುವವರು ಯಾರೋ. ಹಾಗಾಗಿ ಕುರುಕುಲ ಮಂಡನ
ನೀನೆತ್ತಿಕೊಂಡ ಚಲಮನೆ ಮೆರೆಯ. ನೀನು ಯಾವ ಚಲವನ್ನು ಸ್ವೀಕರಿಸಿದೆಯಲ್ಲ ಅದನ್ನು ಮೀರಿ ಸುಮ್ಮನೆ ಕಣ್ಣೀರಿಡೋದ್ರೊಳಗೆ ಅರ್ಥ ಇಲ್ಲ ಅಂತ ಸಂಜೆ ಹೇಳ್ತಾನೆ. ರನ್ನನ ಗದಾಯುದ್ಧದಲ್ಲಿ ದುರ್ಯೋಧನನಿಗೆ ಸಂಬಂಧಪಟ್ಟಂತೆ ಬಂದ ಈ ವಿಶೇಷಣಗಳ ಒಂದು ನಾಮೋಲ್ಲೇಖ ಇದೆಯಲ್ಲ ಅದು ತುಂಬ ತುಂಬ ವಿಶೇಷವಾದದ್ದು. ಕುರುಕುಲ ಮಂಡನ ಅಂತಾನೆ, ಕುರುಕುಲ ದರ್ಪಣ ಅಂತಂತಾನೆ, ಕುರುಕುಲ ಅರ್ಣವ ಚಂದ್ರಮ ಅಂತಾನೆ, ಹೀಗೆ ಅನೇಕ ರೀತಿಯಲ್ಲಿ ಹೇಳ್ತಾನೆ. ಒಂದು ಕಡೆ ಏನು ಮೂರ್ತಿರಾಯರು ಬರೀತಾರೆ, ಯಾವಾಗಲೂ ಒಮ್ಮೆ ರನ್ನನ ಗದಾಯುದ್ಧದ ಬಗ್ಗೆ ಪ್ರಸ್ತಾವ ಬಂದಾಗ ಮೂರ್ತಿರಾಯರು ಸುಮ್ಮನೆ ಇರಲಾರದೆ, ಅಯ್ಯೋ ಅಲ್ಲೇನು ಬರೀ ವಿಶೇಷಣಗಳ ಮುದ್ದೆ, ಏನೂ ಇಲ್ಲ, ಮತ್ತೆ ಮತ್ತೆ ದಂದಶೂಕ ಪತಾಕಂ ಹಾವು ಅಂತೆಲ್ಲ ಕೋಲಾಹಲ ಮಾಡುವುದಾಗುತ್ತದೆ. ದಂದಶೂಕ ಅಂದರೆ ಹಾವು, ಹಾವಿನ ಹಳವೆಗಿ ಅಂದರೆ ಸರ್ಪ ಪತಾಕ ಅಂತ ಈ ಥರದ್ದೆಲ್ಲ ಆಡಂಬರಕ್ಕೆ ಬಳಸಿದ್ದಾನೆ, ಏನೂ ಇಲ್ಲ ಅಂತ. ಆಗ DLN ಮತ್ತು ತೀನಂ ಶ್ರೀಕಂಠಯ್ಯ, DL ನರಸಿಂಹಾಚಾರ್ಯರು, ತೀನಂ ಶ್ರೀಕಂಠಯ್ಯನವರು ಹುಲಿ ಹಾಗೆ DL ಹಾಗಲ್ಲದಿದ್ದರೂ ಸ್ವಲ್ಪ ಅದರ ಮಟ್ಟಿಗೆ ಹೋಲಿಕೆ ಬರುವಂತೆ ತೀನಂ ಶ್ರೀಕಂಠಯ್ಯನವರು ನನ್ನ ಮೇಲೆ ಎಗರಿಬಿದ್ದರು. ಅವರ ಪಾಂಡಿತ್ಯವೇ ಪಾಂಡಿತ್ಯ. ಈ ಮಹಾನುಭಾವರು ಎಷ್ಟು ಪ್ರಯೋಗಗಳನ್ನು ಜ್ಞಾಪಕ ಇಟ್ಕೊಂಡಿದ್ರೋ, ಎಷ್ಟು ವಿಶೇಷಣಗಳನ್ನು ಅರ್ಥ ಮಾಡಿಕೊಂಡಿದ್ರೋ, ವಿಶೇಷಣಗಳ ನಡುವೆ ಬರ್ತಕ್ಕಂಥ ಸ್ವಾರಸ್ಯ, ಅವುಗಳ ಮೂಲಕ ಸ್ಫುರಿಸುವಂಥ ಧ್ವನಿ, ಇವುಗಳನ್ನು ಎಲ್ಲೆಲ್ಲಿ ನೋಡಿ ಆ ಪ್ರಯೋಗಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ರೋ ಪುಂಖಾನುಪುಂಖವಾಗಿ ಇವನು ಮಾಡಿರ್ತಕ್ಕಂಥ ಪ್ರಯೋಗ ಇಲ್ಲೆಷ್ಟು ಸಾಧುವಾಗಿದೆ, ಎಷ್ಟು ಧ್ವನಿಪೂರ್ಣವಾಗಿದೆ ಅಂತ ತೋರ್ಪಡಿಸಿಕೊಟ್ರು ಅಂತಂತಾರೆ. ಇವರ ಪಾಂಡಿತ್ಯ ನೋಡ್ತಾ ಸೋಲುವುದರೊಳಗೆ ಸಂತೋಷ ಪಡ್ತಾ ಮೈಮರತೆ ಅಂತ. ಸುಮ್ಮನೆ ಪಾದಪೂರ್ಣಕ್ಕೆ ಹಾಕಿದ್ದಲ್ಲ. ವಸ್ತುತಃ ಇಲ್ಲಿ ಪೆಂಡಿರ್ ಪಳಯಿಸುವಂದದೆ ಗಂಡರ್ ಪಳಯಿಸಿದೊಡೆ ಆಯಮಂ ಚಲಮಂ ಎಸಪರಾರೋ ಕುರುಕುಲ ಮಂಡನ ಅನ್ನುವಲ್ಲಿ ಆ ಕುರುಕುಲ ಮಂಡನ ಅಂತಲೇ ಬರಬೇಕು, ಅಥವಾ ಇನ್ನೇನೋ ಬರಬೇಕು. ಪ್ರಾಸದಲ್ಲಿ ಇದೆ ಜಾಗ. ಆ ಪ್ರಾಸ ಪೆಂಡಿರ್ ಗಂಡರ್ ಕೊಂಡು ಅಂತ ಬರೋದ್ರಿಂದ ಕುರುಕುಲ ಅಂತ ತೆಗೆದುಕೊಂಡ್ಮೇಲೆ ಕುರುಕುಲ ಮಂಡನ ಅಂತಲೋ, ಕುರುಕುಲ ಮಂಡಲಿ ಮಂಡಿತ ಅಂತಲೋ ಹೀಗೇನೋ ಒಂದು ಮಾಡಬೇಕಾಗುತ್ತೆ. ಆ ಶಬ್ದ ಅಲ್ಲಿಗೆ ಬಂದು ಕೂತ್ಕೊಳ್ಬೇಕಲ್ಲ. ಬಿಂದುಪೂರ್ವಕವಾದ ಡಕಾರ ಪ್ರಾಸ ಸ್ವಲ್ಪ ಕಷ್ಟ. ಚಿಕ್ಕ ಕಂದದಲ್ಲಿ 4 ಅಕ್ಷರ ಆಗೋಕ್ಕಿಲ್ಲ, ಮುಂದಿನ ಸಾಲು ಬರುತ್ತೆ, ಪ್ರಾಸ ಬಂದು ನಾನಿದ್ದೀನಿ ಟ್ಯಾಕ್ಸ್ ಕೊಡು ಅಂತ ಕೇಳುತ್ತೆ. ಹೈವೇಗಳಲ್ಲೆಲ್ಲ 6 ಲೈನು 7, 8 ಲೈನು 4 ಲೈನು ಎಲ್ಲ ಇರುತ್ತವೆ. ಸೊಗಸಾಗಿ ಟಾರೆಲ್ಲ ಹಾಕಿರ್ತಾರೆ, ಬೇಕಾದಷ್ಟು ಸ್ಪೀಡಲ್ಲಿ ಹಾಯಾಗಿ ಹೋಗ್ಬೋದು ಎಲ್ಲ. ಆದರೆ ಟೋಲ್ಗಳು ಬರ್ತಾನೆ ಇರುತ್ತವೆ. ಆ ಟೋಲ್ಗಳಿಗೆ ನಾವು ಅಂಜಿದ್ರೆ ಹೈವೇಗಳಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ. 25, 30, 40 ರೂಪಾಯಿಗಳು ತೆರಬೇಕಾಗುತ್ತದೆ. ಈ ಕಂದ ವೃತ್ತ ಇವುಗಳೆಲ್ಲ ಅಂಥ 6 ಟ್ರ್ಯಾಕು 8 ಟ್ರ್ಯಾಕು ಹೈವೇಗಳು, ಆ ಥರ ಲೈನ್ ಹೈವೇಗಳು. ಒಂದೊಂದು ಟೋಲ್ ಕೂಡ ಒಂದೊಂದು ಪ್ರಾಸಸ್ಥಾನ, ಅಲ್ಲಿ ಕೊಟ್ಟು ಹೋಗಬೇಕು. ಚಿಲ್ಲರೆ ಇಲ್ಲ ಮತ್ತೊಂದಿಲ್ಲ ಅಂತೆಲ್ಲ ನಾವು ಚೌಕಾಸಿ ಮಾಡೋ ಹಾಗಿಲ್ಲ. ಅಷ್ಟು ಕರೆಕ್ಟಾಗಿ ಬಂದರೆ ಆ ರಾಜಮಾರ್ಗದ ಪ್ರಯಾಣ. ಇಲ್ಲದೇ ಗಲ್ಲಿಗಳಲ್ಲಿ ಹೋಗಿ ಅಡ್ಡದಾರಿ ಚಕ್ಕನಿ ರಾಜಮಾರ್ಗಮು ಉಂಡಾಗ ಸಂದುಲ ದೂರನೇಲ ಮನಸ ಅಂತಾರಲ್ಲ, ಆ ಥರ ಆಗಿಬಿಡುತ್ತೆ. ಅದು ಗಮನದಲ್ಲಿದ್ದು ಆ ರಚನೆ ಸಾಗಿಸಬೇಕು ಅಂತಂದರೆ ಎಷ್ಟು ವೈಶದ್ಯ ಇರಬೇಕು. ಬರೀ ಶಬ್ದ ಸಂಪತ್ತಿ ಇದ್ದರೆ ಸಾಕಾಗೋಲ್ಲ, ಭಾವ ಸಂಪತ್ತಿ ಇದ್ದು ಕೂಡಿಕೊಳ್ಳಬೇಕು. ಆಮೇಲೆ ದರಹಾಸ ಪೇಶಲಂ ದಿಕ್ಕರಿಗಮನಂ ಕನಕ ಪರ್ವತ ಪ್ರಾಂಶು ದಿನೇಶ್ವರ ಸುತನ ರೂಪು ಚಿತ್ರಂಬರದಂತಿರ್ಪುದು ಚಿತ್ತ ಭಿತ್ತಿಯೋಳೆನ್ನ ಅಂತ ಆಳ್ತಾನೆ. ದರಹಾಸ ಪೇಶಲಂ, ನಗೆಯಿಂದ ತುಂಬ ಕೋಮಲ ಮನೋಹರವಾದ ಭಾವನೆಯನ್ನು ಉಂಟು ಮಾಡಬಲ್ಲಂಥವನು. ದಿಕ್ಕರಿಗಮನಂ, ದಿಗ್ಗಜದಂತೆ ಚಲನೆ ಮಾಡ್ತಕ್ಕಂಥವನು. ಕನಕ ಪರ್ವತ ಪ್ರಾಂಶು, ಮೇರು ಸಮಾನನಾದ ಔನ್ನತ್ಯವನ್ನು ಹೊಂದಿದವನು. ದಿನೇಶ್ವರ ಸುತನ ರೂಪು ಚಿತ್ರಂ ಬರೆದಂತಿರ್ಪುದು, ನನ್ನ ಮನಸ್ಸಿನಲ್ಲಿ ಆಲಿಖಿತವಾಗಿ ಕಾಣಿಸ್ತಾ ಇದೆ, ಬರದಂತೆ ತೋರ್ತಾ ಇದೆ. ಚಿತ್ತ ಭಿತ್ತಿಯೊಳೆನ್ನ, ನನ್ನ ಮನೋ ಭಿತ್ತಿಯಲ್ಲಿ ಮನಃಪಟಲದಲ್ಲಿ ಅದು ಕೊರೆದಂತೆ ಬರದಂತೆ ಇದೆ ಅಂತ ನಾವು ಮಾತನ್ನು ಹೇಳ್ತಾನೆ. ಈ ಸಂದರ್ಭದಲ್ಲಿ ನೋಡಿ, ನಮ್ಮ ಪತ್ರಿಕೋದ್ಯೋಗಿಗಳ ವ್ಯಾಕರಣ ಪೈತ್ಯಗಳು ಎಲ್ಲಿಗೆ ಬಂದುಬಿಡುತ್ತವೆ ಅಂದರೆ, ಸುಮಾರು ನನಗೆ ಜ್ಞಾಪಕ ಇದ್ದಂತೆ ಯಾವಾಗಲೂ ಒಮ್ಮೆ ರಾಜ್ಕುಮಾರ್ ಮತ್ತು ಅಂಬರೀಷ್ ಇಬ್ಬರು ಸೇರಿ ಒಂದು ಕಚಡಾ ಸಿನಿಮಾ ಮಾಡಿದ್ರು, ದಿಗ್ಗಜರು ಅಂತ. ಅಲ್ಲಿವರೆಗೂ ಗಜ ನಪುಂಸಕಲಿಂಗ ಅಂತ ನಾವು ಅಂದುಕೊಂಡಿದ್ದು. ಕನ್ನಡದಲ್ಲಿ ಗಂಡು ಹೆಣ್ಣು ಬಿಟ್ಟರೆ ಇನ್ನೆಲ್ಲವೂ ಕೂಡ ನಪುಂಸಕಲಿಂಗ ಅಂತ ಸಾಮಾನ್ಯ ವ್ಯಾಕರಣ. ಈ ಇಬ್ಬರು ಮಹಾದಿಗ್ಗಜಗಳು ಮಾಡಿಬಿಟ್ಟಿದ್ದಾರೆ ಅಂತ ದಿಗ್ಗಜರು ಅಂದ್ಬಿಟ್ರು. ಗಜರೋದು ಅಂದರೆ ಕನ್ನಡದಲ್ಲಿ ದಬಾಯಿಸೋದು, ಗದರೋದು ಅಂತ ಅರ್ಥ. ಆ ದಿವಸದಿಂದ ಶುರು ಆಗಿಬಿಡ್ತು. ವಿಜಯ ಕರ್ನಾಟಕ ಸೇರಿದಂತೆ ಎಲ್ಲ ಪತ್ರಿಕೆಗಳನ್ನು ನೋಡಿ ದಿಗ್ಗಜರುಗಳು ಬಂದಿದ್ದರು ಅಂತ. ದಿಗ್ಗಜಗಳು ಬಂದಿದ್ರು ಅನ್ಬೇಕಲ್ಲ, ಇವತ್ತು ಪತ್ರಿಕೆಯಲ್ಲಿ ಹಾಗೇ ಇತ್ತು. ಅದು ಯಾವುದೋ ಗಜನಿಂದ ಅಂತ ಬಂದಿತ್ತು. ಇದು ಎಲ್ಲಿಂದ? ಗಜದಿಂದ ಅಂತಾನೆ. ಅಂದರೆ ವ್ಯಕ್ತಿಗಳಿಗೆ ಅದು ವಿಶೇಷಣವಾಗಿ ಬಂದರೆ ಲಿಂಗ ಬದಲಾಯಿಸುತ್ತೆ ಅನ್ನೋದು ಸಂಸ್ಕೃತದಲ್ಲಿ ಮಾತ್ರ, ಕನ್ನಡದಲ್ಲಿ ಅಲ್ಲ. ಭಾಷೆಗೆ ಒಂದು ಸುಂದರವಾದ ವಾಗ್ರೂಢಿ ಇದ್ದದ್ದು ವ್ಯಾಕರಣದಲ್ಲಿ, ಅದು ಹಳಿ ತಪ್ಪಿಕೊಂಡು ಹೋಗುವಂಥದ್ದು. ಅದೇ ರೀತಿಯಲ್ಲಿ ಶ್ರುತಿ,
ಧ್ರುವ ಈ ಥರದ ಶಬ್ದಗಳೆಲ್ಲ ಶುರುವಾಗಿದೆ. ಶ್ರುತಿ, ಧ್ರುವ ಅನ್ನುವುದೆಲ್ಲ ಶ್ರುತಿ ಅಂತ. ಸಂಸ್ಕೃತದಲ್ಲಿ ಶೃಣು ಅಂತ ಹೇಳುವಲ್ಲಿ ಮಾತ್ರ ಋಕಾರ ಬರುತ್ತೆ. ಶ್ರುತ್ವ ಅನ್ನುವಲ್ಲಿ ಅದು ವೃದ್ಧಿಯಾಗಿ ಗುಣವಾಗಿ ರೇಫ ಬರುತ್ತೆ. ಧ್ರುವ ಅಂತಲೇ ಇರತಕ್ಕಂಥದ್ದು. ದಾಕ್ಕೆ ಕೊಂಬು ಕೊಟ್ಟು ರಾವತ್ತು ಕೊಡಬೇಕು, ಹಾಗೆ ಶಾಕ್ಕೆ ಕೊಂಬು ಕೊಟ್ಟು ರಾವತ್ತು ಕೊಡಬೇಕು ಶ್ರುತಿ. ಇವುಗಳೆಲ್ಲ ಅದು ಯಾರು ಯಾವ ಪಾಣಿನಿ ಈ ಶಿಕ್ಷೆಯನ್ನು ಮಾಡಿಬಿಟ್ನೋ ಗೊತ್ತಾಗ್ತಾ ಇಲ್ಲ, ಎಲ್ಲಿಂದ ಅಲ್ಲಿಗೆ ಹೊರಟೋಗ್ಬಿಡ್ತಾ ಇದೆ. ಅದರಿಂದ ಸಾಧುರೂಪದಲ್ಲಿದ್ದಂಥ ಶಬ್ದಗಳು ಅಪಾರ್ಥಕ್ಕೀಡಾಗ್ಬಿಡ್ತಾ ಇವೆ, ಅಪಶಬ್ದಗಳಿಗೆ ತುತ್ತಾಗ್ತಾ ಇವೆ ಅಂತ ಗೊತ್ತಾಗುತ್ತೆ. ಹೇಳದೇ ಬೇಕಾಗಿಲ್ಲ, ವಿಕಲಚೇತನ ಅನ್ನುವ ಪಾಪದ ಸಂತಾನ, ಅದು ಜಾರಜ ಸಂತಾನ ಅಂತ ಕರಿಬೇಕಾಗುತ್ತೆ. ಭಾಷಾ ಶುದ್ಧಿ ನಾವು ನಮ್ಮ ಪರಂಪರೆಗೆ ತೋರಿಸುವಂಥ ಒಂದು ಗೌರವ. ಅದು ಮಾತ್ರವಲ್ಲ, ಪೂರ್ವದ ಪ್ರಯೋಗಗಳು ನಮಗೆ ಅರ್ಥವಾಗದೆ ಹೋಗಬಾರದು, ಅವು ಉಳಿಯಬೇಕು ಅಂದರೂ ಅದು ಬೇಕಾಗುತ್ತೆ. ಇಂಥ ಕಾವ್ಯಗಳನ್ನು ಓದುವಾಗ ನಮಗೆ ತುಂಬ ಬೇಕು. ರೂಪ, ರೂಪು ಎರಡನ್ನೂ ಬಳಸ್ತೀವಿ. ರೂಪ ಅನ್ನುವುದನ್ನು ರೂಪು ಅಂತ ಬಳಸುವಾಗ ಆ ಹಳಗನಡದ್ದು ನಡುಗನಡದಲ್ಲಿ ರೂಹು ಅಂತ ಆಗಿರುವಂಥದ್ದು ಅಂತ ಗೊತ್ತಾಗುತ್ತೆ. ಹೀಗೆ ಬಂದಂಥ ಪ್ರಯೋಗಗಳನ್ನು ಉಳಿಸಿಕೊಳ್ಳೋಣ, ಬೇರೊಂದು ರೀತಿಯಾದದ್ದನ್ನು ಮಾಡಬೇಕಾಗಿಲ್ಲ. ವ್ಯುತ್ಪತ್ತಿ ತುಂಬ ಮುಖ್ಯ. ವಿದ್ವತ್ತೆಯನ್ನು ಓವರ್ನೈಟ್ ಸಂಪಾದಿಸೋದಕ್ಕೆ ಸಾಧ್ಯ ಇಲ್ಲ. ಆ ವಿದ್ವತ್ತೆಯನ್ನು ಸಂಪಾದಿಸಿಕೊಂಡ ಕವಿಗೆ ಬರುವ ಶಕ್ತಿ ಇನ್ನು ಯಾರಿಗೂ ಬರುವಂಥದ್ದಲ್ಲ. ಗುರು ದೀಕ್ಷಾವಿಧಿಗಳಿಗೆ ಮಂತ್ರಿ ಹಿತಕಾರ್ಯ ಆಲೋಚನಕ್ಕೆ ಆಳ್ದ ನುರ್ವರಿಯಂ ಕಾವ ಗುಣಕ್ಕೆ ನರ್ಮ ಸಚಿವಂ ಕ್ರೀಡಾ ರಸಕ್ಕೆ ಆನೆಯಾಳ್ ಗುರುಭಾರ ಕಿರಿವಾಳ್ ರಣಕ್ಕೆ ತುಳಿಲಾಳ್ ಕಟ್ಟಾಯದೊಳ್ ಮೇಳದಾಳ್ ಪರಿಹಾಸಕ್ಕೆ ನಿಸಿರ್ಧ ನಿಂತು ಮರೆವಂ ದುರ್ಯೋಧನಂ ಕರ್ಣನಂ ಅಂತಂತಾನೆ. ಏನು ಒಳ್ಳೆಯ ಪದ್ಯ. ಮತ್ತೊಂದು ಹೇಳಬೇಕು, ಗದಾಯುದ್ಧದಲ್ಲಿ 2 ಛಂದಸ್ಸುಗಳು ಮತ್ತೆ ಮತ್ತೆ ಬರ್ತವೆ. ಒಂದು ಕಂದ. ಕಂದ ಇಲ್ಲದೆ ಕನ್ನಡದ ಚಂಪು ಕಾವ್ಯವೇ ಇಲ್ಲ. ಸಾಮಾನ್ಯ ಪದ್ಯಗಳಲ್ಲಿ 60% ಕಂದವೇ ಇರ್ತಾ ಇದ್ದಿದ್ದು, ಇನ್ನು 40% ವೃತ್ತಗಳಿರ್ತಾ ಇದ್ವು. ಇಲ್ಲಿ ಹೆಚ್ಚಾಗಿ ಕಂದ ಆದಮೇಲೆ ಮತ್ತೆ ಭವಿಕ್ರೀಡಿತ ವೃತ್ತ ಬರುತ್ತೆ. ಗಂಭೀರವಾದದ್ದು, ಕನ್ನಡಕ್ಕೆ ತುಂಬ ಚೆನ್ನಾಗಿ ಉಗ್ಗಿ ಬಂದದ್ದು. ಆಧುನಿಕರಲ್ಲಿ ಮತ್ತೆ ಭವಿಕ್ರೀಡಿತವನ್ನು, ಕಂದವನ್ನು ಆ ಹದದಲ್ಲಿ ಪಳಗಿಸಿಕೊಂಡು ಬಳಸಿದವರು ನಮ್ಮ ಗುಂಡಪ್ಪನವರೇ. ಇನ್ಯಾರೂ ಇಷ್ಟು ಚೆನ್ನಾಗಿ ಈ 2 ವೃತ್ತಗಳನ್ನು 20ನೇ ಶತಮಾನದಲ್ಲಿ ಬಳಸಿದ್ದನ್ನು ನಾನು ನೋಡಿಲ್ಲ. ಗುರು ದೀಕ್ಷಾವಿಧಿಗಳಿಗೆ, ದೀಕ್ಷಾದಿ ವಿಧಿಗಳಲ್ಲಿ ಕರ್ಣ ಗುರುವಂತೆ ಇದ್ದ. ಮಂತ್ರಿ ಹಿತಕಾರ್ಯ ಆಲೋಚನಕ್ಕೆ, ಹಿತಕಾರ್ಯದ ಆಲೋಚನೆಯಲ್ಲಿ ಇವನು ಮಂತ್ರಿ. ಆಳ್ದನ್ ಉರ್ವರೆಯ ಕಾವ ಗುಣಕ್ಕೆ, ಲೋಕವನ್ನು ಕಾಯುವ ಗುಣಕ್ಕೆ ಇವನು ಆಳ್ವಿಕೆ ಮಾಡುವ ಮಹಾರಾಜನಂತೆ. ನರ್ಮ ಸಚಿವಂ ಕ್ರೀಡಾ ರಸಕ್ಕೆ, ಕ್ರೀಡಾ ರಸಕ್ಕೆ, ಕ್ರೀಡಾದಿ ವಿನೋದಗಳಿಗೆ ನರ್ಮ ಸಚಿವ ಅಂದರೆ ಆತ್ಮೀಯನಾಗಿ ವಿನೋದ ವಿಹಾರಗಳನ್ನು ಮಾಡುವುದಕ್ಕೆ ಸಹಕಾರಿಯಾಗುವನು. ಆನೆಯಾಳ್ ಗುರುಭಾರಕ್ಕೆ, ತುಂಬ ಭಾರ ಹೊರಬೇಕು ಅಂದರೆ ಆನೆ ಇದ್ದಂತೆ. ಇರಿವಾಳ್ ರಣಕ್ಕೆ, ರಣಕ್ಕೆ ಈರಿವಾಳ್ ಮುಂದೆ ತೆಗೆದುಕೊಂಡು ಹೋಗಿ ಸೈನ್ಯವನ್ನು ತಾನು ಮುಂಚೂಣಿಯಲ್ಲಿ ನಿಂತು ಸೆಣಸಬಲ್ಲಂಥವನು. ತುಳಿಲಾಳ್ ಕಟ್ಟಾಯದೊಳ್, ಹಾಗೆ ತುಂಬ ಆಯಕಟ್ಟಿನ ಸ್ಥಾನದಲ್ಲಿ ನಿಂತು ಸಮರ್ಥವಾಗಿ ನಿರ್ವಾಹ ಮಾಡಬಲ್ಲಂಥ ನಿರ್ವಾಹಕ ತಂತ್ರಜ್ಞ. ಮೇಳದಾಳ್ ಪರಿಹಾಸಕ್ಕೆ, ಇನ್ಯಾವುದೋ ತಮಾಷೆಗೆ ಅಂದರೆ ನಮ್ಮ ಜೊತೆಗೆ ಗೋಷ್ಠಿ ವಿನೋದಕ್ಕೂ ಬಂದು ಸೇರಿಕೊಳ್ಳಬಲ್ಲ. ಇಂಥವನನ್ನು ಮರೆಯೋದಕ್ಕಾಗುತ್ತೆ. ಒಬ್ಬ ಅಲ್ಲ ಇವನು, ಅನೇಕ ಅಂತ. ಕಾಳಿದಾಸ ರಘುವಂಶದಲ್ಲಿ ಇಂದುಮತಿಯ ವಿಯೋಗವಾದ ಅಜ ಗೃಹಿಣಿ ಸಚಿವ ಸಖಿ ಮಿತಃ ಪ್ರಿಯಶಿಷ್ಯ ಲಲಿತೆ ಕಲಾವಿಧವು ಅಂತ ಹೇಳ್ತಾನಲ್ಲ. ಒಬ್ಬಳ ಇವಳು ಗೃಹಿಣಿಯಾಗಿದ್ದಳು, ಸಚಿವಳಾಗಿದ್ದಳು, ಪ್ರಿಯಶಿಷ್ಯಳಾಗಿದ್ದಳು, ಎಲ್ಲ ಆಗಿದ್ದಳು. ವಿಧಿ ಇವಳೊಬ್ಬಳನ್ನು ಕೊಂದು ಎಷ್ಟೆಲ್ಲ ಪಾತ್ರಗಳನ್ನು ಕೊಂದು ಬಿಡ್ತು ಅಂತ ಹೇಳಿಬಿಟ್ಟು. ಕೆಲವೊಮ್ಮೆ ದೊಡ್ಡವರು ಹೊರಟೋಗ್ಬಿಟ್ಟಾಗ, ನಮ್ಮಿಂದ ದೂರವಾದಾಗ ಎಷ್ಟೊಂದೆಲ್ಲ ದೂರವಾಗಿಬಿಡ್ತು ಅಂತ ಅನಿಸುತ್ತೆ. ಅಂಥದ್ದು ಕರ್ಣನಿಂದ ಆದಂಥ ಒಂದು ಖಾಲಿತನ ಅಂತ ಹೇಳ್ಬಿಟ್ಟಂತ ಇದ್ದಾನೆ. ಅಚ್ಚಗನ್ನಡ ಶಬ್ದಗಳು ನೋಡಿ, ಆನೆಯಾಳ್, ಇರಿವಾಳ್, ತುಳಿಲಾಳ್ ಅಂತನ್ನುವಂಥದ್ದು. ಕನ್ನಡ ಶಾಸ್ತ್ರೀಯ ಭಾಷೆಯ ಅಭಿಜಾತ ಭಾಷೆ ಆಗಬೇಕು ಅಂದರೆ ಇಂಥ ಶಬ್ದಗಳು ನಮ್ಮಲ್ಲಿ ಉಳ್ಕೊಳ್ಬೇಕು, ಅವನು ಮತ್ತೆ ಬಳಸುವಂಥ ಸ್ಥಿತಿ ಬರಬೇಕು. ಹೀಗೆ ಅವನು ಕಣ್ಣೀರಿಡ್ತಾ ಇದ್ದಾನೆ. ಆಗ ಭೀಷ್ಮನ ಬಳಿಗೆ ಬರ್ತಾನೆ. ಭೀಷ್ಮನ ಬಳಿಗೆ ಬಂದು ಅವನ ಜೊತೆಗೆ ಮಾತನಾಡ್ತಾನೆ. ಆ ವಿವರಗಳನ್ನು ನಾವು ಮುಂದೆ ನೋಡ್ತೀವಿ. ನರಶರ ಕೋಟಿ ಜರ್ಜರಿಸೆ ತನ್ನ ಶರೀರಮನಸ್ತ್ರ ವೇದನಾ ಪರವಶನಾಗಿಯುಂ ಮರದನಿಲ್ಲ ಮುಕುಂದನನ್ ಏಕಚಿತ್ತದಿಂ ಸ್ಮರಿಸುತ್ತಿರ್ದುಮತ್ತ ಕುರುಭೂಮಿಯೊಳ್ ಈಗಳದೆಂತುಟ ಅದುದೋ ಕುರುಪತಿಗೆಂದನ ಪರಮಯೋಗಿಗ ಮಿಂತುಟು ಮೋಹಮಾಗದೆ. ಮೈಯೆಲ್ಲ ಬಾಣಗಳು ಕಿತ್ತು ತಿಂತಾ ಇವೆ,
ಹಾಗಿದ್ದಾಗಲೂ ಕೂಡ ಅವನು ಏಕಚಿತ್ತದಿಂದ ಕೃಷ್ಣ ಧ್ಯಾನದಲ್ಲಿ ಮುಳುಗಿದ್ದಾನೆ. ಇದು ಎಷ್ಟು ಕಷ್ಟವಾದದ್ದು, ಎಷ್ಟು ಭಯಂಕರವಾದದ್ದು, ಈ ಮಹಾಸಾಹಸವನ್ನು ಮಾಡ್ತಾ ಇದ್ದಾನಲ್ಲ ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ರೀತಿಯಾದ ಒಂದು ಭೀಷ್ಮನ ಚಿತ್ರಣವನ್ನು ಮತ್ತು ಚೆನ್ನಾಗಿರುವಂಥ ರೀತಿಯಲ್ಲಿ ಪಂಪ ತನ್ನ ಭಾರತದಲ್ಲಿ ಮಾಡಿದ್ದಾನೆ. ಅದು ಅತ್ಯುತ್ತಮವಾದಂಥ ಪದ್ಯ ಅಂತ ನನಗೆ ಅನಿಸುತ್ತೆ. ಭೀಷ್ಮ ತಾನು ಶರತಲ್ಪಗತನಾಗಿ ಮಲಗುವಂಥದ್ದನ್ನು ಕವಿ ಬಹಳ ಚೆನ್ನಾಗಿ ಅತ್ಯದ್ಭುತವಾದ ಪ್ರತಿಮೆಯನ್ನೇ ಇಟ್ಟು ತೋರಿಸಿದ್ದಾನೆ. ಅದನ್ನು ತೀನಂ ಶ್ರೀಕಂಠಯ್ಯನವರು ತಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ತುಂಬ ಸೊಗಸಾದ ಧ್ವನಿಪೂರ್ಣವಾದ ಸ್ವಾರಸ್ಯ ಅಲ್ಲಿ ಏನಿದೆ ಅನ್ನೋದನ್ನು ತೋರ್ಪಡಿಸಿ ಹೇಳಿದ್ದಾರೆ. ಆ ಪದ್ಯವನ್ನು ನಾವು ಗಮನಿಸಬಹುದು ಅಂತ ಅನಿಸುತ್ತೆ. ತಿಣ್ತಿಣಿಯಾಗಿ ನಟ್ಟ ಕಣೆಯೊಳ್ ನೆಲಮುಟ್ಟದೆ ಮೈಯೊಳತ್ತಂ ಇತ್ತಂ ತೆರೆದಿರ್ದ ಪುಣ್ಗಳೆಸೆವಕ್ಕರದಂತಿರೆ ನೋಡಿ ಕಲ್ಲಿಮೆಂಬಂತವಲ್ ಇರ್ದನ್ ಅಟ್ಟವಣೆ ಕೋಲ್ಗಳ ಮೇಲೆಸೆದಿರ್ದ ವೀರ ಸಿದ್ಧಾಂತದ ಶಾಸನಂ ಬರೆದ ಪೊತ್ತಿಗೆಯಂತ ಮರಾಪಗಾತ್ಮಜಂ ಅಂತ ಹೇಳ್ತಾನೆ ಕವಿ. ತಿಂತಿಣಿಯಾಗಿ ನೆಟ್ಟ ಕಣೆಯೊಳು, ಮೈಗೆಲ್ಲ ಚುಚ್ಚಿಕೊಂಡಂಥ ಬಾಣಗಳು ಒತ್ತಾಗಿದ್ದು ಮೈಯಿಂದ ಹೊರಕ್ಕೆ ಬಂದು ಒಂದು ಮೊಳದುದ್ದ ಆಚೆ ಚಾಚಿದ್ದ ಕಾರಣ ನೆಲ ಮುಟ್ಟದಂತೆ ಆಗಿತ್ತು ಅವನ ಮೈಯೇ. ಬಾಣಗಳೇ ಅವನ ಮೈಯನ್ನು ತಾಳಿದ್ದುವು, ಮೇಲೆ ಅವು ನಿಲ್ಲಿಸಿಕೊಂಡಿದ್ದುವು. ಇನ್ನು ಪುಣ್ಗಳು, ಆ ಗಾಯಗಳು ಎಸವಕ್ಕರದಂತೆ ರಕ್ತಾಕ್ಷರದಂತೆ ಆ ಗಾಯಗಳು ತೋರ್ತಾ ಇವೆ. ಹಾಗಾಗಿ ಅಟ್ಟವಣೆ ಕೋಲ್ಗಳ ಮೇಲ್ ಎಸೆದಿರ್ದ ವೀರ ಸಿದ್ಧಾಂತದ ಶಾಸನಂ, ಆ ಬಾಣಗಳೆನ್ನುವ ವ್ಯಾಸಪೀಠದ ಮೇಲೆ ಇಟ್ಟಿರ್ತಕ್ಕಂತಹ ವೀರ ಸಿದ್ಧಾಂತದ ಶಾಸನವನ್ನು ಬರೆದ ಹೊತ್ತಿಗೆಯ ಗ್ರಂಥದ ಹಾಗೆ ಕಾಣಿಸ್ತಾ ಇದ್ದ. ವೀರ ರಸದ ಮಹಾಕಾವ್ಯದ ಹಾಗೆ ಶರತಲ್ಪಗತನಾದ ಭೀಷ್ಮ ಇದ್ದ ಅಂತ ಕವಿ ಬರೀತಾನೆ. ಇಂಥ ಸೊಗಸಾದ ಚಿತ್ರಣ, ಅತ್ಯದ್ಭುತವಾದಂಥದ್ದು. ಇಂಥ ಒಂದು ಒಳ್ಳೆಯ ಕವಿಯನ್ನು, ಪೂರ್ವಸೂರಿಯನ್ನು ಉಳ್ಳವನು ತಾನೇ ರನ್ನ. ಆ ದೃಷ್ಟಿಯಿಂದ ಮುಂದುವರೆದು ಭೀಷ್ಮನ ಜೊತೆಗೆ ದುರ್ಯೋಧನನ ಮಾತನ್ನು ಹೀಗೆ ತರಿಸ್ತಾರೆ. ಅವನು ಹೇಳ್ತಾನೆ, ನದೀದಂದನಂ ರಾಜರಾಜಂ ನೋಡಿ ಮನ್ಯೂದ್ಗತ ಕಂಠನಾಗಿ ವಿನಯಮನೊಕ್ಕು ನಿಮ್ಮ ಗುರುವೃದ್ಧರ ಪೇಳ್ದ ಹಿತೋಪದೇಶಮಂ ಮನದೊಳಿಳಿಂಕೆಗೊಂಡನ್ ಆ ಮನದೊಳಿಳಿಂಕೆಗೊಂಡ ಅನಿಲ ನಂದನವೈರದೆ ನಿಮ್ಮನ್ ಇಂದ್ರನಂದನನೊಡನೆ ಆನೆ ಕಾದಿಸಿದೆನ್ ಆನೆ ಕಡಂಗಿದೆನ್ ಎನ್ನ ಪಾಪಕರ್ಮದ ಕತದಿಂ ಈ ನಿಮಗಂ ಈ ಇರವಾದುದೆ ಸಿಂಧುನಂದನ. ನೀವೆಲ್ಲ ಹಿತ ಹೇಳಿದಿರಿ, ಆ ಹಿತವನ್ನು ಬಿಟ್ಟೆ. ವಿನಯಮನೊಕ್ಕು ಅಂದರೆ ಆ ರಾಜನೀತಿಯ ನಡೆ ಯಾವುದಿದೆ ಅದು ವಿನಯ. ವಿನಯ ಅಂದರೆ ಬರೀ ತಗ್ಗಿ ಬಗ್ಗೆ ನಡೆಯೋದು ಅಂತಲ್ಲ, ಟೋಟಲ್ ಕಾಂಡಕ್ಟ್, ಕ್ಯಾರೆಕ್ಟರ್, ಶೀಲ, ಅದನ್ನೆಲ್ಲ ನಾನು ಮರೆತು ಗುರುವೃದ್ಧರ ಪೇಳ್ದ ಹಿತೋಪದೇಶವನ್ನೋಳು ಇಳಿಂಕೆಗೊಂಡು ಅವನ್ನೆಲ್ಲವನ್ನೂ ಕಿವುಡಿಗೇಳಿ ಅದನ್ನು ಇಳಿಸಿಬಿಟ್ಟು ನಾನು ಅನಿಲನಂದನ ವೈರದೆ ಭೀಮವೈರದಿಂದ ಇಂದ್ರನಂದನನೊಡನೆ ಅರ್ಜುನನ ಜೊತೆಗೆ ನಿಮ್ಮನ್ನು ಕಾದಿಸಿದೆ, ಯುದ್ಧ ಮಾಡಿಸಿದೆ. ಆ ಪಾಪಕರ್ಮನ ಕಥದಿಂದಂ, ಆ ಪಾಪದ ಕೆಲಸದಿಂದ ನಿಮಗಂ ಈ ಇರುವಾದುದೆ. ನೀವು ಈ ರೀತಿ ಶರತಲ್ಪದಲ್ಲಿ ಉತ್ತರಾಯಣ ಪುಣ್ಯಕಾಲ ಬರೋವರೆಗೂ ಬೇಯುವಂತಾಯ್ತಲ್ಲ ಸಿಂಧುನಂದನ ಅಂಥೇಳಿ ಪಶ್ಚಾತ್ತಾಪ ಪಡ್ತಾನೆ. ಆಗ ಇವನು ಹೇಳ್ತಾನೆ, ಅಯ್ಯ ನನ್ನ ಗತಿ ಇರಲಿ, ನೀನೇನಾಗಿದ್ದೀಯ ಅದನ್ನು ನಾವು ನೋಡಬೇಕಲ್ಲ. ಇಂಥ ಸ್ಥಿತಿಯಲ್ಲಿದ್ದವನು ನೀನು ಈಗ ಈ ರೀತಿ ಆಗಿಬಿಟ್ಟಿಯಲ್ಲ ಅಂತ ಹೇಳ್ಬಿಟ್ಟು ಬಹಳ ಸಂಕಟ ಪಡ್ತಾನೆ. ಆ ಸಂಕಟದ ಚಿತ್ರಣ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಅವನು ಹೇಳ್ತಾನೆ, ಧವಳ ಗಜೇಂದ್ರಮುಂ ಧವಳ ಚಾಮರಮುಂ ಧವಳಾತಪತ್ರಮುಂ ಧವಳ ವಿಲೋಚನೋತ್ಪಲ ವಧೂಜನಮುಂ ಬೆರಸಷ್ಟ ದಿಕ್ತಟಂ ಧವಳಿಸೆ ಕೀರ್ತಿಯಂ ಧವಳ ಮಂಗಳಗೇಯದಿನೊಪ್ಪಿ ಬರ್ಪ ಕೌರವ ಧವಳಂಗೆ ದೇಸಿಗನೆ ಬರ್ಪವಲೊರ್ವನೆ ಬರ್ಪುದಾದುದೇ. ಪ್ರಸನ್ನ ಮನೋಹರವಾದ ಚಂಪಕಮಾಲೆ, ಧವಳ ಗಜೇಂದ್ರಮುಂ ಬಿಳಿಯಾನೆ, ಧವಳ ಚಾಮರಮುಂ ಬಿಳಿಯ ಚಮರಿ ಮೃಗದ ಬಾಲಗಳ ಬೀಸಣಿಗೆ, ಧವಳಾತಪತ್ರಮುಂ ಶ್ವೇತಛತ್ರ, ಧವಳ ವಿಲೋಚನೋತ್ಪಲ ವಧೂಜನಮಂ ತಿಳಿಯಾದ ಕಣ್ಣಿನ ಸುಂದರಿಯರು ಅವನನ್ನು ಸ್ವಾಗತ ಗೀತೆಗಳಿಂದ ಸ್ವಾಗತ ಮಾಡ್ತಾ ಇದ್ದರೆ, ಅಷ್ಟದಿಕ್ತಟಂ ಧವಳಿಸೆ 8 ದಿಕ್ಕುಗಳು ಇವನ ಕೀರ್ತಿಯಿಂದ ಧಗಾಯಮಾನವಾಗಿ ಬೆಳಗುವಂತೆ ಇರುವಾಗ ಧವಳ ಮಂಗಳ ಗೇಯದಿನೊಪ್ಪಿ. ಈ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ. ಧವಳ ಮಂಗಳ ಗೇಯ ಅಂದರೆ ಏನು ಅಂತ. ಧವಳ ಅಂತಂದರೆ ಒಂದು ಬಗೆಯ ಹಾಡು, ಅದು ಈ ಹೊತ್ತಿನ ರೂಪಕ ತಾಳಕ್ಕೆ ಹತ್ತಿರಕ್ಕೆ ಬರ್ತಕ್ಕಂಥದ್ದು. ತಕ ತಕ ಧಿಮ್ಮಿ ತಕ ತಕ ಝಣು ಅಂತ ಬರ್ತಕ್ಕಂಥದ್ದು. ಆ ರೂಪಕ ತಾಳ ಸ್ವಲ್ಪ ವಿಳಂಬದ ಗತಿಯಲ್ಲಿ ಬರುವಂಥ ತಾಳ. ಆದಿತಾಳಕ್ಕಿಂತ ಅದು ಸ್ವಲ್ಪ ವಿಳಂಬ ಗತಿಯಲ್ಲಿರುತ್ತೆ ರೂಪಕ ತಾಳ. ಆ ಗಜಗಾಂಭೀರ್ಯದ ಗತಿಯಲ್ಲಿ ಅವನು ಬರುವುದಕ್ಕೆ ಸರಿಯಾಗಿ ರೂಪಕ ತಾಳದ ಈ ಒಂದು ಧವಳ ಅಂತ ಒಂದು ಛಂದಸ್ಸು ಕೂಡ ಇದೆ. ಆ ಛಂದೋಗತಿಯೇ ಈ ರೀತಿಯಾದಂಥದ್ದು.
ಅದನ್ನು ಸಂತುಲಿತ ಧೃತಾವರ್ತ ಗತಿ ಅಂತ ಕರೀತಾರೆ. ಅಂದರೆ 2+4 2+4 ಆ ರೀತಿ ಬರುತ್ತೆ. 3 ಮಾತ್ರೆ 3 ಮಾತ್ರೆಯಾಗಿ ಬರದೆ 3 ಮಾತ್ರೆಗಳು 2 ಸೇರಿಕೊಂಡು 6 ಆಗಿ 6 2 4 ಅಥವಾ 4 2 ಆಗುವಂತೆ ಬರುವಂಥದ್ದು ಅಂತ ಗೊತ್ತಾಗುತ್ತೆ. ಫಾಲ್ಗುಣ ರವಿ ಕುಂಕುಮ ಛವಿದಂತರ ಹರಿದಂತರದಲ್ಲಿ ದಿಜ್ಞಾರ್ಯ ಶುಭವಾರ್ಯ ಸಂಸೇಚನೆಯಂದದಲ್ಲಿ ಈ ರೀತಿಯಾಗಿ ಹೋಗ್ತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಆ ಧವಳ ಅನ್ನುವಂಥ ಗೇಯದಲ್ಲಿ ನಿನ್ನನ್ನು ಸ್ವಾಗತ ಮಾಡಿಕೊಂಡು ಹಾಡ್ತಾ ಬರ್ತಾ ಇದ್ದರೆ ಆ ರೀತಿ ಬರ್ತಾ ಇದ್ದಂಥ ಕೌರವ ಧವಳಂಗೆ. ಈ ಕೌರವ ಧವಳ ಯಾರು? ಧವಳ ಅಂದರೆ ಮಹಾವೃಷಭ. ಗೋವುಗಳ ಅನೇಕ ವೆರೈಟಿಯಲ್ಲಿ ಶಬಲ, ಕಪಿಲ, ಸುರಭಿ ಅಂತೆಲ್ಲ ಹೇಳ್ತೀವಿ. ಧವಳ ಅಂತ ಬೆಳ್ಳಗಿರ್ತಕ್ಕಂಥ ಮಹಾವೃಷಭ. ನನಗೆ ಹೋಲಿಕೆ ಕಾಣಿಸುವುದು ಓಂಗೋಲ್ ಅಂತ ಆಂಧ್ರದ ಒಂದು ಗೋವಿನ ಜಾತಿ ಉಂಟಲ್ಲ, ಅದರ ಎತ್ತು ಓಂಗೋಲ್ ವೃಷಭದಂತೆ ಅವನು ಎದ್ದು ಕಾಣುವಂತೆ ಧೀರ ಗಂಭೀರ ಗತಿಯಿಂದ ಬರ್ತಾ ಇದ್ದ. ಅವನು ಹಾಗೆ ಬರುವವನು ದುರ್ಯೋಧನ ಎಂದು ದೇಸಿಗನೇ ಬರ್ಪೋಲ್ ಬೀಡಾಡಿ ನಾಡಾಡಿ ಬರುವಂತೆ ಒರ್ವನೆ ಬರ್ಪುದಾದುದೇ ಅಂತ. ಕೆಟ್ಟವರೇ ಇರ್ಬೋದು, ಹೇಗಿದ್ದವರು ಹೇಗಾಗ್ಬಿಟ್ರಲ್ಲ ಅಂತಂದಾಗ ನಮಗೆ ಒಂಥರ ಬೇಸರವಾಗುತ್ತೆ. ಎಂತೆಂಥವರೇ ಇರ್ಬೋದು. ಶ್ರೀನಾಥ ಎಷ್ಟು ಭವ್ಯವಾದ ರೀತಿಯಲ್ಲಿ ಬಾಳದವನು, ಯಾವ ರೀತಿಯೆಲ್ಲ ಬಾಳದವನೆಂದರೆ ತೆಲುಗಿನ ಮಹಾಕವಿ 500 ವರ್ಷಗಳ ಕೆಳಗಿದ್ದವನು. ಸಂಪರಾಯಣಿ ತೆಲುಂಗಾಧೀಶ ಅಂತ ಒಬ್ಬ ಇದ್ದ. ಅವನನ್ನು ಇವನು ಅಕ್ಷಯಂಬಗ ಸಂಪರಾಯಣಿ ತೆಲುಂಗಾಧೀಶ ಕಸ್ತೂರಿಕಾ ಭಿಕ್ಷಾದಾನಮ ಸೇಯರ ಸುಖವಿರಾಟ್ ಬೃಂದಾರಕ ಸ್ವಾಮಿಕಿನ್ ದ್ರಾಕ್ಷಾರಾಮ ಚಲುಕ್ಯ ಭೀಮವರ ಗಂಧರ್ವಪ್ಸರೋಭಾಮಿನಿ ವಕ್ಷೋಜದ್ವಯ ಕುಂಭಿ ಕುಂಭಮೂಲಪೈ ವಾಸಿಂಚು ತದ್ವಾಸನಲ್ಲಂತ ಕೇಳಿದವನು. ನೀನು ನನಗೆ ಅದು ಇದು ದಾನ ಕೊಡಬೇಕು ಅಂತ ಏನು ಮಾಡ್ಕೊಳ್ಬೇಡ, ನನಗೆ ಕಸ್ತೂರಿ ಕೊಡು 2 ತೊಲ, ಅಷ್ಟು ಸಾಕು. ಕಸ್ತೂರಿ 2 ತೊಲ ಕಸ್ತೂರಿ ಕೊಟ್ಟರೆ ಸಾಕು. ಈ ಕಸ್ತೂರಿ ದ್ರಾಕ್ಷಾರಾಮ ಮತ್ತೆರಗ ಭೀಮಾವರ ಈ ರೀತಿಯಾದಂಥ ಪ್ರಸಿದ್ಧವಾದ ಕ್ಷೇತ್ರಗಳಲ್ಲಿರ್ತಕ್ಕಂಥ ಸುಂದರಿಯರ ಸ್ತನಗಳ ಮೇಲೆ ಅದು ವಾಸನೆಯನ್ನು ತೋರಿಸ್ತಾ ಇರುತ್ತೆ ಅಂತ. ಅಂದರೆ ಇವನ ವರ್ತನೆ ಎಂಥದ್ದು, ಇವನ ಜಾಡು ಎಂಥದ್ದು ಅನ್ನೋದನ್ನು ಎಂಥ ರಾಜರ ಮುಂದೇನು ಹಿಂದು ಮುಂದೆ ನೋಡದೆ ಲಂಗು ಲಗಾಮಿಲ್ಲದೆ ಹೇಳಿಕೊಳ್ಳಬಲ್ಲಂಥವನು, ದಕ್ಕಿಸಿಕೊಳ್ಳಬಲ್ಲಂಥವನು. ನಮ್ಮ ಪ್ರೌಢದೇವರಾಯನ ಆಸ್ಥಾನಕ್ಕೆ ಬಂದು ಅರುಣಗಿರಿನಾಥ ಡಿಂಡಿಮ ಭಟ್ಟಾರಕನ ಜೊತೆಗೆ ವಾಗ್ಯುದ್ಧ ಮಾಡಿ ಉದ್ಭಟ ಶಾಸ್ತ್ರ ಅಂತ ಹೆಸರಾದ ಅಲಂಕಾರ ಶಾಸ್ತ್ರದಲ್ಲಿ ವೈದುಷ್ಯವನ್ನು ತೋರಿಸಿ ಅವನ ಕಂಚಿನ ಡಕ್ಕೆಯನ್ನು ಒಡೆಯಿಸಿ ನಿನಗೇನು ಬೇಕು ಅಂತಂದರೆ ಕನಕಸ್ನಾನಮು ಸೇಯಿಂಪವೇ, ಕನಕಸ್ನಾನವನ್ನು ಮಾಡಿಸು. ಯಾಕೆಂದರೆ ಕುನೃಪಸ್ತೋತ್ರ ಸಮುದ್ಭವಂ ಬೈನ ಮೈಲಂ ಪೋಗೊಟ್ಟಗಾನ್. ಕೆಟ್ಟ ಅಲ್ಪ ಸ್ವಲ್ಪ ರಾಜರುಗಳನ್ನು ಯಾವುದೋ ಸಂದರ್ಭದಲ್ಲಿ ಹೊಗಳಬೇಕಾಗಿ ಬಂತು. ಶ್ರೀನಾಥ ಪ್ರೊಫೆಷನಲ್ ರೈಟರ್. ಅವ್ರು ಈಗ ಆಗ ಬರೆಯೋಕ್ಕಾಗೋಲ್ಲ ಅಂತ ಇಲ್ಲ. ವಾರಪತ್ರಿಕೆಗಳಿಗೆ ವಾರಕ್ಕೂ ಎಕ್ಸೈಟಿಂಗ್ ಆಗಿರುವಂತಹ ಕನ್ಕ್ಲೂಷನ್ ಬರುವಂಥ ರೀತಿಯಲ್ಲಿ ಮುಂದುವರಿಸಬೇಕಾಗುತ್ತಲ್ಲ ಬರವಣಿಗೆ, ಹಾಗೆ ಮುಂದುವರಿಸ್ತಕ್ಕಂಥವನು ಶ್ರೀನಾಥ. ಹಾಗಾಗಿ ಯಾವುದೋ ಸಂದರ್ಭದಲ್ಲಿ ಯಾರನ್ನು ಹೊಗಳಬೇಕಾಗಿ ಬಂದಿರುತ್ತೆ. ಹಾಗೆ ಹೊಗಳಿ ಮೈಲಿಗೆ ಆಗಿದೆ. ಆ ಮೈಲಿಗೆ ಹೋಗೋದಕ್ಕೆ ಬರೀ ನೀರು ಸಾಕಾಗೋದಿಲ್ಲ, ಅಲ್ಲಿಗೆ ಬೇಕಾಗಿರ್ತಕ್ಕಂಥದ್ದು ಬಂಗಾರದ ಸ್ನಾನ ಮಾಡಿಸು. ಅದು ಈ ಕಾಲದ ಮರಿಮಕ್ಕಳನ್ನು ಮುಖ ಕಂಡಾಗ ಉಫ್ ಅಂತ ಅನ್ನಬೇಕಾಗಿಲ್ಲ, ಗಾಳಿಗೆ ಹಾಗೇ ತೇಲ್ಕೊಂಡು ಹೋಗ್ಬಿಡುತ್ತವೆ ಅಂತ 4 ಬಂಗಾರದ ಒಂದು ತಲೆ ಮೇಲೆ ಮಂತ್ರಾಕ್ಷತೆ ಥರ ಎರಚೋದಲ್ಲ. 1008 ಬಂಗಾರದ ನಾಣ್ಯಗಳಿಂದ ಜಣ ತಲೆಗೆ ಹಾಕಿ ಅಭಿಷೇಕ ಮಾಡಿಸ್ಬೇಕು. ಹಾಗೆ ದೀನಾರ ಟಂಕಾಲ ತೀರ್ಥ ಮಾಡಿಂಚಿತಿ ಅಂತೇಳಿ ಹೇಳ್ತಾನೆ ಅವನು. ದೀನಾರದ ಟಂಕಗಳಲ್ಲಿ ಜಲಕ್ರೀಡೆ ಆಡಿಬಿಟ್ಟೆ ನಾನು. ಎಂಥದ್ದು ಪ್ರೌಢದೇವರೇನ ಮುತ್ಯಾಲ ಶಾಲ, ಮುತ್ತಿನ ಶಾಲೆಯಲ್ಲಿ ಮುತ್ತಿನ ಮಂಟಪದಲ್ಲಿ ಆ ರೀತಿ ಸ್ನಾನ ಮಾಡಿದೆ ಅಂತ ಹಾಗೆಲ್ಲ ಅಂದುಕೊಂಡವನು ಕಡೆಗಾಲದಲ್ಲಿ ಪಾಪ ಅವನಿಗೆ ಏನೂ ಗತಿ ಇಲ್ಲದೆ ಹೋಗ್ಬಿಡ್ತು. ಹೇಳ್ಕೊಳ್ತಾನೆ, ಕೈಲಾಸ ಗಿರಿಬಂಡೆ ಮೈಲಾರ ವಿಭುಡೆಗೆ ದಿನಮೆಚ್ಚ ಎವ್ವಂಡು ತೀರ್ಚು. ಮೈಲಾರ ವಿಭು ಅಂತ ಒಬ್ಬ ರಾಜ ಇದ್ದ, ಅವನು ಸತ್ತೋಗ್ಬಿಟ್ಟ, ಕೈಲಾಸ ಸೇರಿದ. ಈಗ ನನಗೆ ಡೈಲಿ ಖರ್ಚು ಕೊಡೋರು ಯಾರು? ಇಂಥವನಿಗೆ ಸ್ವಲ್ಪ ಅಲ್ಪದಲ್ಲಾಗುತ್ತಾ? ಸಿಕ್ಕಾಪಟ್ಟೆ ದುಂದು, ಸಿಕ್ಕಾಪಟ್ಟೆ ಶ್ರೀಮಂತಿಕೆಯ ಡೌಲಿನ ರೀತಿ. ಹೀಗೆ ಅವನು ಹೊರಟೋಗ್ಬಿಟ್ಟ. ಅದೇ ರೀತಿ ಕಾಶಿಕಾ ವಿಶ್ವೇಶು ಗಲಿಸೆ ವೀರಾರೆಡ್ಡಿ ಅಂತಿದ್ದ, ಅವನು ಕಾಶಿ ವಿಶ್ವೇಶ್ವರನ ಸೇರಿಬಿಟ್ಟ. ಹಾಗಿರುವಾಗ ಇನ್ನು ನನಗೆ ಹೇಮಾಂಬರವನ್ನು, ಬಂಗಾರದ ಬಟ್ಟೆಯನ್ನು, ರತ್ನಾಭರಣಗಳನ್ನು ಯಾರು ಕೊಡ್ತಾರೆ? ಅದೇ ರೀತಿ ರಂಭಗೂಡೆ ತೆಲುಂಗರಾಯರ ಹತ್ತುಂಡು, ತೆಲುಂಗರಾಯ ಅಂತಿದ್ದ ಈ ಕಸ್ತೂರಿ ಕೊಟ್ಟವನು. ಅವನು ದೇವಲೋಕಕ್ಕೆ ಹೋಗ್ಬಿಟ್ಟ, ರಂಭೆ ಡ್ಯಾನ್ಸ್ ನೋಡ್ತಾ ಕೂತಿದ್ದಾನೆ. ಹಾಗಿರುವಾಗ ನನಗೆ ಹೇಮಪಾತ್ರಾನ್ನ ಮೆವ್ವನಿ ಪಂಕ್ತಿಗಲದು, ಬಂಗಾರದ ತಟ್ಟೆನಲ್ಲಿ ಯಾರು ಪಂಕ್ತಿನಲ್ಲಿ ಕೂತು ಊಟ ಮಾಡೋದು? ಹೀಗಾಗಿ ಇವೆಲ್ಲ ನನಗೆ ಒದಗಿ ಬರ್ತಾ ಇಲ್ಲ.
ಅದಕ್ಕೆ ಬುವಿಲೋನಿ ಬ್ರತುಕಿಂಕ ಕಷ್ಟಮನುಚು ಅರುಗುಚುನ್ನಾಡು ಶ್ರೀನಾಥುಡು ಅಮರಪುರಿಕಿ ದಿವಿಜ ಕವಿವರಲ ಗುಂಡೆಯಲ್ಲಿ ದಿಗ್ಗುರನಗ. ಈ ಭೂಮಿ ಮೇಲೆ ಬದುಕೋದು ಕಷ್ಟ ಅಂತ ನಾನು ಸ್ವರ್ಗ ಸೇರ್ತಾ ಇದ್ದೀನಿ, ದೇವಲೋಕದ ಕವಿಗಳ ಎದೆ ಡಬಡಬ ಹುಡ್ಕೋತಾ ಇದೆ ಅಂತ ಸತ್ತ. ಸಾಯುವಾಗಲೂ ಆ ಕೆಚ್ಚು ಅವನಿಗೆ ಎಷ್ಟಿದೆ ಅಂದರೆ, ಚೆನ್ನಾಗಿ ಬದುಕು ಕೆಡಬಾರ್ದು, ಚೆನ್ನಾಗಿ ಬದುಕಿ ಕೆಡುವುದಂದರೆ ಒಂದು ದುಃಖ. ದುರ್ಯೋಧನಂತ ಆ ಸ್ಥಿತಿ. ಅವನು ನೋಡಿದ್ರೆ ನಮ್ಮ ಹೃದಯ ಕರಗದೇ ಇದ್ದರು ಅಯ್ಯೋ ಪಾಪಿ ಈ ಥರ ಆದನಲ್ಲ ಅಂತ ಅನಿಸುತ್ತೆ. ಈ ಮಟ್ಟಕ್ಕೆ ತರುವುದಿದೆಯಲ್ಲ ಅದು ತುಂಬ ಕಷ್ಟ. ರನ್ನ ಹಾಗೆ ತರಿಸಿದ್ದಾನೆ ಅವನನ್ನು. ಅದಕ್ಕೆ ಪೂರ್ವಕವಿಗಳ ಕೊಡುಗೆಯೂ ಸಾಕಷ್ಟು ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಎಲ್ಲಕ್ಕಿಂತ ಇದು ಭೀಷ್ಮನ ಬಾಯಿಂದ ಬಂದಿದೆಯಲ್ಲ. ಭೀಷ್ಮನಿಗೆ ದುರ್ಯೋಧನ ಎಷ್ಟು ಕೆಟ್ಟವನಾದರೂ ಮೊಮ್ಮಗನೇ, ಅವನಿಗೆ ಅದೇ ದೃಷ್ಟಿ ಇರುತ್ತದೆ. ಹೀಗೆ ಪಾತ್ರೌಚಿತ್ಯವನ್ನು ಇಟ್ಟುಕೊಂಡು ಪ್ರಬಂಧದಲ್ಲಿ ಮಾತುಗಳನ್ನು ಆಡಿಸುವುದು ಅತಿಶಯವಾದ ಸ್ವಾರಸ್ಯ. ಆಮೇಲೆ ನಿಮಗೆ ಪೊಡಮಟ್ಟು ಪೋಪುದೆ ಸಮಕಟ್ಟೆನೆ ಬಂದೆನ್ ಅಹಿತರೊಳ್ ಸಂಧಿಯನೇಂ ಸಮಗೊಳಿಸೆಂದು ಬಂದನೆ ಸಮದೊಳ್ ಎನಗಜ್ಜ ಪೇಳಿ ಮಾವುದು ಕಜ್ಜಂ. ನಾನು ಈಗೇನು ಮಾಡಬೇಕು ಹೇಳಿ, ನಿಮಗೆ ನಮಸ್ಕಾರ ಮಾಡಿ ಬರಬೇಕೆ, ಸಂಧಿ ಮಾಡಿಕೊಳ್ಬೇಕೆ, ಏನು ಹೇಳಿ ಅಂತ. ನೆಲಕಿರಿವೆನೆಂದು ಬಗೆವಿರೆ ಛಲಕಿರಿವೆಂ ಪಾಂಡುಸುತರೊಳು ಈ ನೆಲನಿದು ಪಾಳ್ನೆಲ ನನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪ್ಪೆನೆ. ನಾನು ನೆಲಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ, ಛಲಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅಂತ. ಇವೆಲ್ಲ ಅವರವರೇ ಕಂಡುಕೊಳ್ಳೋ ಲಾಜಿಕ್ಗಳು. ಇದಕ್ಕೆ ಯಾವುದೇ ರೀತಿಯಾದ ವಿವೇಕ ಇಲ್ಲ. ಹಾಳಾಗಿದ್ದಾಯಿತು, ಇನ್ನು ಹಾಳೇ ಚೆನ್ನ ಅಂತ ಅಂದುಕೊಳ್ಬೇಕು. ನಮ್ಮ ಎಷ್ಟೋ ನವ್ಯ ಸಾಹಿತಿಗಳಲ್ಲಿ ಇಂಥದ್ದು ನೋಡ್ತೀವಿ. ಮಾಡಬಾರದು ಮಾಡಿಬಿಡ್ತಾರೆ. ಅದಕ್ಕೆ ಪತ್ರಿಕಾ ಮುಖವಾಗಿ, ಬರವಣಿಗೆ ಮುಖವಾಗಿ ಏನೇನೋ ಸಮರ್ಥನೆಗಳನ್ನು ಒಡ್ಡುಕೊಳ್ತಾ ಇರ್ತಾರೆ. ಹಾಗೆ ಇವನು ಕೂಡ ಇಷ್ಟು ಹಂತಕ್ಕೆ ಬಂದಾಯಿತು, ಇನ್ನಂತೂ ನನಗೆ ನೆಲ ಬೇಕಿಲ್ಲ ಅಂತ ಯಾರು ಕೊಡೋಕ್ಕೆ ತಯಾರಿದ್ದಾರೆ. ಆದರೆ ನಾನಂತೂ ಹಾಳಾಗಿದ್ದೀನಿ, ಇನ್ನೇನಾದರೂ ಪರವಾಗಿಲ್ಲ, ಕೊನೆವರೆಗೂ ಹೋರಾಡಿಯೇ ಸಾಯ್ತೀನಿ, ಸಾಯೋದಂತೂ ಗ್ಯಾರಂಟಿ ಗೊತ್ತಾಯಿತು. ಹೀಗೆ ಅದೊಂದು ರೀತಿ ತೆಗಾಯಿಸಿ ನಿಲ್ಲೋದು ಅಂತಾರಲ್ಲ, ಹಾಗೆ ಬಂದ್ಬಿಡುತ್ತೆ. ಇವನು ಅದನ್ನು ಮಾಡ್ತಾ ಇದ್ದಾನೆ. ಅರೆ, ದುರ್ಯೋಧನನ ಮನೋಧರ್ಮದಿಂದ ಇದು ಚೆನ್ನಾಗಿರುವಂಥ ಉಕ್ತಿಯೇ. ನೆಲಕಿರುವೆನೆಂದು ಬಗೆವೆರೆ, ನಾನು ನೆಲಕ್ಕಾಗಿ ಹೋರಾಟ ಮಾಡ್ತಿಲ್ಲ, ಛಲಕಿರುವೆಂ ಪಾಂಡುಸುತರೊಳ್ ಈ ನೆಲನಿದು ಪಾಳ್ನೇ ನನಗೆ ಈ ನೆಲ ನನಗಿನ್ನ ಹಾಳು ನೆಲ. ಯಾಕೆ? ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪ್ಪನೆ. ಕರ್ಣನ್ನು ಕಳ್ಕೊಂಡ ಮೇಲೆ ಈ ನೆಲದಲ್ಲಿ ನನಗೆ ಬದುಕೋದಕ್ಕೆ ಏನಿದೆ ಸಂತೋಷ? ಏನೂ ಇಲ್ಲ. ಅಂದರೆ ನನಗೆ ದಕ್ಕದೇ ಇದ್ದರೂ ಪರವಾಗಿಲ್ಲ, ಅವ್ರಿಗೆ ದಕ್ಕಬಾರ್ದು. ನಾನು ನೆಮ್ಮದಿಯಾಗಿ ಇಲ್ಲದೆ ಸಾಯ್ತಿದ್ದೀನಿ, ಆದರೆ ಅವರು ಸತ್ತು ಹೋಗಲಿ. ಡೆಸ್ಪರೇಷನ್ ಅದಿದೆ. ಅನುಜ ಸಮೇತದೊಳಂತಕ ತನಯನೊಳು ಅನುಜವ್ಯಪೇತ ನೀಗಳ್ ದುರ್ಯೋಧನನ್ ಅಳಿಪಿ ಸಂಧಿಗೈದೊಡೆ ಮುನಿವರ ಮೆಚ್ಚುವರ ನುಡಿಗೆ ಪಕ್ಕಾಗಿರೇನೆ. ತಮ್ಮಂದಿರನ್ನು ಕೂಡಿಕೊಂಡ ಧರ್ಮರಾಜನ ಜೊತೆಗೆ ತಮ್ಮಂದಿರಿಲ್ಲದ ನಾನು ಸಂಧಿ ಮಾಡಿಕೊಂಡ್ರೆ ಯಾವ ರೀತಿ ಸರಿಯಾಗುತ್ತೆ? ಗಿಲ್ಟ್ ಕಾಡಿದೆ. ಇವನೇ ಮೊದಲು ಸತ್ತಿದ್ರೆ ಸರಿಯಾಗಿರ್ತಿತ್ತು. ಇವನು ಸಾಯದೆ ಎಲ್ಲರನ್ನೂ ಕೊಂದು, ಅಂದರೆ ತಾನು ಪರ್ಯಾಯವಾಗಿ ಕೊಂದು ಕಡೆಗೆ ನಿಂತನಲ್ಲ. ರಾವಣನದ್ದು ಅಷ್ಟೆ, ಎಲ್ಲರೂ ಹೋದ ಮೇಲೆ ಅವರು ಹೋದದ್ದು. ಅಂದರೆ ಅವರಿಗೆ ಜೀವಗಳತನ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಅಥವಾ ಅವರು ಹೋದರೂ ನಾನು ಗೆದ್ದರೆ ನಾನು ಉಳಿತೀನಿ ಅನ್ನೋ ಧೈರ್ಯ ಇತ್ತೋ ಏನೋ ಅನಿಸುತ್ತೆ. ಇಲ್ಲದೇ ಇದ್ದರೆ ಇವನೇ ಪಾಂಡವರನ್ನ ಕೊಂದುಬಿಟ್ಟಿದ್ರೆ ಒಂದಷ್ಟು ಜನ ತಮ್ಮಂದರು ಕರ್ಣ ಸತ್ತ ಮೇಲೆ ಉಳಿತಾನೇ ಇದ್ದ, ಅದರೊಳಗೆ ಯಾವ ಸಂದೇಹನೇ ಇಲ್ಲ. ಇವನೇನು ಸೂಯಿಸೈಡ್ ಮಾಡ್ಕೊಳ್ತಿರಲಿಲ್ಲ. ಆದರೆ ವ್ಯಕ್ತಿಗಳು ಹೇಳ್ತಾರಲ್ಲ, ಲೋಕವರ್ತನೆ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ಹೇಳ್ತಾನೆ, ಬಾಡವ ನೈದನವರ್ ಮುಂಬೇಡಿದೊಡ ನಿತ್ಯನಿಲ್ಲ ರಾಜ್ಯಾರ್ಧಮನಾಂ ಬೇಡಿಯವರಲ್ಲಿ ಗಟ್ಟಿದೋ ಅಟ್ಟಿದೋಡು ಏಡಿಸಿದ್ರೆ ಓಡಿಸಿದನೆ ಪವನ ನಂದನನೆನ್ನಂ. ಇನ್ನೊಂದು ದೊಡ್ಡ ಗಿಲ್ಟು. ಅವರಿಗೆ ಅಂದು ಎಷ್ಟು ಬೇಡಿಕೊಂಡರೂ ರಾಜ್ಯ ಕೊಡಲಿಲ್ಲ. ಎಷ್ಟು ಅವರು ಒಳ್ಳೆಯವರಾಗಿದ್ದರು, ಮೋಸದ ಜೂಜಾಡಿ ಬೇಡಿಯವರಲ್ಲಿಗೆ ಅಟ್ಟಿದೋಡ ಏಡಿಸಿ ಬೇಡ್ಕೊಂಡು ಬಂದಂಥ ಅವರು ಸಂಧಾನಕ್ಕೆ ಬಂದವರನ್ನು ಗೇಲಿ ಮಾಡಿ ಕಳಿಸಿದೆ ಅಂತ ಕೃಷ್ಣನಿಗೆ ಅವನು ಎಷ್ಟು ಪ್ರತಿಕೂಲವಾಗಿ ನಡ್ಕೊಂಡೆ. ಹೀಗೆ ಮಾಡಿದ ಮೇಲೆ ಅವ್ರ ಹತ್ರ ಸಂಧಿಗೆ ಹೋಗೋದಕ್ಕೆ ಮುಖ ಹೇಗಿರುತ್ತೆ? ಇದು ಬರುವುದು ತುಂಬ ಕಷ್ಟ. ನಾವು ಹದ್ದು ಮೀರಿ ಮಾತಾಡಿಬಿಟ್ರೆ, ಎಣೆಮೀರಿ ಮಾತಾಡಿಬಿಟ್ರೆ ನಮಗೆ ಕ್ಷಮೆ ಕೇಳೋದಕ್ಕೂ ಬಾಯಿಲ್ಲವಾಗುತ್ತದೆ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧಗಳು ಎನ್ನೊಳಿರಲಾಗಿ ಅಂತ ದಾಸರು ಹೇಳ್ತಾರಲ್ಲ, ಆ ಸ್ಥಿತಿ ಬರುತ್ತೆ ದುರ್ಯೋಧನಿಗೆ ಆದದ್ದದು. ಆದರೆ ಭಿನ್ನಹ ಮಾಡಿಕೊಳ್ಬಹುದಲ್ಲ,
ಅಷ್ಟು ಮಟ್ಟಿಗೆ ಅಹಂಕಾರವನ್ನು ಕರಗಿಸಿಕೊಳ್ಬಹುದಲ್ಲ, ಅದಕ್ಕೆ ಒಪ್ಪಿಗೆ ಆಗೋದಿಲ್ಲ. ಕಟ್ಟ ಕಡೆಗೆ ಬಂದು ಕೂತ್ಕೊಳ್ಳೋದು ಅದೇ ಅವಿದ್ಯಾ ಮೂಲವಾದ ಅಹಂಕಾರ. ಎನ್ನಣುಗಾಳರ್ ಎನ್ನಣುಗದಮ್ಮನನ್ ಇಕ್ಕಿದ ಪಾರ್ಥ ಭೀಮರ್ ಉಳ್ಳನ್ನೆಗಂ ಒಲ್ಲೆನ್ ಎನ್ನೊಡಲೊಳು ಎನ್ನಸುವು ಉಳ್ಳಿನಂ ಅಜ್ಜ ಸಂಧಿಯಂ ಮುನ್ನಂ ಅವಂತಿರಿರ್ಭರುಮನಂ ಇಕ್ಕುವೆನ್ ಇಕ್ಕಿ ಬಳಿಕ್ಕೆ ಸಂಧಿಗೈವಂ ನೆಗಳ್ದಂತಕಾತ್ಮಜನೊಳು ಎನ್ನ ಅಳಲ್ ಆರದೆ ಇದಾದೊಡೆಂಬೆನೆ. ಎನ್ನಣುಗಾಳರ್ ಅಂದರೆ ನನ್ನ ಆತ್ಮೀಯರಾದಂಥ ಸ್ನೇಹಿತರು, ಜೊತೆಗಾರರು, ಎನ್ನಣುಗದಮ್ಮರು, ನನ್ನ ಆತ್ಮೀಯರಾದ ತಮ್ಮಂದಿರು, ಅವರನ್ನು ಇಕ್ಕಿದ ಪಾರ್ಥ ಭೀಮರಂ, ಅವ್ರನ್ನ ಕೊಂದಂಥ ಅರ್ಜುನನನ್ನು, ಭೀಮನನ್ನು, ಅವರನ್ನು ಕೊಲ್ಲೋವರೆಗೂ ನನಗೆ ಸಮಾಧಾನ ಇಲ್ಲ. ಉಳ್ಳನ್ನೆಗಂ ಒಲ್ಲೆನ್, ಅಲ್ಲಿವರೆಗೂ ನನಗೆ ಸಂಧಿ ಬೇಡ. ಮತ್ತು ಮುನ್ನಂ ಅವಂದಿರಿಬ್ಬರುಮನ್ ಇಕ್ಕುವೆನ್, ಮೊದಲು ಅವರಿಬ್ಬರನ್ನು ಕೊಂದು ಬಳಿಕೆ ಸಂಧಿ ಗೈವೋಂ. ಗೈವೋಂ ಅನ್ನೋದು ಬಹಳ ವಿಚಿತ್ರವಾದ ಹಳಗರಣ ಪ್ರಯೋಗ. ಮಾಡೋಣವೋ ಅಂತ ಹೇಳ್ಬಿಟ್ಟು, ಆಗುತ್ತಾ ಅದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ತಮಿಳಿನಲ್ಲಿ ಪೋಲಾಂ ವರ್ಲಾಂ ಅಂತಂತೀವಲ್ಲ, ಆ ರೀತಿಯಾದ ಒಂದು ಧ್ವನಿ ಇರತಕ್ಕಂಥ ಶಬ್ದ. ಮಾಡೋಣ ಬಿಡಿ ಅಂತ. ಅವರಿಬ್ಬರು ಭೀಮಾರ್ಜುನರ ಸತ್ತ ಮೇಲೆ ಒಬ್ಬ ತಮ್ಮಂದಿರಿಗೆ ಕೊಲ್ಲೋದಕ್ಕೆ ಕಾರಣವಾದವನು, ಇನ್ನೊಬ್ಬ ಕರ್ಣ ಸಾಯೋದಕ್ಕೆ ಕಾರಣವಾದವನು. ಅವರಿಬ್ಬರು ಸತ್ತ ಮೇಲೆ, ಅಂದರೆ ನನ್ನ ಕೈಯಲ್ಲಿ ಸತ್ತ ಮೇಲೆ ನಾನು ಧರ್ಮರಾಜನ ಜೊತೆಗೆ ಸಂಧಿ ಮಾಡಿಕೊಳ್ತೀನಿ ಅಂತ. ಧರ್ಮರಾಜ ಒಳ್ಳೆಯವನು ಅಂತ ಇವನ ದೃಷ್ಟಿ, ಮತ್ತು ಇವರಿಬ್ಬರು ಕೆಟ್ಟವರು ಅಂತ. ಆದರೆ ಧರ್ಮರಾಜ ಒಬ್ಬ ತಮ್ಮ ಸತ್ತರೂ ಸಾಕು, ತಾನು ಸಾಯ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಇವನು 99 ಜನ ಸತ್ತರೂ ಕೂಡ ಬದುಕೇ ಇದ್ದಾನೆ, ಅಲ್ಲಿವರೆಗೂ ಆಗೋದಿಲ್ಲ ಅಂತ. ಆಮೇಲೆ ಹೇಳ್ತಾನೆ, ಪುಟ್ಟಿದ ನೂರ್ವರಂ ಎನ್ನೊಡ ಪುಟ್ಟಿದ ನೂರ್ವರಂ ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದಳ್ದುದು ಸತ್ತರ್ ಪುಟ್ಟರೆ ಪಾಂಡವರೋಳ್ ಇರಿದು ಛಲಮನೆ ಮೆರೆವೆಂ. ಹುಟ್ಟಿದವರು ಸಾಯ್ತಾರೆ, ಸತ್ತವರು ಮತ್ತೆ ಹುಟ್ಟುತ್ತಾರೆ. ಪುಟ್ಟಿದ ನೂರ್ವರಂ, ನನ್ನ ಜೊತೆಗೆ ಹುಟ್ಟಿರ್ತಕ್ಕಂಥ ಎನ್ನೊಡ ಹುಟ್ಟಿದ ನೂರ್ವರಂ ಇದಿರ್ಚಿ ಸತ್ತೊಡೆ, ಅವರೆಲ್ಲ ಯುದ್ಧದಲ್ಲಿ ಸತ್ತೋಗಿದ್ದಾರೆ. ಮತ್ತೆ ಪುಟ್ಟರೆ, ಪುಟ್ಟಿ ಪೊರಳ್ದುದು ಸತ್ತರ್ ಪುಟ್ಟರೆ, ಅವ್ರು ಸತ್ತವ್ರಿಗೆ ಮತ್ತೆ ಪುನರ್ಜನ್ಮ ಬರೋಲ್ವಾ? ಬಂದೇ ಬರುತ್ತೆ. ಆದರೆ ನನ್ನ ಛಲ ಪಾಂಡವರನ್ನು ನಾನು ಸಾಧಿಸಿ ಸೇಡು ತೀರಿಸ್ಕೊಳ್ಬೇಕು ಅನ್ನೋದು ಈಗ ಸತ್ತರೆ ಮತ್ತೆ ಬರುವಂಥದ್ದಲ್ಲ ಅಂತ. ಹೀಗಾಗಿ ತಮ್ಮಂದರಿಗೆ ಪುನರ್ಜನ್ಮ ಇದೆ, ಹಾಗಾಗಿ ತೊಂದರೆ ಇಲ್ಲ, ಅವರ ಸಾವಿನ ಬಗ್ಗೆ ಚಿಂತೆ ಇಲ್ಲ. ಈಗ ನಾನು ಪಾಂಡವರನ್ನೇ ಸಾಧಿಸಬೇಕಾಗಿದೆ ಅನ್ನುವಂಥ ಒಂದು ವಿಚಿತ್ರ ತರ್ಕವನ್ನು ಮಾಡ್ತಾನೆ. ಆಗ ಇವನು ಹೇಳ್ತಾನೆ, ಭೀಷ್ಮ ಯೋಚನೆ ಮಾಡ್ತಾ ಹೇಳ್ತಾನೆ, ಜತುಗೇಹಾನಲ ಬೀಜಂ ಉಗ್ರ ವಿಷ ಸಂಯುಕ್ತಾನ್ನ ಜಾತಾಂಕುರಂ ಕೃತಕದ್ಯೂತ ವಿನೋದ ಪಲ್ಲವಚಯಂ ಪಾಂಚಾಲ ರಾಜಾತ್ಮಜಾಯತ ಕೇಶಗ್ರಹ ಪುಷ್ಪಮುಂ ಬೆಳೆದುದಾ ವೈರದ್ರುಮಂ ಕೌರವ ಕ್ಷಿತಿಪಾಲೋರು ಕಿರೀಟ ಭಂಗ ಫಲಮುಂ ಪೇಳ್ ಮಾಡದೇಂ ಪೋಕುಮೆ. ಇವನು ಅಂದುಕೊಳ್ತಾ ಇದ್ದಾನೆ, ಇಡೀ ಪ್ರಕರಣವನ್ನು ಒಂದು ವೃಕ್ಷದಂತೆ, ಈ ವಿಷಫಲ ಪಾಪಫಲ ಎಲ್ಲಿಂದ? ಜತುಗೇಹಾನಲ ಬೀಜಂ, ವಾರಣಾವತದ ಅರಗಿನ ಮನೆಯ ಬೆಂಕಿಯ ಬೀಜ ಇದಕ್ಕೆ. ವಿಷ ಸಂಯುಕ್ತಾನ್ನ ಜಾತಾಂಕುರಂ, ವಿಷಾನ್ನ ಅದು ಮೊಳಕೆ ಅಂತ. ವಸ್ತುತ ರಿವರ್ಸ್ ಆಗಬೇಕಾಗಿತ್ತು, ಮೊದಲು ವಿಷಾನ್ನ ಬಂದದ್ದು, ಆಮೇಲೆ ಈ ಜತುಗೇಹ ಅಥವಾ ಲಾಕ್ಷಾಗೇಹ ದಾಹ ಆಗಿದ್ದು ಅರಗಿನ ಮನೆಯ ಪ್ರಕರಣ. ಇರಲಿ, ಕವಿ ಸ್ವಲ್ಪ ತಪ್ಪಿದ್ದಾನೆ, ತಿದ್ದೋಣ ಬೇಕಿದ್ರೆ ರನ್ನನನ್ನು. ಕೃತಕದ್ಯೂತ ವಿನೋದ ಪಲ್ಲವಚಯಂ, ಕೃತಕದ್ಯೂತ ಮೋಸದ ಜೂಜು ಅನ್ನುವಂಥ ಚಿಗುರುಗಳು. ಪಂಚಾಲ ರಾಜಾತ್ಮಜಾಯತ ಕೇಶಗ್ರಹ ಪುಷ್ಪಂ, ದ್ರೌಪದಿಯ ಮುಡಿಯನ್ನು ಎಳೆಯತಕ್ಕಂಥ ಹೂವು. ಬೆಳೆದುದಾ ವೈರದ್ರುಮಂ, ಹೀಗೆ ವೈರ ವೃಕ್ಷ ಬೆಳೆಯಿತು. ಇನ್ನು ಕೌರವ ಕ್ಷಿತಿಪಾಲನ ಊರು ಕಿರೀಟ ಭಂಗ ಫಲಮಂ, ಅವನ ತೊಡೆ ಮತ್ತು ಮುಡಿ ಇದನ್ನು ಮುರಿಯೋದ್ರೊಳಗೆ ಫಲವನ್ನು ತಂದುಕೊಡುತ್ತದೆ. ಅದು ತಂದುಕೊಡದೆ ಇರುತ್ತಾ ಅಂತ ಹೇಳ್ಬಿಟ್ಟು ಈ ಒಂದು ಅಂಶವೂ ಕೂಡ ವೇಣಿ ಸಂಹಾರದಲ್ಲೇ ಬಂದದ್ದು ಅಂತಂದರೆ, ಕವಿ ಎಷ್ಟು ಸೂಕ್ಷ್ಮವಾಗಿ ಪೂರ್ವಕವಿಗಳನ್ನು ನೋಡಿಕೊಂಡಿದ್ದಾನೆ. ಮತ್ತು ಈ ಒಂದು ಪೂರ್ವಕವಿಗಳ ಜಾಡು ಎಂಥದ್ದು, ಇವರನ್ನೆಲ್ಲರನ್ನೂ ಯಾವ ರೀತಿ ಪರಿಣಮಿಸಿದೆ ಅನ್ನೋದಷ್ಟು ಕೂಡ ನಮಗೆ ತಾನಾಗಿ ಗೊತ್ತಾಗುತ್ತೆ. ಆ ಮೂಲವನ್ನೇ ಓದಿಬಿಡ್ತೀನಿ ನೋಡಿ. ಅಥವಾ ಕಿಮತ್ರ ದೈವಮುಪಾಲಭೆ ತಸ್ಯ ಖಲ್ವಿದಂ ನಿರ್ಭರ್ತ್ಸಿತ ವಿದುರ ವಚನ ಬೀಜಸ್ಯ ಅನವಧೀರಿತ ಪಿತಾಮಹ ಹಿತೋಪದೇಶ ಅಂಕುರಸ್ಯ
ಶಕುನಿ ಪ್ರೋತ್ಸಾಹನಾದ್ ವಿರೂಢ ಮೂಲಸ್ಯ ಜತುಗೃಹ ದ್ಯೂತ ವಿಷಶಾಖಿನಃ ಸಂಭೂತ ಚಿರಕಾಲ ಸಂಬದ್ಧ ವೈರ ಆಲವಾಲಸ್ಯ ಪಾಂಚಾಲಿ ಕೇಶಗ್ರಹಣ ಕುಸುಮಸ್ಯ ಫಲಂ ಪರಿಣಮಯತಿ ಅಂತ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾನೆ, ವಿದುರ ವಚನ ಅನ್ನುವಂಥದ್ದನ್ನು ತಿರಸ್ಕರಿಸಿದ್ದೇ ಬೀಜ, ಮತ್ತು ಭೀಷ್ಮನ ಮಾತನ್ನು ಕಿವುಡುಗೇಳಿದ್ದೇ ಇದರ ಮೊಳಕೆ. ಶಕುನಿಯ ಪ್ರೋತ್ಸಾಹವೇ ಇದಕ್ಕೆ ಬೇರು ಗಟ್ಟಿಯಾಗುವಿಕೆ. ಇನ್ನು ಅರಗಿನ ಮನೆ, ದ್ಯೂತ, ವಿಷಾನ್ನ ಇವುಗಳೆಲ್ಲವೂ ಕೂಡ ಸೇರಿಕೊಂಡ ವಿಷವೃಕ್ಷ ಬೆಳೆದಿದೆ. ವೈರ ಅನ್ನುವಂಥ ಪಾತಿಯಲ್ಲಿಂದ ನೀರು ತುಂಬಿಕೊಂಡು ಬೆಳೆದಿದೆ. ಇನ್ನು ಪಾಂಚಾಲಿಯ ಕೇಶಗ್ರಹಣ ಅನ್ನುವಂಥ ಹೂವು ಬಿಟ್ಟಿದೆ, ಈಗ ಫಲವನ್ನು ಕೊಡುತ್ತದೆ ಅಂತ ಹೇಳ್ಬಿಟ್ಟು ಎಷ್ಟು ಸೂಕ್ಷ್ಮವಾಗಿ ಪೂರ್ವಕವಿಗಳ ಕಾವ್ಯಗಳನ್ನು ಓದ್ತಾ ಇದ್ದರು ಅಂತ. ಪಂಪನಲ್ಲಿ ಆದಿಪುರಾಣದಲ್ಲಿ ಒಂದು ಕಡೆ ಬಾಣಭಟ್ಟನ ಕಾದಂಬರಿಯ ಒಂದು ಗದ್ಯಖಂಡ ಚೊಕ್ಕ ಚಂಪಕಮಾಲೆಯ ಪಾದಗಳಾಗಿ ಬರುತ್ತದೆ. ಎಂ ಹಿ ಸುಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿ ತಾವಲ್ ರಾಜ್ಯಲಕ್ಷ್ಮಿ ಅಂತ ಅವನು ಶುಕನಾಸೋಪದೇಶದಲ್ಲಿ ಬಾಣಭಟ್ಟ ಹೇಳಿದರೆ, ಇವನು ಅದನ್ನೇ ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಳಮೀ ಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಅಂತನ್ನುವ ಫ್ರೇಸಾಗಿ ಪಂಪ ಮಾಡಿದ್ದಾನೆ. ಎಂ ಹಿ ಸುಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿ ಅನ್ನುವ ಅಷ್ಟು ಫ್ರೇಸನ್ನು ಅಚ್ಚುಕಟ್ಟಾಗಿ ಚಂಪಕಮಾಲೆಯ ಒಂದು ಪದ್ಯದ ಅರ್ಧದಲ್ಲಿ ಇಳಿಸ್ತಾನೆ. ಇಷ್ಟು ಡೀಟೇಲ್ಡಾಗಿ ಓದಿರಬೇಕು, ಮೆಚ್ಚಿಕೊಳ್ಳಬೇಕು. ಇಮಿಟೇಷನ್ ಅನ್ನುವುದರೊಳಗೆ ನಾವು ಕಾಣುವಂಥದ್ದೇನೆಂದರೆ ಹೈಯೆಸ್ಟ್ ಫಾರ್ಮ್ ಆಫ್ ಅಪ್ರಿಸಿಯೇಷನ್ ಅಂತ. ಅಷ್ಟು ಪ್ರೀತಿಯಿಂದ ಅದನ್ನು ಅನುಕರಿಸಿರುವಂಥದ್ದು. ಆದರೆ ಎಷ್ಟೋ ಕಡೆ ಸ್ವಂತಿಕೆಯನ್ನು ಮೆರೆದಿರ್ತಾರೆ, ಇಂಥ ಕಡೆ ಆಕರ್ಷಣೀಯವಾಗಿ ತೆಗೆದುಕೊಳ್ತಾರೆ. ಅದರ ಬಗ್ಗೆ ಹಿಂದೆಯೇ ಹೇಳಿದ್ರಿಂದ ಮತ್ತೆ ಮತ್ತೆ ವಿವರಿಸಬೇಕಾಗಿಲ್ಲ. ಹಾಗಂತಂದುಕೊಂಡು ಶರಮುಂದಂ ತೆಗೆದು ನಿಜೋದರದಿಂ ಲೆಕ್ಕಣಿಕೆ ಮಾಡಿ ಗಜಮದ ಮಸಿಯಂ ತರಿಸಿ ಪತಾಕ ಪಟತೋಳ್ ಬರದನ ಅಟ್ಟಿದ ನಂದ ನೃಪತಿಗ ಸಿಂಧು ಸುತಂ. ಎಷ್ಟು ಚೆನ್ನಾಗಿದೆ. ಭೀಷ್ಮ ಧೃತರಾಷ್ಟ್ರನಿಗೆ ಒಂದು ಪತ್ರ ಬರೆಸ್ತಾನಂತೆ, ನಿನ್ನ ಮಗನಿಗೆ ಹಿತ ಹೇಳಿ ಪ್ರಯೋಜನ ಇಲ್ಲ ಅಂತ. ಅದು ಹೇಗೆ ಸಂಜಯನ ಮೂಲಕ ಕಳಿಸ್ತಾನೆ. ಪತ್ರ ಬೇಕಲ್ಲ. ಶರಮುಂದಂ ತೆಗೆದು ನಿಜೋದರದಿಂ, ತನ್ನ ಮೈಗೆ ಚುಚ್ಚಿಕೊಂಡು ಬಾಣವೊಂದನ್ನು ಕಿತ್ತು ಲೇಖನಿಯಾಗಿ ಮಾಡಿಕೊಂಡಂತೆ. ಗಜಮದ ಮಸಿಯಂ, ಆನೆ ಒಂದು ಸಾಯ್ತಾ ಬಿದ್ದಿದ್ದರ ಮದೋದಕ ಧಾರೆ, ಅದನ್ನು ಮಸಿಯಾಗಿ ಮಾಡಿಕೊಂಡದ್ದು, ಕಪ್ಪಗೆ ಸುರಿಯತಕ್ಕಂಥ ನಿರ್ಯಾಸ. ಪತಾಕಾಪಟ, ಅಲ್ಲಿ ಒಂದು ರಥ ಕುಸ್ತು ಬಿದ್ದಿತ್ತು, ಆ ರಥದ ಬಾವುಟದ ಬಟ್ಟೆಯನ್ನು ತೆಗೆದುಕೊಂಡು ಅದರೊಳಗೆ ಬರೆದು ಅಟ್ಟಿದ ನಂದ ನೃಪತಿಗ ಸಿಂಧು ಸುತಂ. ಇಷ್ಟು ಸೊಗಸಾದ ಕಲ್ಪನೆ, ಇಷ್ಟು ಚೆನ್ನಾಗಿ ಮಾಡಿರ್ತಕ್ಕಂಥದ್ದು. ಹೀಗೆ ಬರೀಬೇಕು ಪದ್ಯವನ್ನು. ಅಂದರೆ ಎಲ್ಲವೂ ಅಲ್ಲಿಗಲ್ಲಿಗೆ ಒಗ್ಗೂಡಿಕೊಂಡು ಬರಬೇಕು. ಆಮೇಲೆ ಇನ್ನು ನೀನು ಅಶ್ವತ್ಥಾಮಾದಿಗಳು ಬರೋವರೆಗಾದರೂ ಸ್ವಲ್ಪ ಕಾಪಾಡಿಕೊಳ್ಳಪ್ಪ ಅಂತ ಹೇಳಿ ಅಶ್ವತ್ಥಾಮ ಕೃತವರ್ಮ ಕೃಪರ್ ಬರ್ಪನ್ನೆಗಂ ಕಾಲವಚನಂಗೈವುದು ಮೇಣ್ ಜಲಮಂತ್ರ ವಿದ್ಯಾಭ್ಯಾಸಮಂ ಕೈಕೊಂಡು ಕುರುಕ್ಷೇತ್ರದುತ್ತರ ದಿಶಾ ಭಾಗದೊಳಿರ್ಪ ವೈಶಂಪಾಯನ ಸರೋವರಮಂ ಪಕ್ಕಿರ್ದು ಇಂದಿನೊಂದಿರುಳು ಕಳಿಪಿ ನಾಳೆ ನಿಮ್ಮ ನೆಗಳುವುದು. ನೀವು ಏನು ಬೇಕೋ ಅದು ಮಾಡು ಅಂಥೇಳಿ, ಅದಲ್ಲದೆ ತೀರ್ಥಯಾತ್ರೆಗೆ ಹೋದ ಬಲದೇವಂ ಬರ್ಪನ್ನೆಗಂ ನೀನಿರ್ದೆಡೆಯನ್ ಅರಿಯದಂತೂ ಮೈಗೆರವುದು. ಬಲರಾಮ ಬರೋವರೆಗೂ ಕಾಪಾಡಿಕೋ ನಿನ್ನ ಅಂತ ಹೇಳಿ, ನಿನಗೇನು ಬೇಕೋ ಅದನ್ನು ಮಾಡುವುದು ಅಂಥೇಳಿ ಅಂದಾಗ ಮಹಾಪ್ರಸಾದಂ ಅಂತ ಆ ಉಪದೇಶವನ್ನು ಯಥೋಚಿತ ಉಪದೇಶಂ ಬೆರೆಸು ಜಲಮಂತ್ರೋಪದೇಶಮಂ ಕೈಗೊಂಡು ಕುರುಕುಲ ಪಿತಾಮಹನಂ ಬೀಳ್ಕೊಂಡು ನಿಜ ಭುಜ ಗದಾ ಸಹಾಯನಮಾಗಿ ಸಂಗ್ರಾಮ ಭೂಮಿಯೊಳಗೇನೆ ಬರ್ತಾ ಇದ್ದ. ಆಗ ಆ ವೈಶಂಪಾಯನ ಸರೋವರವನ್ನು ನೋಡ್ತಾನೆ. ನೋಡಿ ಅದರೊಳಕ್ಕೆ ತಾನು ಪ್ರವೇಶ ಮಾಡುವಾಗ ಹಿಂದಿಂದ ಹೋಗಬೇಕು ಅಂತ ಹೇಳ್ಬಿಟ್ಟು ಅಂದುಕೊಳ್ತಾನೆ. ಯಾಕೆಂದರೆ ಹೊರಗಿಂದ ಬಂದಂತೆ ತೋರಬಾರ್ದು, ಒಳಗಿಂದ ಹೊರಗೆ ಹೋದಂತೆ ತೋರಬೇಕು ಅಂಥೇಳಿ ಆ ರೀತಿಯಾದ ಒಂದು ಸರ್ಕಸ್ಸನ್ನು ಮಾಡ್ತಾನೆ. ಇದು ಬಹಳ ಅವನ ಒಂದು ವರ್ತನೆಗೆ ಅಮಂಗಳವಾದ ಅಪಕೀರ್ತಿಯನ್ನೇ ತಂದುಕೊಡುವಂಥದ್ದಾಗಿದೆ ಅಂತ ಗೊತ್ತಾಗುತ್ತೆ. ಪಂಪನಲ್ಲಿ ಕೂಡ ಅದೇ ರೀತಿಯ ವರ್ಣನೆಗಳು ತುಂಬ ಚೆನ್ನಾಗಿ ನಾವು ನೋಡ್ತೀವಿ. ಆ ಸರೋವರದ ಪ್ರವೇಶದ ಸಂದರ್ಭದಲ್ಲಿ ರನ್ನ ಬರಿತಾನೆ. ಒಂದೆರಡು ಮತ್ತರಂತರದಿಂದ ಪೊರಮಟ್ಟ ಪಜ್ಜೆ ಎಂಬುದು ನೆನೆಸಲ್ ಪಿಂದು ಪೆರಗಾಗಿ ಪುಗೆ ಛೆ ಎಂದವನಂ ರಾಜ್ಯಲಕ್ಷ್ಮಿ ಪೇಸಿ ಪಿಸುಟಳ್. ಒಂದೆರಡು ಮತ್ತರಂತರದಿಂದಂ, ಹಿಂದಿಂದೆ ಮಾಡಿಕೊಂಡು
ಪೊರಮಟ್ಟ ಪಜ್ಜೆ ಎಂಬುದನೆನಿಸಲ್ ಕೊಳದಿಂದ ಹೊರಗೆ ಹೋದಂಥ ಹೆಜ್ಜೆಗಳನ್ನು ತನಿಸುವಂತೆ ಪಿಂದು ಪೆರಗಾಗಿ ಪುಗೆ ಹಿಂದಿಂದಕ್ಕೆ ಬರಲು ಛಿ ಎಂದವನಂ ರಾಜ್ಯಲಕ್ಷ್ಮಿ ಪೇಸಿ ಬಿಸುಟಳ್ ಛಿ. ಇಷ್ಟು ಹಿಂದಿಂದೆ ಬರೋದೇ ರಾಜ. ಸೇವಕರು ಬರ್ತಾರೆ, ಅವನಿಗೆ ಬೆನ್ನು ಹಾಕಬಾರ್ದು ಅಂತ ಹಿಂದಿಂದೆ ಬರ್ತಾರೆ. ಇವನು ರಾಜ ಗಾಂಭೀರ್ಯವನ್ನು ಬಿಟ್ಟ, ರಾಜತ್ವವನ್ನು ಬಿಟ್ಟ, ಹಾಗಾಗಿ ಇವನ ಜೊತೆ ಇರೋಲ್ಲ ಅಂತ ರಾಜ್ಯಲಕ್ಷ್ಮಿ ಆಗಲೇ ಹೋದಳು ಅಂತ ರನ್ನ ಮಾಡಿರೋ ಕಲ್ಪನೆ ಬಹಳ ಚೆನ್ನಾಗಿದೆ, ತುಂಬ ಒರಿಜಿನಲ್ ಆದದ್ದು. ಆ ಸರೋವರದ ವರ್ಣನೆಯನ್ನು ಮಾಡ್ತಾನೆ. ಪಂಪ ಮಾಡಿದ್ದಾನೆ ವರ್ಣನೆ, ಅದನ್ನು ಆಮೇಲೆ ನೋಡೋಣ. ಈಗ ರನ್ನನ ವರ್ಣನೆ ನೋಡಿ. ಗಗನಂ ಬಿಳ್ದುದು ಮೇಣ್ ನೆಲಕ್ಕೆ ನೆಲನೇಂ ಪುಟ್ಟಿರ್ತೋ ಮೇಣಿಲ್ಲಿ ಪನ್ನಗ ವೃಂದಾರಕರ್ ಎಂದು ಮಿರ್ಪ ಬಿಲನೋ ಮೇಣಷ್ಟ ದಿಞಾಗ ರಾಜಿಗೆ ಮೈಗರ್ಚಿಕೊಳ್ಳಲ್ ಕಜಂ ಸಮೆದ ತೋಯೋದ್ದೇಶಮೋ ಸಂದಯಂ ಬಗೆದಾದ ತೆನಿಸಿರ್ದುದೇಂ ಪಿರಿದು ವೈಶಂಪಾಯನಾಬ್ಜಾಕರಂ. ಎಲ್ಲ ಅತಿಶಯವಾದಂತಹ ಉತ್ಪ್ರೇಕ್ಷಾಲಂಕಾರ. ಗಗನಂ ಬಿದ್ದುದೋ, ಆಕಾಶವೇ ಬಿತ್ತೋ, ಮೇಣ್ ನೆಲಕ್ಕೆ ನೆಲನೇಂ ಪುಟ್ಟಿತ್ತೋ, ಮತ್ತು ನೆಲಕ್ಕೆ ನೆಲವೇ ಹುಟ್ಟಿತ್ತೋ, ಇಲ್ಲಿ ಪನ್ನಗ ವೃಂದಾರಕರೆಂದು ಮಿರ್ಪ ಬಿಲನೋ. ಹಾಗೆ ದೇವ ಲೋಕದ ದೇದೀಪ್ಯಮಾನವಾದ ಫಣ ಮಂಡಲ ಮಣಿಗಳನ್ನು ಒಳಗೊಂಡಿರುವಂತಹ ಸರ್ಪಗಳ ನೆಲೆಯೋ ಇದು. ಅಷ್ಟನಿಜ್ಞಾಗ ರಾಜಿಗೆ ಮೈಗರ್ಚಿಕೊಳ್ಳಲ್ ಕಜಂ ಸಮೇತ ತೋಯೋದ್ದೇಶಮೋ. ಅಷ್ಟದಿಗ್ಗಜಗಳು ಜಲಕ್ರೀಡೆ ಆಡೋದಕ್ಕಿಂತ ಬ್ರಹ್ಮನೇ ನಿರ್ಮಾಣ ಮಾಡಿದ ಸರೋವರವೋ ಅನ್ನುವ ಸಂದೇಹವನ್ನು ತರುವಂತೆ ವಿಶಾಲವಾದ ವೈಶಂಪಾಯನ ಸರೋವರ ತೋರಿತು. ಅಂತು ಗಂಭೀರ ನೀರಾಕರಂ ಇರ್ಪಂತ್ರಿದ್ದ ಕಮಲಾಕರಮಂ ನೋಳ್ಪಿನಂ. ಅಷ್ಟು ಗಂಭೀರವಾಗಿ ಒಂದು ಸಮುದ್ರದಂತೆ ಇತ್ತಂತೆ ಅದು. ಪಂಪ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಬರೀತಾನೆ ಅಂತಂದರೆ, ಇದು ಪಾತಾಳ ಬಿಲಕ್ಕೆ ಬಾಗಿಲ್ ಇದುದಲ್ ಘೋರಾಂಧಕಾರಕ್ಕೆ ಮಾಡಿದ ಕೂಪಂ ಪೆರತಲ್ತು ಇದುಗ್ರ ಲಯ ಕಾಳಾಂಬೋದರ ಛಾಯೆ ತಾನ್ ಎನೆದಲೆಂಬಂತಿರೆ ಕಾಚ ಮೇಚಕ ಚಯಚ್ಛಾಯಾಂಬುವಿಂ ಗುಂಪಿನಿಂ ಪುದಿದಿರ್ದತ್ತು ಸರೋವರಂ ಬಕ ಬಳ ಕಾನೀಕ ರಾವಾಕುಳಂ ಅಂತ. ಅದ್ಭುತವಾದ ಪದ್ಯ ಇದು. ಕುವೆಂಪು ಅವರು ಸರೋವರದ ಸಿರಿಗನ್ನಡಿಯಲ್ಲಿ ಅಂತ ಒಂದು ಒಳ್ಳೆಯ ಲೇಖನ ಬರೆದಿದ್ದಾರೆ. ಅಲ್ಲಿ ನಮಗೆ ಈ ವೈಶಂಪಾಯನ ಸರೋವರದ ಮತ್ತು ಅಚ್ಚೋದ ಸರೋವರದ ವರ್ಣನೆ ಬರುತ್ತೆ. ಕುವೆಂಪು ಅವರ ಗದ್ಯ ಕಾವ್ಯ ಪ್ರತೀಕಾಶವಾದ ಬರವಣಿಗೆಯ ಸ್ವಾರಸ್ಯವನ್ನು ಕಾಣೋದಕ್ಕೆ ಇದನ್ನು ದ್ರೌಪದಿ ಶ್ರೀಮುಡಿಯನ್ನು, ಮಹಾಶ್ವೇತಿ ತಪಸ್ಸು ಅನ್ನುವ ಈ ಲೇಖನಗಳನ್ನು ಓದಿದರೆ ಸಾಕು ಗೊತ್ತಾಗುತ್ತೆ. ಅಲ್ಲಿ ಅವರು ಪಂಪ, ರನ್ನ, ಕುಮಾರವ್ಯಾಸ ಈ ಮೂರುವರು ವರ್ಣನೆ ಮಾಡಿದ ವೈಶಂಪಾಯನ ಸರೋವರವನ್ನು ನಾಗವರ್ಮ ಮಾಡಿರ್ತಕ್ಕಂಥ ಅಚ್ಚೋದ ಸರೋವರದ ವರ್ಣನೆಯನ್ನು ತೋರಿಸ್ತಾರೆ. ಒಂದು ವೀರರಸದ ಸಾಕಾರವಾದಂಥ ಸಂದರ್ಭ, ಮತ್ತೊಂದು ಶಾಂತವಾದ ತಪಸ್ಸಿನ ಮತ್ತು ದುರಂತವಾದ ಶೃಂಗಾರದ ಆಯಾಮಗಳನ್ನು ಒಳಗೊಂಡ ಘಟನೆ ನಡೆದಂಥ ಸಂದರ್ಭದ ಸರೋವರ. ಇವುಗಳನ್ನು ಇಟ್ಟುಕೊಂಡು ಅವರು ವರ್ಣನೆ ಮಾಡ್ತಾರೆ. ಸರೋವರದ ಸಿರಿಗನ್ನಡಿಯಲ್ಲಿಂತ 4 ಮಹಾಕವಿಗಳ ಪ್ರತಿಭೆಯ ಸಂತುಲನೆ ಮಾಡ್ತಾರೆ. ಅಲ್ಲಿ ಅವರು ಪಂಪನ ಈ ಪದ್ಯಕ್ಕೆ ಹೆಚ್ಚಿನ ಅಂಕವನ್ನು ಹಾಕ್ತಾರೆ. ಬಹಳ ಯುಕ್ತವಾಗಿದೆ. ಅದು ಹೇಗಿತ್ತು? ವಿಳೆಯ ಕಾಳ ವಿಘಷ್ಟಿತಾಷ್ಟ ದಿಗ್ಭಾಗ ಸಂಧಿ ಬಂಧನ ಗಗನ ತಳಮೆ ಧರಾತಳಕ್ಕೆ ಪರೆದು ಬೆಳ್ದಂತಾನು ಮಾದಿ ವರಾಹಂ ಸಮುದ್ರ ಮುದ್ರಿತ ಧರಾ ಮಂಡಲಮಂ ರಸಾತಳದಿಂದೆತ್ತಿ ಬಂದುದು ನಭೋಮಂಡಲ ಸ್ಥಾನವೇ ಸಲಿಲಂ ಪರಿಪೂರಿತವಾದಂತಾನು ಮಾಗಿ. ವರಾಹ ಭೂಮಿಯನ್ನು ಎತ್ತುವಾಗ ಅವನ ದಂತಾಂಕುರದಿಂದ ಮುದ್ರಿತವಾದ ಹಳ್ಳ ಆದ ತಿವಿಯಲ್ಪಟ್ಟಂಥ ಭೂಮಿಯ ಆ ರಂಧ್ರದಲ್ಲಿ ಸಮುದ್ರವೇ ಹೊಕ್ಕು ಈ ಒಂದು ವಿಚಿತ್ರವಾದ ಸರೋವರ ನಿರ್ಮಾಣವಾಯಿತು ಅನ್ನುವಂತೆ ಇರುವ ವೈಶಂಪಾಯನ ಸರಸ್ಸು ಪಾತಾಳ ಬಿಲಕ್ಕೆ ಬಾಗಿಲ್. ಅಂದರೆ ದುರ್ಯೋಧನ ಯಾವ ಪತನಕ್ಕೆ ಬಂದಿದ್ದಾನೆ ಅಂತ ತೋರಿಸೋಕ್ಕೆ ಅವನು ಪಾತಾಳಕ್ಕೆ ಎಂಟ್ರಾಗಬೇಕಾಗಿದೆ. ಅದಕ್ಕಿದು ಗೇಟ್ ವೇ ತರಹ ಕಾಣಿಸ್ತಾ ಇದೆ. ಘೋರಾಂಧಕಾರಕ್ಕೆ ಮಾಡಿದ ಕೂಪಂ, ಅಂಧಕಾರದ ಬಾವಿ ಇದು. ಪೆರತಲ್ತಿದು ಉಗ್ರ ಲಯ ಕಾಳಾಂಬೋಧರ ಛಾಯೆ, ಉಗ್ರವಾದಂತಹ ಪ್ರಳಯ ಕಾಲದ ಮೋಡದ ಛಾಯೆ, ನೆರಳು. ತಾನೆನೆ ದಲೆಂಬಂತಿರೆ ಕಾಚ ಮೇಚಕ ಚಯಚ್ಛಾಯಾಂಭುವಿಂ ಗುಂಪಿನಿಂ ಪುದಿದಿರ್ದತ್ತು. ಗಾಢವಾದ ಹಸುರುಗಪ್ಪು ಬಣ್ಣದ ನೀರಿಂದ ತುಂಬಿಕೊಂಡಿದೆ ಆ ಸರೋವರ. ಬಕ ಬಲಾಕಾನೀಕ ರಾವಾಕುಳಂ. ಬಕ ಬಲಾಕ ಮೊದಲಾದ ಜಲಪಕ್ಷಿಗಳ ಕ್ರೇಂಕಾರದಿಂದ ತುಂಬಿ ಮೊರೆಯುತ್ತಾ ಇರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಮತ್ತು ಪಂಪ ಹೇಳ್ತಾನೆ, ಅದಟಿನ ವಿಕ್ರಮಾರ್ಜುನನ ಸಾಹಸ ಭೀಮನ ಕೋಪ ಪಾವಕಂ ಪುದಿದಳುದಳ್ವಿ ಕೊಳ್ಳುವುದು ಇರದಿಲ್ಲಿಯು ಎಮ್ಮನಮ್ಮಲ್ಲಿ ಬಾಳ್ವರಂ ಕದಡದಿರ್ ಇತ್ತ ಬಾರದಿರು ಸಾರದಿರೆಂಬವಲ ಆದುದುಂ ಎತ್ತ ಮುನ್ಮದ ಕಳಹಂಸ ಕೋಕ ನಿಖರಧ್ವನಿ ರುಂದ್ರ ಫಣೀಂದ್ರ ಕೇತುವಂ ಅಂತ. ಏನು ಶೈಲಿ! ಹೀಗೆ ಬರೀಬೇಕು ಪದ್ಯ ಅಂತಂದರೆ. ಕನ್ನಡಕ್ಕೆ ಸಂಸ್ಕೃತ ಬೇಡ, ಕನ್ನಡಕ್ಕೆ ಅದು ಬೇಡ ಇದು ಬೇಡ ಅಂತೆಲ್ಲ ಅಂದರೆ ಕನ್ನಡವೇ ಬೇಡ ಅಂತ ಆಗುತ್ತೆ. ಈಗ ಆಗಿರೋದು ಅದೇ ಸ್ಥಿತಿ.
ಎಲ್ಲವನ್ನ ಜೀರ್ಣ ಮಾಡಿಕೊಂಡದ್ದು. ಮೊದಲಿಗೆ ಮತ್ತೆ ಭವಿಕ್ರೀಡಿತ ಬಳಸಿದ, ಈಗ ಚಂಪಕ ಅದಟಿನ ವಿಕ್ರಮಾರ್ಜುನನಾದ ಪಾರ್ಥನ ಸಾಹಸ ಭೀಮನ ಆ ಪವನನಂದನ ವೃಕೋದರನ ಕೋಪ ಪಾವಕಂ ಕೋಪಾಗ್ನಿ ಪುದಿದು ಅಳುರ್ದಳ್ವಿಕೊಳ್ಳದಿರದು, ನಮ್ಮನ್ನು ಆಪೋಷಣ ತೆಗೆದುಕೊಳ್ಳದೇ ಇರೋದು. ಇಲ್ಲಿಯೂ ಎಮ್ಮನಂ ಇಲ್ಲಿ ಬಾಳ್ವರಂ ಕದಡಿದಿರು, ಇಲ್ಲಿ ನೆಮ್ಮದಿಯಾಗಿ ಇರ್ತಕ್ಕಂಥ ನಮ್ಮ ಬಾಳ್ವೆಯನ್ನು ನೀನು ಪ್ರವೇಶ ಮಾಡಿ ಹಾಳು ಮಾಡಬೇಡಪ್ಪ ಅಂತ. ಏಕೆಂದರೆ ದುರ್ಯೋಧನ ಬಂದ ಮೇಲೆ ಆ ಸರೋವರವನ್ನು ಹುಡುಕೊಂಡು ಪಾಂಡವರು ಬರ್ತಾರೆ, ಈ ಸರೋವರವನ್ನೇ ಆಪೋಷಣ ತಗೊಳ್ತಾರೆ, ಬತ್ತಿಸ್ತಾರೆ. ಅವರ ಕೋಪಾಗ್ನಿಗೆ ಇದು ಯಾವ ಮೂಲೆ ಇದು? ಹಾಗಾಗಿ ಬಾರದಿರು ಸಾರದಿರು ಎಂಬುಲಾದುದು ಎತ್ತಂ ಉನ್ಮದ ಕಳಹಂಸ ಕೋಕ ನಿಖರಧ್ವನಿ. ಆ ಜಲಪಕ್ಷಿಗಳ ಕಲಕಲಾರವ, ನೀನು ಇತ್ತ ಕಡೆ ಬರಬೇಡಪ್ಪ, ನೀನು ಬಂದರೆ ನಮಗೆ ಕೇಡು ಅಂತ ಎಚ್ಚರ ಹೇಳುವಂತೆ ಬೇಡಿಕೊಳ್ಳುವಂತೆ ಕಾಣಿಸ್ತಾ ಇತ್ತು. ಯಾರನ್ನ? ರುಂದ್ರ ಫಣೀಂದ್ರ ಕೇತುವಂ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲೂ ಹಾಗೆ ಬರುತ್ತೆ. ಕುರುಪತಿ ನಿನ್ನ ಪೊಕ್ಕ ತೊರೆಗಳ್ ಮೊದಲಾಗಿರೆ ಬತ್ತಿದಪ್ಪುವಿ ದೊರೆಯ ದುರಾತ್ಮನಂ ಕಳನ ನಾನೊಳಗೊಂಡೊಡೆ ಭೀಮನೀ ವರೋವನಂ ಎಮ್ಮನುಮಂ ಕದಡುಗುಂ ಪುಗದಿರ್ ತೊಲಗೆಂದು ಬಗ್ಗಿಪಂತೆರೆ ನೆಗಳದತ್ತ ಅನೇಕ ಬಕ ಕೋಕ ಮರಾಳ ವಿಹಂಗಮಸ್ವನಂ. ಅದೇ ಚಂಪಕಮಾಲೆ. ಸುಮಾರು ಶಬ್ದಗಳು ಹಾಗೆ, ಅರ್ಥವೂ ಹಾಗೆ, ಆದರೆ ಒಂದಿಷ್ಟು ವೈಶಿಷ್ಟ್ಯ ನನ್ನಂದಿದೆ. ಕುರುಪತಿ ನಿನ್ನ ಪೊಕ್ಕ ತೊರೆಗಳು ಮೊದಲಾಗಿರೆ ಬತ್ತಿದಪ್ಪುವು. ಅಯ್ಯ, ನೀನು ಯಾವ ನದಿಗೆ ಸಮುದ್ರಕ್ಕೆ ಹೋದರೂ ಅದು ಬತ್ತೋಗುತ್ತೆ. ಪಾಪಿ ಸಮುದ್ರಕ್ಕೆ ಹೋದರೆ ಮೊಣಕಾಲದ ನೀರು ಅಂತ. ಇದು ರನ್ನರ್ ಒರಿಜಿನಾಲಿಟಿ. ಹಾಗಾಗಿ ನಾವು ನಾಶನ ಆಗ್ತೀವಪ್ಪ ಅಂತ. ಇಲ್ಲಿ ಅರ್ಜುನ ಭೀಮಾದಿಗಳ ಕೋಪ ಅಗ್ನಿ ನಮ್ಮನ್ನು ಒಣಗಿಸುತ್ತೆ ಅಂತ ಪಂಪ ವಾಚ್ಯ ಮಾಡಿದ್ರೆ, ರನ್ನ ಇಲ್ಲಿ ವ್ಯಂಗ್ಯ ಧ್ವನಿ ಮಾಡ್ತಾ ಇದ್ದಾನೆ. ನೀನು ಹೊಕ್ಕರೆ ಸಮುದ್ರವೂ ಬತ್ತೋಗುತ್ತಪ್ಪ, ಇನ್ನು ನಮ್ಮಂಥ ಸರೋವರ ಏನು? ಈ ದೊರೆಯ ದುರಾತ್ಮನಂ ಕಳನನ್ ಆನ್ ಒಳಕೊಂಡೊಡೆ, ನಿನ್ನಂಥ ನೀಚನನ್ನು ನಾವು ಒಳಗೆ ಮಾಡಿಕೊಂಡ್ರೆ ಆ ವೃಕೋದರನ ಭೀಮನ ಒಂದು ಆಟಾಟೋಪ ಎಮ್ಮನುಂ ಕದಡುಗುಂ, ನಮ್ಮನ್ನು ಕದಡು ಬಿಡುತ್ತೆ. ಪುಗದಿರ್ ತೊಲಗೆಂದು ಬಗ್ಗಿ ಪಂತಿರೆ ನೆಗಳದ ತನೇಕ ಬಕ ಕೋಕ ಮರಾಳ ವಿಹಂಗಮಸ್ವನಂ. ಬಕ ಕೋಕ ಮರಾಳ ಮೊದಲಾದ ಅಂದರೆ ಕೊಕ್ಕರೆ, ಚಕ್ರವಾಕ, ಹಂಸ ಮೊದಲಾದ ಪಕ್ಷಿಗಳ ಕ್ರೀಂಕಾರ ಕಾಣಿಸುತ್ತೆ. ಆದರೆ ಅದಕ್ಕೆ ಲೆಕ್ಕ ಹಿಡದೆ ಅವನು ಜಲಾಜಾಕರಮನಂ ಅಭಿಮಂತ್ರಿಸಿ ಜಲನಿಲಯನಾಗಿ ಪರಮಯೋಗಿಯವೊಲ್ ಮಂತ್ರ ಪದಾಕ್ಷರಂಗಳಂ ಮಿನುಗುದು ಮಿರ್ದಂ, ಅವನು ಜಪ ಮಾಡಿಕೊಂಡು ಒಳಕ್ಕೆ ಕಾಲಿಟ್ಟ ಅಂತ ಕವಿ ವರ್ಣಿಸ್ತಾನೆ. ಇತ್ತ ಭೀಮನಿಗೆ ದುರ್ಯೋಧನ ಕಾಣಿಸ್ತಾ ಇಲ್ಲ ಅಂತ ಚಿಂತೆ ಆಯಿತು. ಅನ್ನೆಗಮಿತ್ತಲ್ ಶಲ್ಯವಧೆಯಂ ಬಳಿಯುಂ ಎಲ್ಲಿಯುಂ ಅರಸಿಯುಂ ದುರ್ಯೋಧನನ ರೂಪುಗಾಣದೆ ಇದೇ ನಾನು ಮುಂದು ಕಾರಣಂ ಆಗಲ್ವೇಳ್ಕೆಂದು ಸೂಕ್ಷ್ಮಕ್ರಿಯಂ ಅಂತಕತನಯಂ ಗರುಡಧ್ವಜನೊಳ್ ಆಲೋಚಿಸುವುದಂ ಕುರುಕುಳಾಂತಕಂ ಕೇಳಿದು. ಇನ್ನೇನು ಶಲ್ಯನ ಸಾವಾಯಿತು, ಇನ್ನು ಉಳಿದದ್ದು ದುರ್ಯೋಧನ ಒಬ್ಬನೇ. ಎಲ್ಲಿ ಎಲ್ಲಿ ಅಂತ ಧರ್ಮರಾಜ ಯೋಚನೆ ಮಾಡ್ತಾ ಕೃಷ್ಣನ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನೋಡೋಣ, ಯೋಚನೆ ಮಾಡೋಣ ಅಂತ. ಇವೆಲ್ಲ ಕೇಳಿಸಿಕೊಂಡ ಭೀಮ ತೊದಳಾಯ್ತೆನ್ನಯ ಪೂಣ್ದ ಪೂಣ್ಕೆ ಸಭೆಯೊಳ್ ಪಂಚಾಲ ರಾಜಾತ್ಮಜ ವದನಂಲಾನತೆ ಮಂಡುದಿಲ್ಲ ಗಡ ಮದ್ದೋರ್ದಂಡ ಕಂಡೂತಿ ತೀರ್ದುದುಮಿಲ್ಲ ಇನ್ನು ಮೊಳಂ ಸುಯೋಧನ ನದರ್ಕೆ ಗೇವ ನಿಂತಕ್ಕುಮೆಂಬುದು ಎಂಬುದು ಉತ್ಸುಕ ಚಿತ್ತನನ್ ಉಮ್ಮಳಿಸಿದಂ ಕೌರವ್ಯ ಕೋಳಾಹಳಂ. ಅಲ್ಲ ಭೀಮ, ಏನು ಗತಿ ಮಾಡೋದು ಅಂತ ಧರ್ಮರಾಜ ಕೇಳಿದರೆ ಭೀಮನಿಗೆ ಕೋಪ ಬರ್ತಾ ಇದೆ. ಏನು ಗತಿ ಅಂತ ನನ್ನನ್ನು ಕೇಳ್ತೀಯಲ್ಲ, ನನ್ನ ಪ್ರತಿಜ್ಞೆಗೆ ಭಂಗವಾಗುತ್ತೆ, ಊರು ಭಂಗ ಮುಕುಟ ಭಂಗ ಆಗಬೇಕು. ಇನ್ನೂ ಕೂಡ ದೋರ್ದಂಡ ಕಂಡೂತಿ ತೀರ್ದುದುಮಿಲ್ಲ, ತನ್ನ ತೋಳಿನ ತೀಟೆ ತೀರಿಲ್ಲ ಅಂತ. ದೋರ್ದಂಡ ಕಂಡೂತಿ ಅನ್ನುವ ಸಂಸ್ಕೃತ ಶಬ್ದ, ತೋಳಿನ ತೀಟೆ ಎನ್ನುವ ಕನ್ನಡ ಶಬ್ದಕ್ಕಿರುವ ವ್ಯತ್ಯಾಸ ನೋಡಿ. ಮತ್ತು ಪಂಚಾಲ ರಾಜಾತ್ಮಜ ವದನಂಲಾನತೆ ಮಾಡುವುದಿಲ್ಲ. ದ್ರೌಪದಿಯ ಮುಖ ಇನ್ನೂ ಮಂಕಾಗಿಯೇ ಇದೆ. ದುರ್ಯೋಧನ ಸಾಯಬೇಕು, ಬಂದಿಲ್ಲವಲ್ಲ ಅಂತ ಉಮ್ಮಳಿಸಿದಂ. ಕೋಪ ಮಾಡ್ಕೊಳ್ತಾ ಇದ್ದಾನೆ. ಯಾರು? ಕೌರವ್ಯ ಕೋಲಾಹಳಂ. ಕೌರವರನ್ನು ಕೋಲಾಹಲಿಸಿ ಕೊಲೆಗೆಡೆಯತಕ್ಕಂಥವನು. ಮೀರಿದ ಪಗೆವನ ಪಟ್ಟಂ ಪಾರಿಸುವೆನೋ ಮುನ್ನಂ ಅಮರರುಂಡ ಅಮೃತಮನೆಯಂ ಕಾರಿಸುವೆನೋ ಕಚರರನ್ ಅಡರ್ದೇರಿಸುವೆನೋ ಮೇರುಗೆರೆಯ ತೂರಲ ತುದಿಯಂ ಅಂತ. ಇವನು ಕೋಪಾಟೋಪವನ್ನು ಭೀಮಸೇನಾಡಂಬರಂ ಅಂತಲೇ ಆಶ್ವಾಸಕ್ಕೆ ಹೆಸರು. ನಾನು ಅವನ ವೈರಿಯ ಪಟ್ಟವನ್ನು ಕಿತ್ತಾಕಬೇಕು. ಅದಾಗದೇ ಇದ್ದರೆ ಅಮರರೇನಾದರೂ ಅವನಿಗೆ ಸಹಾಯಕ್ಕೆ ಬಂದರೆ ದೇವತೆಗಳನ್ನು ತಲೆ ಕೆಳಗಾಗಿ ಮಾಡಿ ಅವರು ಕುಡಿದ ಅಮೃತವನ್ನು ಹೊರಗೆ ಕಕ್ಕಿಸಿಬಿಡ್ತೀನಿ. ಕಚರರನ್ ಅಡರ್ದೇರಿಸುವೆನು, ಆಕಾಶಗಾಮಿಗಳಾದ ದೇವತೆಗಳನ್ನು ನಾನು ಅಡಗಿಸ್ತೀನಿ. ಅವ್ರನ್ನ ಅಡರಿ ಮುತ್ತಿ ನಾನು ಒತ್ತಿ ಮೇರುಗಿರಿಯ
ತೂರಲ ತುದಿಯವರೆಗೂ ಹಾರಿ ಅವರನ್ನು ಬಗ್ಗು ಬಡಿಯುತ್ತೀನಿ. ಎತ್ತುವೆನೋ ಮಂದರಾತ್ರಿಯನ್ ಒತ್ತುವೆನೋ ರಸಾತಳಕ್ಕೆ ನೆಲನಂ ದಸೆಯಂ ಪತ್ತುವೆನೋ ಪಗೆಯ ಬೆನ್ನಂ ಪತ್ತುವೆನೋ ದಿಶಾ ಗಜಂಗಳಂ ತುತ್ತುವೆನೋ. ಎಷ್ಟು ಓಜಸ್ಸು ನೋಡಿ! ಒಂದೇ ರೀತಿಯಾದ ಸಜಾತೀಯ ಧ್ವನಿಗಳನ್ನು ಉಳ್ಳಂತಹ ವಾಕ್ಯದ ಖಂಡಿಕೆಗಳನ್ನು, ಪದಪುಂಜಗಳನ್ನು ಹೇಗೆ ಎತ್ತುವೆನೋ ಮಂದರಾದ್ರಿಯನ್ ಒತ್ತುವೆನೋ ರಸಾತಳಕ್ಕೆ ನೆಲನಂ ದಸೆಯಂ ಪತ್ತುವೆನೋ ಪಗೆಯ ಬೆನ್ನಂ ಪತ್ತುವೆನೋ ದಿಶಾಗಜಂಗಳಂ ತುತ್ತುವೆನೋ. ಬರೆದರೆ ಹೀಗೆ ಬರೀಬೇಕು ಪದ್ಯ. ಇಲ್ಲೇ ಇದ್ದರೆ ಯಾಕೆ? ಓದಿದ ತಕ್ಷಣವೇ ಇದೇನೋ ಆಕರ್ಷಕವಾಗಿದೆ ಅಂತ ಅನ್ನಿಸಬೇಕು. ಮೊನ್ನೆ ದಿವಸ ನಮ್ಮ ರಾಮಸ್ವಾಮಿಯವರು ನನ್ನ ಪೂಜ್ಯ ಗುರುಗಳಾದ ನಾಗವಲ್ಲಿಯವರ ತ್ಯಾಗರಾಜರ ಸಂಬಂಧಿಯಾದ ಕೃತಿಗಾನ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರದ್ದು ಹೇಳಿದರು, ಷಡ್ಜ ಒಂದು ತಗೊಳ್ತಾ ಇದ್ದಂತೆಯೇ ರಾಗದ ಸರ್ವಾಂಗಗಳು ಅಲ್ಲಿ ಸೇರಿ ತೋರಿಬಿಡಬೇಕು ಅಂತ ಹೇಳ್ಬಿಟ್ಟಿದ್ವಿ. ಅವೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಸಮಗ್ರ ಶಿಲ್ಪವನ್ನು ರಚನೆ ಮಾಡಿಕೊಡಬೇಕಲ್ಲ, ಹಾಗಿರಬೇಕು. ಯಾವ ರಾಗ ಇದು? ಕಲ್ಯಾಣಿಯ, ಶಂಕರಾಭರಣವ, ಕೇದಾರಗೌಳುವ, ಎಂಥದ್ದು ಅನ್ನುವ ಕನ್ಫ್ಯೂಷನ್ಗೆ ಅವಕಾಶ ಇರಬಾರ್ದು. ಆ ಥರ ಮಾಡಬೇಕು. ಒಂದು ಕೇಳ್ತಾ ಇದ್ದಂತೆ ಅದು ಪದ್ಯ ಅನ್ನಿಸ್ಬೇಕು, ಓದ್ತಾ ಇದ್ದಂತೆ ಅದು ಗದ್ಯ ಅನ್ನಿಸ್ಬೇಕು. ಹಾಗೆ ಮಾಡಿದ್ರೇ ನಿಜವಾದ ಪದ್ಯಶಿಲ್ಪ. ಎತ್ತುವೆನೋ ಮಂದರಾದ್ರಿಯನ್, ಮಂದರ ಗಿರಿಯನ್ನು ನಾನು ಎತ್ತುವುದಾ? ಒತ್ತುವೆನೋ ರಸಾತಳಕ್ಕೆ ನೆಲನಂ, ನೆಲವನ್ನು ಪಾತಾಳಕ್ಕೆ ತುಳಿದು ಬಿಡೋದಾ? ದಸೆಯಂ ಪತ್ತುವೆನೋ, ದಿಗಂತಗಳನ್ನೆಲ್ಲವನ್ನೂ ಕೂಡ ನಾನು ಬೆಂಬತ್ತಲ. ಪಗೆಯ ಬೆನ್ನಂ ಪತ್ತುವೆನೋ, ವೈರಿಯ ಬೆನ್ನನ್ನು ಹತ್ತಲ. ದಿಶಾ ಗಜಂಗಳಂ ತುತ್ತುವೆನೋ, ದಿಗ್ದಂತಿಗಳನ್ನು, ದಿಕ್ಕರಿಗಳನ್ನು, ದಿಗ್ಗಜಗಳನ್ನು ತುತ್ತಾಗಿ ತಿಂದು ತೇಗಿಬಿಡ್ಲ. ದಾಂಟುವೆನೋ ಕುಲ ನಗಂಗಳನ್ ಇಂಟುವೆನೋ ಚತುಸ್ಸಮುದ್ರಮಂ ರವಿಶಶಿಯಂ ಮಿಂಟುವೆನೋ ಗಗನತಳದಿಂ ಗಂಟಲು ನೊತ್ತುವೆನೋ ಸಕಲ ದಿಕ್ಪಾಲಕರಂ. ಎಲ್ಲ ಕಂದ ಪದ್ಯಗಳು. ಕುಲನಗಂಗಳಂ ದಾಂಟುವೆನೋ, ಕುಲಾಚಲಗಳು ಪಾರಿಯಾತ್ರ ಇರಬಹುದು, ಹಿಮಾಲಯ ಇರಬಹುದು, ಸಹ್ಯ ಇರಬಹುದು, ಮಲಯ ಇರಬಹುದು, ಅಥವಾ ವಿಂಧ್ಯವಿರಬಹುದು. ಈ ಸಪ್ತ ಕುಲಾಚಲಗಳನ್ನು ದಾಟೋದ, ಅಥವಾ ಇಂಟುವೆನೋ ಚತುಸ್ಸಮುದ್ರಮಂ ಪೂರ್ವಾಪರ ಸಮುದ್ರಗಳನ್ನು ಮತ್ತು ಉತ್ತರ ದಕ್ಷಿಣ ಸಮುದ್ರಗಳನ್ನು, 4 ಸಮುದ್ರಗಳನ್ನು ಆಪೋಷಣ ತೆಗೆದುಕೊಳ್ಳೋದ. ರವಿಶಶಿಯಂ ಮಿಂಟುವೆನೋ ಗಗನತಳದಿಂ, ಆಕಾಶದಿಂದ ಸೂರ್ಯ ಚಂದ್ರನ ಎಬ್ಬಿಸಿಬಿಡ್ಲ. ಅಥವಾ ಸಕಲ ದಿಕ್ಪಾಲಕರಂ ಗಂಟಲೊತ್ತುವೆನೋ, ಎಲ್ಲ ದಿಕ್ಪಾಲಕರ ಗಂಟಲನ್ನು ಒತ್ತುವುದ, ಏನು ಮಾಡುವುದು ಅಂತ. ಇದ್ಯಾತಕ್ಕಿಷ್ಟು ಕೋಲಾಹಲ ಮಾಡಬೇಕು ಅಂದರೆ, ಹೀಗೆಲ್ಲ ಹೇಳದೇ ಇದ್ದರೆ ಭೀಮನಿಗೆ ಬಂದ ಕೋಪ ಎಷ್ಟು ಅಂತ ನಮಗೆ ಗೊತ್ತಾಗೋದಿಲ್ವಲ್ಲ. ಅದಕ್ಕಾಗಿ ಹನುಮಂತ ಸಮುದ್ರೋಲ್ಲಂಘನ ಮಾಡುವಾಗ ಅಬ್ಬರಿಸ್ತಾನೆ, ನನಗೀಗ ಮೇರುಗಿರಿಯನ್ನು ಪುಡಿ ಮಾಡುವಷ್ಟು ಶಕ್ತಿ ಬಂದಿದೆ, ಸಮಸ್ತ ಸಾಗರಗಳನ್ನು ದಾಟುವಷ್ಟು ಬಲ ಬಂದಿದೆ ಅಂತೆಲ್ಲ ಅವನು ಹೇಳದೇ ಇದ್ದರೆ ಸೀತಾನ್ವೇಷಣೆ ಮಾಡಿ ಬರ್ತಾನೆ ಅಂತ ನಮಗನ್ಸೋದು ಹೇಗೆ? ಉತ್ಪ್ರೇಕ್ಷೆ ಸಂದರ್ಭಕ್ಷಮವಾದದ್ದು, ಸಂದರ್ಭಕ್ಕೆ ತಕ್ಕಂತೆ ಕ್ಷಮ್ಯವೂ ಆದದ್ದು. ಅಯ್ಯೋ ಇದೇನು ಮಹಾ ಬಿಡ್ರಿ, ನಿಮಿಷದಲ್ಲಿ ಮಾಡಿಕೊಡ್ತೀನಿ ಕೆಲಸ ಅಂತ ಸ್ಟಾಪ್ ವಾಚ್ ಇಟ್ಕೊಂಡು ಯಾರಾದ್ರು ನೋಡ್ತಾರಾ? 2 ದಿವಸ ಆಗಿರುತ್ತೆ ಆ ಕೆಲಸಕ್ಕೆ. ಆದರೆ ನಾನು ಮಾಡಬಲ್ಲೆ ಅಂತ ತೋರಿಸ್ಬೇಕಲ್ವ. ಅದಕ್ಕೆ ಇಂಥ ಉತ್ಪ್ರೇಕ್ಷೆಗಳನ್ನೆಲ್ಲ ಬೋಳಿಸಿಬಿಟ್ರೆ ಅದು ಕಾವ್ಯ ಅಲ್ಲ ಇರ್ತಕ್ಕಂಥದ್ದು. ಪೇಪರ್ ರಿಪೋರ್ಟ್ ಕೂಡ ಆಗೋಲ್ಲ. ಈ ಕಾಲದ ನ್ಯೂಸ್ ರಿಪೋರ್ಟ್ಗಳು ಮಸಾಲೆಗಳಿಂದ ಬೇಕಾದಂತೆ ಇರುತ್ತೆ. ಯಾವುದೇ ಒಂದು ಪತ್ರಿಕೆಯ ಮುಖಪುಟದಲ್ಲಿ ನೋಡಿ ಬಂದಂಥ ಹೆಡ್ಲೈನ್ಸು ಈ ಕಾಲದಲ್ಲಿ ಏನೇನೋ ಆಗಿರುತ್ತೆ. ಅಲ್ಲಿ ಎಷ್ಟೋ ಕಾವ್ಯವೋ ಅಕಾವ್ಯವೋ ಒಟ್ಟಿನಲ್ಲಿ ವಾರ್ತಾ ಮಾತ್ರವಾದ ವರದಿಗಿಂತ ಭಿನ್ನವಾದ ರೀತಿಯಲ್ಲಿ ಮಾಡ್ತಾರೆ. ಅಬ್ದುಲ್ ಕಲಾಂ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ ತಕ್ಷಣ ವಿಜಯ ಕರ್ನಾಟಕ ಸುಜಲಾಂ ಸುಫಲಾಂ ಅಬ್ದುಲ್ ಕಲಾಂ ಅಂತ ಕೊಟ್ಬಿಟ್ಟಿತ್ತು ಶೀರ್ಷಿಕೆಯನ್ನು. ಅಂದರೆ ಅವರಿಗೂ ಬೋರ್ ಆಗಿದೆ ಅನಿಸುತ್ತೆ. ವಿಶ್ವೇಶ್ವರ ಭಟ್ರು ತಲೆಬರಹ ಅಂತಲೇ ಒಂದು ಪುಸ್ತಕ ಬರೆದಿದ್ದಾರೆ, ಹೆಡ್ಲೈನ್ಸ್ ಹೇಗಿರಬೇಕು ಅಂತಲೇ ಪತ್ರಿಕೆಗಳಲ್ಲಿ. ಹಾಗೆ ಪತ್ರಿಕೆಯವರಿಗೆ ಹಾಗನಿಸಿದ ಮೇಲೆ ಕವಿಗಳಾದವರು ಇನ್ನಷ್ಟು ಮತ್ತಷ್ಟು ಶೀತಳವಾಗಿದ್ದರೆ ಏನು ಪ್ರಯೋಜನ? ಉತ್ಪ್ರೇಕ್ಷಾ ದಾಕ್ಷಿಣಾತ್ಯಾನಾಮ್ ಅನ್ನುವ ಮಾತನ್ನು ಬಾಣಭಟ್ಟ ಹೇಳ್ತಾನೆ. ದಾಕ್ಷಿಣಾತ್ಯರಲ್ಲಿ ಉತ್ಪ್ರೇಕ್ಷಾ ಅಲಂಕಾರಕ್ಕೆ ತುಂಬ ದೊಡ್ಡ ಅವಕಾಶ ಉಂಟು. ಉತ್ ಮೇಲೆ, ಪ್ರೇಕ್ಷಾ ನೋಡುವಂಥದ್ದು ಅಂದರೆ ಎತ್ತರದ ನೋಟ ಅಂತ ಅರ್ಥ. ಆ ಎತ್ತರದ ನೋಟ ಕಾವ್ಯದಲ್ಲಿ ಇರಬೇಕು. ಭೀಮನ ವಿಜೃಂಭಣೆ ಹಾಗಿರಬೇಕು. ಅದಿಲ್ಲದೆ ನಾನು ನಾಳೆ ಸಂಜೆ 5 ಗಂಟೆ ಒಳಗೆ ದುರ್ಯೋಧನ ಸಿಕ್ಕಿದ್ರೆ ಅವನ ತೊಡೆಗಳನ್ನು ಮಂಡಿಯಿಂದ 2 ಇಂಚು ಮೇಲಕ್ಕೆ ನನ್ನ 25 kg ಮತ್ತು 350 ಗ್ರಾಮ್ ತೂಕ ಇರತಕ್ಕಂಥ ಗದೆಯಿಂದ ನಾನು 5 ಓಡ್ ಇಂಪ್ಯಾಕ್ಟ್ ಟೆಸ್ಟ್ ಮಾಡಿರ್ತಕ್ಕಂಥ ರೀತಿಯಲ್ಲಿ ಬಡಾರ್ ಅಂತ ಹೊಡಿತೀನಿ ಅಂತಂದರೆ ಅದು ಹೇಗಿರುತ್ತೆ? ಆಗುವಂಥದ್ದಲ್ಲ, ಅದು ಕಾವ್ಯ ಅಲ್ಲ. ಹಾಗಾಗಿ
ರಸಗಿಳಿದನೋ ಮೇಣ್ ನಾಲ್ಕುಂ ದೆಸೆಗಳ ಕೋಣೆಗಳುಳಿದನೋ ಕಳ ನಿಲ್ಲಿ ವಸುಮತಿಯೊಳ್ ಗಂಧಾರಿಯ ಬಸಿರಂ ಮೇಣ್ ಮುಗುಳೆ ಪೊಕ್ಕಿ ಪೋಗಿ ಪೊರ್ಕಿರ್ದಪನೋ. ಅವನು ಭೂಮಿನಲ್ಲಿದ್ದಾನ ಅಥವಾ 4 ದಿಗ್ದಂತಿಗಳ ಬೆನ್ನಲ್ಲಿ ಅಡಗಿಕೊಂಡಿದ್ದಾನ, ದಿಕ್ಕೋಣಗಳೊಳಗೆ ಬಚ್ಚಿಟ್ಕೊಂಡಿದ್ದಾನ, ಅಥವಾ ಗಾಂಧಾರಿಯ ಗರ್ಭಕ್ಕೆ ಮತ್ತೆ ಪ್ರವೇಶ ಮಾಡಿಬಿಟ್ನ ಅಂತ. ಎಂಥ ಕಲ್ಪನೆ. ಒಂದು ಕಡೆ ಕುಮಾರವ್ಯಾಸ ಹೇಳ್ತಾನೆ, ಅಯ್ಯೋ ಕುಂತಿಯ ಬಸಿರು ಕಿರಿದು ಅಂತ ಹೇಳ್ಬಿಟ್ಟಿದ್ವಿ. ಕರ್ಣ ಗೇಲಿ ಮಾಡ್ತಾನೆ ಭೀಮಾದಿಗಳನ್ನು, ಅಯ್ಯೋ ಏನು ಮಾಡ್ತೀಯಪ್ಪ, ನಿಮ್ಮ ತಾಯಿ ಬಸಿರು ಚಿಕ್ಕದು, ನೀನು ಹೋಗಿ ಮತ್ತೆ ಆಶ್ರಯ ಪಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ. ಇನ್ನೆಲ್ಲಿ ಹೋದರೂ ನೀನು ತಪ್ಪಿಸ್ಕೊಳ್ತೀಯ, ನಾನು ಭ್ರೂಣ ಹತ್ಯೆ ಮಾಡೋದಿಲ್ಲ, ಯಾವ ಹೆಣ್ಣಿನ ಗರ್ಭಪಾತವನ್ನು ಮಾಡೋಲ್ಲ, ಅದಕ್ಕಾಗಿ ಬಚಾವಾಗ್ಬೋದು ಅಂತಂದೆ. ಹಾಗಾಗಿ ಇಂತಹ ಮಾತುಗಳನ್ನು ಬರೀಬೇಕು. ಈ ಸಂದರ್ಭದಲ್ಲಿ ಒಂದನ್ನು ಹೇಳಬೇಕು. ಪ್ರಕೃತ ವಸ್ತುವನ್ನು ವಿವರಿಸುವಾಗ ಆ ಮಾತು ಅಪಸ್ವರವಾದೀತೇನು ಅಂತ ಹೇಳ್ತಾ ಇಲ್ಲ. ರನ್ನ ಮಹಾಕವಿ, ಪಂಪ ಮಹಾಕವಿ ನಿಜ, ಆದರೆ ಕುಮಾರವ್ಯಾಸ ಮಹಾಕವಿ. ಅವನ ಕಾವ್ಯವನ್ನು ಆಸ್ವಾದ ಮಾಡಿದವರಿಗೆ ಯಾವುದು ಸಪ್ಪೆ ಅನಿಸುತ್ತೆ. ಕುಮಾರವ್ಯಾಸನ ಕಾವ್ಯವಾದ ಮೇಲೆ ಕನ್ನಡದಲ್ಲಿ ಆ ಮಟ್ಟದ ಒಂದು ರಸಭಾವ ಸಮುಜ್ವಲವಾದ ದೀರ್ಘಕಾವ್ಯ ನೋಡಬೇಕು ಅಂದರೆ ಕುವೆಂಪುರ ರಾಮಾಯಣ ದರ್ಶನಕ್ಕೆ ಬರಬೇಕು ಅಂತ ನನ್ನ ಅಭಿಪ್ರಾಯ. ಆ ಗುಣಗಾತ್ರಗಳ ಹಾಸು ಬೀಸು ಇನ್ನೆಲ್ಲೂ ಕಾಣಿಸುವಂಥದ್ದಲ್ಲ. ಆದರೆ ಅವರಿಬ್ಬರನ್ನೇ ಇಟ್ಕೊಂಡ್ಬಿಟ್ರೆ ಮಧ್ಯಕ್ಕೆ ಇನ್ನೇನು ಗತಿ? ಅನ್ನ ಸಾರಿಲ್ಲದೆ ಬದುಕೋಕ್ಕಾಗೋದಿಲ್ಲ. ಹಾಗಾಗಿ ಚಟ್ನಿ ಪುಡಿ, ಉಪ್ಪಿನಕಾಯಿ, ತೊಕ್ಕು ಏನಾಗಬೇಕು? ಇವರಾಗಬೇಕು ಅಷ್ಟೇ. ಅದಕ್ಕೋಸ್ಕರವಾಗಿ ಈ 2-3 ದಿವಸದಿಂದ ನನಗೆ ಅನ್ನಿಸುವಷ್ಟು ಕಿಕ್ ಬರ್ತಾ ಇಲ್ವಲ್ಲ ರನ್ನನ ಗದಾಯುದ್ಧದಲ್ಲಿ. ಎಷ್ಟೆಲ್ಲ ಪ್ರೀತಿ ಸಹಾನುಭೂತಿಗಳಿಂದ ಮಾತಾಡುವಾಗಲೂ ಅನಿಸಿದರೆ ಕುಮಾರವ್ಯಾಸನ ಓದಿದ ಮೇಲೆ ಆ ಥರ ಅನಿಸುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಅದು ಯುಗಕ್ಕೊಮ್ಮೆ ಬರ್ತಕ್ಕಂಥದ್ದು, ಶತಶತಮಾನಕ್ಕೂ ಬರುವಂಥದ್ದಲ್ಲ, ಸಹಸ್ರಮಾನಗಳಿಗೆ ಒಮ್ಮೆ ಬರ್ತಕ್ಕಂಥದ್ದು. 1000 ವರ್ಷದ ಕನ್ನಡದಲ್ಲಿ ಅಂಥ ಪ್ರತಿಭೆ ಅದೊಂದೇ ಬಂದದ್ದು ಅಂತಂದರೆ ನಮಗೆ ಗೊತ್ತಾಗುತ್ತೆ. ಆದರೂ ಇವರು ಅಲ್ಪ ಸ್ವಲ್ಪದ ಸತ್ವರಲ್ಲ. ಇಂಥ ಪದ್ಯ ಬರೆಯೋಕ್ಕೆ ಒಂದು 20 ವರ್ಷ ಸಾಂಗೋಪಾಂಗವಾಗಿ ಅಭ್ಯಾಸ ಮಾಡಿರಬೇಕು, ಒಂದಷ್ಟು ಭಾವಕೋಶಗಳನ್ನು ಜಾಗರಣ ಮಾಡಿಕೊಂಡಿರಬೇಕು ಅಂತಂದರೆ ಗೊತ್ತಾಗುತ್ತೆ ಸಾಧನೆ ಯಾವ ಮಾತ್ರದ್ದು ಅಂತ. ಇರಲಿ, ಎಲ್ಲರೂ ಕಾಳಿದಾಸ ಆಗೋದಕ್ಕೆ ಸಾಧ್ಯ ಇಲ್ಲ. ಆಗ ಪಾಪ ಭಾರವಿ, ಮಾಘ ಇವರುಗಳನ್ನು ಯಾರು ಕೇಳೋರು? ಬೇಕಾಗುತ್ತೆ. ಆ ಮಟ್ಟದ ಅಲ್ಪ ಕವಿಯಲ್ಲ ರನ್ನ. ಇವನ್ನ ನಾವು ಹೋಲಿಸಬಹುದು ಅಂತಾದರೆ ಭಾರವಿಗಿಂತ ಮೇಲ್ಮಟ್ಟದಲ್ಲಿ ಇರುವಂಥ ಕವಿಗಳ ತುಲನೆಗೆ ಎಟುಕಬಲ್ಲಂಥ ಒಂದು ಸತ್ವ ಇರುವಂಥ ಕವಿ, ಜೊತೆಗೆ ಒಳ್ಳೆಯ ವಸ್ತುವನ್ನು ಆಯ್ಕೆ ಮಾಡಿಕೊಂಡದ್ದು ಇವನ ಕಾಣ್ಮೆಯನ್ನು ತೋರಿಸುತ್ತದೆ. ಮತ್ತು ನೋಡಿ, ಅವನು ತನ್ನ ಪ್ರತಿಜ್ಞೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಚತುರಂತ ಕ್ಷಿತಿ ಕಾಂತೆ ಕೇಳ್, ಜಲಧಿ ಕೇಳ್, ಸಪ್ತಾರ್ಚಿ ಕೇಳ್, ತಾತ ಮಾರುತ ಕೇಳ್, ಮಾರುತ ಮಾರ್ಗ ಕೇಳ್, ಪಗೆವನಂ ಕೊಂದೆನ್ನ ಕೋಪಗ್ನಿಗಾಹುತಿ ಮಾಳ್ಪೆಂ, ಕೊಲಲಾರದಂದು ತರಿಸಂದಾನೆನ್ನ ಸಂದಗ್ನಿಗಾಹುತಿ ಮಾಳ್ಪೆಂ ಗಡಂ ಎಂದು ಪೋಣ್ದೊರಳಿದಂ ಕೌರವ್ಯ ಕೋಳಾಹಳಂ ಅಂತ. ಅವನು ಎಲ್ಲರಿಗೂ ಕೂಡ ಕೇಳಿಸುವಂತೆ ಒಂದು ದೊಡ್ಡ ಶಪಥವನ್ನು ಮಾಡ್ತಾ ಇದ್ದಾನೆ. ಆ ಶಪಥ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದಕ್ಕೆ ಸಂವಾದಿಯಾದಂಥದ್ದು ಪಂಪಭಾರತದಲ್ಲಿ ಕೂಡ ಬರುವಂಥ ಪದ್ಯ. ಆ ಪಂಪಭಾರತದ ಪದ್ಯವನ್ನೇ ಇವನು ಜೀರ್ಣ ಮಾಡಿಕೊಂಡು ಬಿಟ್ಟು ಈ ರೀತಿ ಹೇಳ್ತಾ ಇದ್ದಾನ ಅನ್ನುವಂತೆ ಗೊತ್ತಾಗುತ್ತೆ. ಅವನ ಭೀಮಸೇನನ ಪ್ರತಿಜ್ಞೆ ನೋಡಿ, ಮೊದಲೇ ಮಾಡಿದ್ದ ಊರುಭಂಗ, ಈಗ ಮತ್ತೆ ಚತುರಂತ ಕ್ಷಿತಿ ಕಾಂತೆ ಕೇಳ್. ಚತುರಂತ ಕ್ಷಿತಿ ಅಂದರೆ 4 ಸಮುದ್ರಗಳ ನಡುವೆ ಇರತಕ್ಕಂಥ ಭೂಮಿಯೇ ಕೇಳು. ಚತುರಂತ ಕ್ಷಿತಿ ಕಾಂತೆ ಕೇಳ್, ಜಲಧಿ ಕೇಳ್, ಸಮುದ್ರವೇ ಕೇಳು, ಸಪ್ತಾರ್ಚಿ ಕೇಳ್, ಸಪ್ತ ಜ್ವಾಲೆಗಳಿಂದ ಶೋಭಿಸ್ತಕ್ಕಂಥ ಅಗ್ನಿದೇವನೇ ಕೇಳು, ತಾತ ಮಾರುತ ಕೇಳ್, ತಂದೆ ವಾಯುವೇ ಕೇಳು, ಮಾರುತ ಮಾರ್ಗ ಕೇಳ್. ಮಾರುತ ಮಾರ್ಗ ಅಂದರೆ ಆಕಾಶವೇ ಕೇಳು. ಅಂದರೆ ಪಂಚಭೂತಗಳನ್ನು ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಅದೇ ಆರ್ಡರ್ನಲ್ಲಿ ಹೇಳ್ತಾ ಇದ್ದಾನೆ. ಇವೆಲ್ಲ ವ್ಯತ್ಯಾಸ ಮಾಡಿದ್ರೆ ಪ್ರಕ್ರಮಭಂಗ ಅನ್ನುವಂಥ ಒಂದು ಅಲಂಕಾರ ಶಾಸ್ತ್ರದ ದೋಷ ಬರುತ್ತೆ. ಅದನ್ನು ಮಾಡದಂತೆ ಮಾಡುವುದು ಇವೆಲ್ಲ ಕಷ್ಟ. ಛಂದೋಬದ್ಧವಾದಂಥ ಬಂಧದಲ್ಲಿ ಹೀಗೆ ಮಾಡಬೇಕು ಅಂದರೆ ಪದಸಂಪದವಿಲ್ಲದೆ ಇದ್ದರೆ ಆಗೋದಿಲ್ಲ. ಪೃಥ್ವಿಗೆ ಪೃಥ್ವಿ ಅಂತಲೇ ಇಟ್ಕೊಂಡ್ರೆ ಆಗೋದಿಲ್ಲ. ಇದು ಎತ್ಕೊಳ್ತಲೇ ಮತ್ತೆ ವಿಕ್ರೀಡಿತ 2 ಲಘು ಬೇಕು. ಚತುರಂತ ಕ್ಷಿತಿ ಕಾಂತೆ ಕೇಳ್, ಆ ಭೂಮಿಯೇ ಕೇಳು ಅನ್ನೋ ಶಬ್ದದಲ್ಲಿ ಇರುವ ಸಪ್ಪೆತನಕ್ಕೂ ಚತುರಂತ ಕ್ಷಿತಿ ಕಾಂತೆ ಕೇಳ್ ಅನ್ನುವುದಕ್ಕೂ, ಮತ್ತು ತಾತ ಮಾರುತ ಕೇಳ್, ಮಾರುತ ಮಾರ್ಗ ಕೇಳ್, ಆಕಾಶ ಕೇಳ್ ಅನ್ನೋದ್ರೆ ಮಾರುತ ಮಾರ್ಗ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಮೇಲೆ
ನಾನು ಇವನನ್ನು ಕೊಲ್ಲದೇ ಇದ್ದರೆ ಪಗೆವನಂ ಕೊಂದೆನ್ನ ಕೋಪಾಗ್ನಿಗಾಹುತಿ ಮಾಡ್ಪೆಂ, ನನ್ನ ಕೋಪಾಗ್ನಿಯಲ್ಲಿ ಅವನನ್ನು ಆಹುತಿ ಮಾಡ್ತೀನಿ, ಕೊಲ್ಲಲಾರದಂದು. ಅವನು ಕೊಲ್ಲಲಾಗದೇ ಇದ್ದರೆ ತರಿಸಂದಾನೆನ್ನ ಸಂದಗ್ನಿಗಾಹುತಿ ಮಾಡ್ಪೆಂ, ನನ್ನ ದೇಹವನ್ನೇ ಅಗ್ನಿಗೆ ಆಹುತಿ ಮಾಡ್ಕೊಳ್ತೀನಿ, ಇವತ್ತು ಅವನನ್ನು ಕೊಲ್ಲದೇ ಇದ್ದರೆ ನಾನು ಸಾಯ್ತೀನಿ ಅಂತ ಹೇಳಿಬಿಟ್ಟು ಪೂಣ್ ದೊರಲಿದಂ ಆರ್ಭಟ ಮಾಡ್ತಾನೆ ಶಪಥವನ್ನು. ಕೌರವ್ಯ ಕೋಳಾಹಳಂ. ಪಂಪ ನೋಡಿ, ಸುರಸಿಂಧು ಪ್ರಿಯ ಪುತ್ರ ಕೇಳ್ ಕಳಶಜ ನೀ ಕೇಳ್ ಕೃಪಾ ಕೇಳ ಮಂದರದಿಂದ ಅಂಬುಧಿಯಂ ಕಲಂಕಿದ ಸುರಪ್ರಧ್ವಂಸಿಯೋಲ್ ಬಾಹುಮಂದರದಿಂ ವೈರಿ ಬಲಾಬ್ಧಿ ಗೂರ್ಣಿಸಿ ಬಿಗುರ್ತಿ ಕೌರವರ್ ಕೂಡೆ ನುರ್ವರುಮಂ ಕೊಲ್ವೆನ್ ಇದೆನ್ನ ಪುಣ್ಕೆ ನುಡಿದೆಂ ನಿಮ್ಮಿ ಸಭಾ ಮಧ್ಯದೊಳ್. ಅದೇ ಮತ್ತೆ ವಿಕ್ರೀಡಿತ. ಎಷ್ಟು ಪಂಪ ಚರಣ ಚಾರಣ ಚಕ್ರವರ್ತಿ ರನ್ನ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಪರವಾಗಿಲ್ಲ, ಆನೆಯ ಹೆಜ್ಜೆ ಹಿಡಿದು ಹೋದರೆ ಆನೆ ಸಿಗದೇ ಇದ್ದರೂ ಆನೆ ತನ್ನ ಸೊಂಡಲಿನಿಂದ ಮುರಿದಂಥ ಚಂದನ ವೃಕ್ಷವೇ ಸಿಗಬಹುದು. ಆದರೆ ಹಂದಿ ಹಿಂದೆ ಹೋದರೆ ಅದು ಮಿಂದೆದ್ದು ಬಂದ ಕೊಚ್ಚೆಯ ವಾಸನೆ ಮಾತ್ರ ಸಿಗತಕ್ಕಂಥದ್ದು. ದೊಡ್ಡವರನ್ನು ಅನುಸರಿಸೋಣ, ಅದು ಉತ್ಕೃಷ್ಟವಾಗಿರುತ್ತೆ. ಇಲ್ಲಿ ಹಾಗಿದೆ. ಆ ಶೈಲಿ ಎಷ್ಟು ಚೆನ್ನಾಗಿದೆ ನೋಡಿ. ಸುರಸಿಂಧು ಪ್ರಿಯ ಪುತ್ರ ಕೇಳ್ ಕಲಶಜ ನೀ ಕೇಳ್ ಕೃಪಾ ಕೇಳ ಮಂದರದಿಂದ ಅಂಬುಧಿಯಂ ಕಲಂಕಿದ ಸುರಪ್ರಧ್ವಂಸಿಯೋಲ್ ಬಾಹುಮಂದರದಿಂ ವೈರೆ ಬರಾಬ್ಧಿಗೂರ್ಣಿಸೆ ಬಿಗುರ್ತಿ ಕೌರವರ್ ಕೂಡೆ ನೂರ್ವರ್ಮಂ ಕೊಲ್ವೆನ್ ಇದನ್ನ ಪುಣ್ಕೆ ನುಡಿದೆಂ ನಿಮ್ಮಿ ಸಭಾ ಮಧ್ಯದೊಳು. ಎಲ್ಲೋ ಮನೆಯಲ್ಲಿ ಹೋಗ್ಬಿಟ್ಟಿದನು, ಟಾಯ್ಲೆಟ್ ಒಳಗೆ ಬಾಗಿಲು ಹಾಕ್ಕೊಂಡು ಪ್ರತಿಜ್ಞೆ ಪಿಸುಗುಟ್ಟಿದ್ದಲ್ಲ, ಅವರ ಸಭೆಯಲ್ಲಿ ಆರ್ಭಟ ಮಾಡಿ ಹೇಳಿದ್ದು ಅಂತ ಅನ್ನುವಂಥದ್ದು. ಸಿಂಹವನ್ನು ಅದರ ಗುಹೆಯಲ್ಲೇ ಎದುರಿಸಬೇಕು ಅಂತ ಅನ್ನುವಂಥದ್ದು. ಕುರುಕುಲ ಕದಳಿ ಕಾನನ ಕರಿಕಳಭಂ ಶತ್ರು ಶಲಭ ಸಂಪಾತನ ವಿಸ್ಫುರಿತ ಪ್ರದೀಪನ ಕುರುಧರೆಯುಳ್ ಕುರುಪತಿಯ ನರಸಿದಂ ಪವನಸುತಂ. ಎಷ್ಟು ಸೊಗಸಾದ ಪದ್ಯ. ಈ ಪದ್ಯವನ್ನು ತೀನಂಶ್ರೀಯವರು ತಮ್ಮ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಉತ್ಕೃಷ್ಟವಾದ ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿಗೆ ಒಂದು ಉದಾಹರಣೆಯಾಗಿ ಕೊಡ್ತಾರೆ. ಕುರುಕುಲ ಕದಲೀಕಾನನ ಕರಿಕಲಭಂ, ಕುರುಕುಲ ಅನ್ನುವ ಬಾಳೆಯ ತೋಟಕ್ಕೆ ಮರಿಯಾನೆ. ಶತ್ರು ಶಲಭ ಸಂಪಾತನ ವಿಸ್ಫುರಿತ ಪ್ರದೀಪ, ಶತ್ರುಗಳೆನ್ನುವ ದೀಪದ ಹುಳುಗಳಿಗೆ ಅದು ಬಿದ್ದು ಸಾಯುವಂತಹ ದೇದೀಪ್ಯಮಾನವಾದ ಜ್ವಾಲಾದೀಪ. ಆ ಭೀಮ, ಇಂಥವನಾದ ಭೀಮ ಕುರುಧರೆಯುಳ್ ಕುರುಪತಿಯ ನರಸಿದಂ, ಕುರುಭೂಮಿಯಲ್ಲಿ ಕುರುಪತಿಯನ್ನು ಹುಡುಕಿದ ಅಂತ. ಆ ಭೂಮಿಗೆ ಒಡೆಯ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಆ ಮಡೆಯ ಇನ್ನೇನಾಗಬೇಕು? ಅವನ ಮನೇಲಿ ಅವನನ್ನು ಹುಡುಕೋದು ಅಂದರೆ ಅದಕ್ಕಿಂತ ದೊಡ್ಡ ವ್ಯಂಗ್ಯ ಇದೆಯಾ? ಕುರುಪತಿ ಅನ್ನೋ ಶಬ್ದಕ್ಕೆ ಏನಾದರೂ ಅರ್ಥ ಇದೆಯಾ ಅಂತ ಹೀಗೆ ಅನುರಣನ ಪರಂಪರೆಯಲ್ಲಿ ಧ್ವನಿ ನಮಗೆ ಕಾಣಿಸುತ್ತದೆ. ಹಾಗೆ ಅವನು ಹುಡುಕ್ತಾ ಬರ್ತಾನೆ. ಹಾಗೆ ಹುಡುಕುವಾಗ ಬೇಡರು ಅವನಿಗೆ ಈ ಒಂದು ವಾರ್ತೆಯನ್ನು ಹೇಳ್ತಾರೆ. ಅದನ್ನು ತಿಳಿದುಕೊಂಡು ಅವನು ಬರ್ತಾನೆ. ಅವನು ನೋಡಿ ಹುಡ್ಕೊಂಡು ಬರೋದು, ಜತುಗೃಹದೊಳ್ ಸುಡಲ್ ಬಗೆದನ್ ಎಲ್ಲಿದನ್ ಇಕ್ಕಿ ವಿಷಾನ್ನಮಂ ಮರುತ್ಸುತನನ್ ಉಪಾಯದಿಂ ಕೊಲಲ್ ಒಡರ್ಚಿದನ್ ಎಲ್ಲಿದನ್ ಆ ದುರೋದರ ವ್ಯತಿಕರದೊಳ್ ಪರಾಭವಿಸಿ ಕೃಷ್ಣಯನ್ ಐದ ಅಪರಾಧಿ ಎಲ್ಲಿದಂ ಕೃತಕ ಸಭಾ ಪ್ರವೇಶನಕರನ್ ಎಲ್ಲಿದನ್ ಎಲ್ಲಿದನೋ ಸುಯೋಧನಂ. ಎಲ್ಲಿ ದುರ್ಯೋಧನ, ಎಲ್ಲಿ ದುರ್ಯೋಧನ? ಅರಗಿನ ಮನೆಯಲ್ಲಿ ನಮ್ಮನ್ನು ಸುಡಲು ತಂತ್ರ ಮಾಡಿದವನೆಲ್ಲಿ? ವಿಷಾನ್ನವನ್ನು ಹಾಕಿ ಸಾಯಿಸಬೇಕು ಅಂತ ನೋಡಿದವನೆಲ್ಲಿ? ಮಾಯಾದ್ಯೂತದಿಂದ ನಮ್ಮನ್ನು ತೊಂದರೆಗೊಳಪಡಿಸಿದವನು ಎಲ್ಲಿ? ದ್ರೌಪದಿ ಪರಾಭವ ಮಾಡಿದ ಅಪರಾಧಿಯಲ್ಲಿ? ಕೃತಕ ಸಭೆಯನ್ನು ಕಂಡು ಜಾರಿ ಬಿದ್ದವನೆಲ್ಲಿ ಅಂತ ಹುಡುಕ್ತಾ ಇದ್ದಾನೆ. ಅಲ್ಲಿ ನೀರನ್ನು ಕಾಣದೆ ಜಾರಿ ಬಿದ್ದ, ಇಲ್ಲಿ ನೀರನ್ನು ಕಂಡು ಜಾರಿ ಬಿದ್ದಿದ್ದಾನೆ. ಒಂದೇ ಆ ಅರಗಿನ ಮನೆಯದು, ಆ ವಿಷಾನ್ನದ್ದು, ಮಾಯಾ ದುರೋದರ ಅಂದರೆ ದ್ಯೂತ, ಅವುಗಳದ್ದು ಪ್ರಸಂಗಗಳು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇವೆ ನೋಡಿ. ಕವಿಗೆ ತುಂಬ ಅಂಶಗಳೇನು ಸಿಕ್ಕಿರಲಾರದು, ಆದರೂ ಇದ್ದದ್ರೊಳಗೆ ಹೊಸದಾದ ರೀತಿಯಲ್ಲಿ ಕಲ್ಪನೆ ಮಾಡಬೇಕಾಗುತ್ತದೆ. ಅದರಿಂದಲೇ ಆನಂದವರ್ಧನ ದೃಷ್ಟಪೂರ್ವ ಅಪಿಹ್ಯರ್ಥ ಕಾವ್ಯ ರಸಪರಿಗ್ರಹಾತ್ ಸರ್ವೇ ನವ ಇವ ಭಾಂತಿ ಮಧುಮಾಸ ದ್ರುಮ ಇವ ಅನ್ನುವ ಮಾತನ್ನು ಹೇಳ್ತಾನೆ ಅಂತ ಗೊತ್ತಾಗುತ್ತೆ. ಪಂಪ ಕೂಡ ಅದನ್ನು ತುಂಬ ಚೆನ್ನಾಗಿ ಈ ಸಂದರ್ಭವನ್ನು ನಿರ್ವಾಹ ಮಾಡ್ತಾನೆ. ಅದನ್ನು ನಾವು ನೋಡ್ತೀವಿ. ಭೀಮ ಹುಡುಕಿಕೊಂಡು ಬರ್ತಾನೆ. ಆಗ ಅಲ್ಲಿಗೆ ಬಂದು ಸರೋವರದ ಬಳಿಗೆ ಬಂದು ನಿಲ್ತಾನೆ. ಧೃತರಾಷ್ಟ್ರಾದಿಗಳು ಕೂಡ ಅಲ್ಲಿಗೆ ಬರ್ತಾರೆ. ಅದನ್ನು ನಾವು ನೋಡ್ತೀವಿ.
ಧೃತರಾಷ್ಟ್ರ ಕ್ಷಿತಿಪಾಲ ಕೇಳ್ ಜನನಿ ಕೇಳ್ ಗಾಂಧಾರಿ ಕೊಂದೆಂಭವತ್ ಸುತರಂ ನೂರ್ವರ್ಮಂ ಗದಾಪ್ರಹತಿಯಂ ದುಶ್ಯಾಸನೋರಸ್ಥಳ ಕ್ಷತಜಾಸೃಜ್ಜಲ ಸೇಕದಿಂ ತಣಿಪಿತಿಂ ಕೋಪಾಗ್ನಿಯಂ ಬಂದೆನುದ್ಧತ ಉದ್ಧತನಂ ಕೋಪಕೃತಾಪರಾಧ ಶತನಂ ನುಂಗಲ್ಕೆ ಪಿಂಗಾಕ್ಷನಂ ಅಂತ ಹೇಳ್ಬಿಟ್ಟಂತಾನೆ. ನಾನು ಬಂದೆ, ನಿಮ್ಮ ಸಂತಾನವನ್ನೆಲ್ಲ ನುಂಗಿ ನೋಡದಿದ್ದೀನಿ, ಇನ್ನು ಕೊನೆಯವನನ್ನು ನಾನು ಉಳಿಸೋದಿಲ್ಲ, ನುಂಗು ಬಿಡ್ತೀನಿ ಅಂತ. ಆಗ ಗಾಂಧಾರಿ ಕೃಷ್ಣನ್ ಕೇಳ್ತಾಳೆ, ಅನಿಬರ್ತನೆಯರ ದುಃಖಮನ್ ಅನುಭವಿಸಿಯುಂ ಅಣಮೆ ಪೋಗ ಮೆಸ್ಸುಗಳ್ ನೀನ್ ಇನಿತರೊಳಗೆ ಎಮಗೊಳ್ಳಿ ಕೈ ಒಳ್ಳಿತಂ ಗೈ ಭೀಮ ನುಂಗು ಮುನ್ನೆಮ್ಮನ್ ಎಮ್ಮ ಸುತನಂ ಬಳಿಯಂ. ಕೃಷ್ಣ, ನಿನ್ನೆದುರಿಗೆ ನಮಸ್ಕಾರ ಮಾಡಿ ಇವನನ್ನು ಕೇಳ್ತಾ ಇದ್ದೀನಿ, ನಮ್ಮೆಲ್ಲ ಮಕ್ಕಳನ್ನು ಇವನು ಕೊಂದ, ತೊಂದರೆ ಇಲ್ಲ, ಕೊನೆಯ ಮಗನನ್ನು ಕೊಲ್ಲಕ್ಕೆ ಮುನ್ನ ನಮ್ಮನ್ನೂ ಕೊಂದು ಬಿಡಲಿ ಅಂತ. ಆದರೆ ಅಷ್ಟು ಹೊತ್ತಿಗೆ ಆ ಬೇಡರು ಬಂದು ವಾರ್ತೆಯನ್ನು ತಲುಪಿಸಿದ್ರಿಂದ ಇವನು ಅವರ ಜೊತೆಗೆ ಗೋಳಾಟಕ್ಕೆ ನಿಲ್ಲದೆ ಹೊರಟು ಬಿಡ್ತಾನೆ. ಅದು ಅವನಿಗೆ ಆ ಹೆಜ್ಜೆ ಗುರುತಿನ ಮೂಲಕ ಜಾಡು ಸಿಕ್ಕಿರುವಂಥದ್ದಾಗಿದೆ. ಹೋಗ್ತಾನೆ. ದ್ಯುನದೀಜಂ ಕುಡೆ ತೋಯಮಂತ್ರ ಬಲದಿಂ ಪೊಕ್ಕಿರ್ದಪಂ ಕಾಲವಂಚನೆಗೆಯ್ಯಲ್ ಕೊಳನಂ ಹಲಾಯುಧ ಕೃಪಾಶ್ವತ್ಥಾಮರುಂ ನಾಗಕೇತನನೊಳ್ ನಾಳೆಯ ಕೂಡಿ ಬರ್ಪರವರಿನ್ನುಂ ಬಾರದನ್ನಂ ಸುಯೋಧನನಂ ಮುನ್ನಮೆ ಕೈಗೆ ಮಾಳ್ಪುದು ಬಳಿಕಾರ್ಗಂ ಗೆಲಲ್ ಬರ್ಕುಮೆ. ಇದು ಕೃಷ್ಣನ ತೀರ್ಮಾನ. ಆ ಬೇಡರು ಹೋಗಿ ಭೀಮನ ಮಾಂಸಕ್ಕಾಗಿ ಅಲ್ಲಿ ಹುಡುಕಾಡ್ತಿದ್ದಾಗ ಸರೋವರದ ಆಚೆಗೆ ಬಂದಂತಹ ಕೃಪಾಶ್ವತ್ಥಾಮಾದಿಗಳು ದುರ್ಯೋಧನನ್ನ ಅಲ್ಲಿಂದಲೇ ಕೇಳ್ತಾರೆ, ಹೊರಕ್ಕೆ ಬಾ, ನಾವು ಬಂದಿದ್ದೀವಿ, ಕೊಂದು ಬಿಡೋಣ ಅಂತ. ಇಲ್ಲ, ನಾನು ವಿಶ್ರಾಂತಿ ತಗೊಳ್ಬೇಕು, ಒಳಗಿರ್ತೀನಿ, ನೀವು ಎಲ್ಲಾದರೂ ದೂರ ಇರಿ, ಈ ರಾತ್ರಿ ಆದಮೇಲೆ ನಾವು ನಾಲ್ವರು ಸೇರಿ ಏನಾದರೂ ತಂತ್ರ ಮಾಡೋಣ, ಅಷ್ಟೊತ್ತಿಗೆ ಬಲರಾಮನು ಬಂದು ಸೇರಿಕೊಳ್ಳಬಹುದು ಅಂತ ಹೇಳ್ಬಿಟ್ಟು ಅಂತಾನೆ. ಇದನ್ನು ಕೇಳಿ ತಿಳ್ಕೊಂಡು ಅವರು ಬಂದು ಹೇಳ್ತಾರೆ. ಅದಕ್ಕೆ ತೀರ್ಮಾನವಾಗಿಬಿಡುತ್ತೆ. ಕೃಷ್ಣ ಹೇಳ್ತಾನೆ, ಎಂಥವನು ಜಗದುತ್ಪತ್ತಿ ಸ್ಥಿತಿ ಪ್ರಳಯ ಭಾವನೆನಿಸಿದ ವಿಷ್ಣು ಕೇಳ್ದು ಮನದೊಳು ನಿಶ್ಚಯಿಸಿದಂ. ಇದು ಜಲಸ್ತಂಭನ ವಿದ್ಯೆಯ ಪ್ರಭಾವ. ಬಲಭದ್ರ, ಕೃಪ ಮತ್ತು ಕೃತವರ್ಮ ಹಾಗೂ ಅಶ್ವತ್ಥಾಮ ಇವು ನಾಲ್ವರು ಬರೋವರೆಗೂ ಅವನು ಬರೋದಿಲ್ಲ. ಅವರು ಬಂದ ಮೇಲೆ ಕಷ್ಟ. ಮುನ್ನಮೇ ಕೈಗೆ ಮಾಡ್ಪುದು ಬಳಿ ಕಾರ್ಗಂ ಗೆಲಲ್ ಬರ್ಕುಮೆ. ಆಮೇಲೆ ಆಗುವಂಥದ್ದಲ್ಲ. ಶತ್ರು ಕುಂದಿದ್ದಾಗಲೇ ಅವನನ್ನು ಬಗ್ಗು ಬಡಿಯಬೇಕು. ಹಾಗಾಗಿ ಈಗಲೇ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಗಾಂಧಾರಿ ಧೃತರಾಷ್ಟ್ರ ಜೊತೆಗೆ ಗೋಳಾಟ ರಗಳೆಗಳಲ್ಲಿ ಕಾಲಹರಣ ಮಾಡಬೇಕಾಗಿಲ್ಲ ಅಂತ ಕರ್ಕೊಂಡು ಹೋಗ್ತಾನೆ. ಈ ಸಂದರ್ಭದಲ್ಲಿ ಧೃತರಾಷ್ಟ್ರ ಗಾಂಧಾರಿಯರು ಬರುವುದು ಮೂಲದಲ್ಲಿಯೂ ಇಲ್ಲ, ಇದೆಲ್ಲ ನನ್ನ ಕಲ್ಪನೆಯಾಗಿರುವಂಥದ್ದು. ಆಗ ವಿರುವತ್ಸಾರಸ ರಾಜಹಂಸ ರವದಿಂದೇ ವಂದಿರಿ ಬನ್ನಿಮಿಂತಿರಿವೆಂದಾದು ಬನ್ನಿಂ ಇಂತಿರಿಮೆಂದಾದರಿ ಪಂತುಟಾಯ್ತು ಪವನೋದ್ಧೂತೋತ್ತರಂಗಾಂಬುಯುಂತರದಿನ್ ಕಾಲ್ಗೆರ ಪಂತುಟಾಯ್ತು ವಿಕಚತ್ ಪಂಕೇಜದಿಂ ಕರಮರ್ಘ್ಯಂ ಕೊಡುವಂತುಟಾಯ್ತು ನಿಲಲ್ ಅರ್ಘ್ಯಂ ಕೊಡುವಂತುಟಾಯ್ತು ಅನಿಲ ಜಂಗೆ ಅಭ್ಯಾಗತ ಪ್ರೀತಿಯಂ. ಆ ಸರೋವರದ ಹತ್ತಿರಕ್ಕೆ ಬಂದರೆ ಇವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಅಂತ ಕವಿ ಹೇಳ್ತಾನೆ. ಇದು ಯಾವ ಪೂರ್ವ ಕವಿಯೂ ಮಾಡಿದ್ದಲ್ಲ, ರನ್ನನ ಅಪೂರ್ವವಾದ ನಿರ್ಮಾಣ. ವಿರುವತ್ ಸಾರಸ ರಾಜಹಂಸರವದಿಂದ ಏಂ ವಂದಿರಿ ಬನ್ನಿಂ ಎಂದು ಆದರಿ ಪಂತುಟಾಯಿತು. ಆ ವೈಶಂಪಾಯನ ಸರೋವರದ ಹತ್ರಕ್ಕೆ ಬಂದರೆ ಕಲಹಂಸಗಳು, ಚಕ್ರವಾಕಗಳು, ಕಲ್ಹಾರ ಮೊದಲಾದ ಆ ಕಮಲಗಳನ್ನು ಆದರದಿಂದ ಕಾಣ್ತಾ ಇದ್ದ ಪಕ್ಷಿಗಳು ಕ್ರೀಂಕಾರರವ ಮಾಡಿದಾಗ ಬನ್ನಿ ಸ್ವಾಗತ, ಏನು ಬಂದಿದ್ದು ಅಂತ ಹೇಳಿ ಗೌರವದಿಂದ ಪ್ರೀತಿ ನಮ್ರ ಸ್ವಾರಸ್ಯಗಳನ್ನು ಒಳಗೊಂಡ ಮಾತುಗಳಿಂದ ಆದರದಿಂದ ಅವರು ಸ್ವಾಗತ ಮಾಡುವಂತೆ ಆಯಿತು. ಇನ್ನು ಪವನೋದ್ಧೂತೋತ್ತರಂಗಾಂಬುವಿಂ, ಗಾಳಿಯಿಂದ ಏಳ್ತಾ ಇರತಕ್ಕಂಥ ತರಂಗದ ಕಣಗಳಿಂದ ಕಾಲ್ಗೆ ಎರಪಂತುಟಾಯಿತು, ಪಾದ್ಯವನ್ನು ಕೊಟ್ಟಂತೆ ಆಯಿತು. ಆ ಅಲೆಗಳು ಗಾಳಿಗೆ ಎದ್ದು ಇವರ ಕಾಲಿಗೆ ಬಂದು ಅಪ್ಪಳಿಸಿದರೆ ಅದು ಮೊದಲು ಸ್ವಾಗತೋಕ್ತಿಗಳನ್ನು ಹೇಳಿ ಈಗ ಅದು ಪಾದ್ಯವನ್ನು ಕೊಟ್ಟಂತೆ ಆಯಿತು. ಇನ್ನು ವಿಕಚತ್ ಪಂಕೇಜದಿಂ ಪಂಕಜಾಕರಂ ಅರ್ಘ್ಯಂ ಕೊಡುವಂತುಟಾಯಿತು. ಇನ್ನು ಕಮಲಗಳ ಮೂಲಕವಾಗಿ ಕಮಲ ಪಾಣಿಗಳಿಂದ ಅಂದರೆ ಕಮಲದ ಕೈಗಳಿಂದ ಇವರೆಲ್ಲರಿಗೂ ಕೂಡ ಅರ್ಘ್ಯವನ್ನು ಕೊಡುವಂತೆ ಆಯಿತು. ಅರ್ಘ್ಯ, ಪಾದ್ಯ, ಆದರ ಸತ್ಕಾರ ಇವುಗಳೆಲ್ಲ ಕೊಡುವಂತೆ ಆಯಿತು. ಅಭ್ಯಾಗತ ಪ್ರೀತಿ ಎಂಬಂತ. ದುರ್ಯೋಧನ ಬಂದಾಗ ಬಾಳ್ವವರಂ ಕೆಡಿಸದಿರಂತ ದೂರ ಹೋಗು, ನೀನು ಪಾಪಿ, ಬಂದರೂ ಮೊಣಕಾಲುದ್ದ ನೀರು ಇರೋದಿಲ್ಲ ಅಂತ ಹೇಳಿದ್ದು ಇವ್ರಿಗೆ ಹೀಗಾಯಿತು. ಮೀಂಗುಲಿಗವಕ್ಕಿ ಕೊಳದುಳ್ ಮೀಂಗೆರೆಗುವ ತೆರದಿ ನೆರಗಿ ನೋಡಿಲ್ಲಿರ್ದಂ ಪಿಂಗಾಕ್ಷನೆಂದು ಪವನ ಸುತಂಗೆ ಇರ್ಪೆಡೆ ತೋರ್ಪ ತೆರದಿನೀಂ ಸೊಗೈಸಿತು. ಇನ್ನು ಆ ಕೊಕ್ಕರೆ ನೀರಿನಲ್ಲಿ ಮೆಲ್ಲ ಮೆಲ್ಲನೆ ಕಾಲಿಟ್ಟು ಬಂದು ಕೊಕ್ಕನ್ನು ಗುಳುಮ್ಮನೆ ಮುಳುಗಿಸಿ ಆ ನೀರಿಗೆ ಮೀನಿನ ಹುಡುಕಾಟಕ್ಕಾಗಿ ಬಾಯಿ ಹಾಕುತ್ತಲ್ಲ, ಅದು ಹಾಕುವುದು ಇಲ್ಲಿದ್ದಾನೆ ದುರ್ಯೋಧನ ಅಂತ ತಲೆಯಿಂದ ಕೊಕ್ಕಿನ ಬೆರಳಿಂದ ಚಾಚಿ ತೋರುವಂತೆ ಇತ್ತು ಅಂತಲ್ವಾ.
ಉತ್ಪ್ರೇಕ್ಷೆಯನ್ನು ಮಾಡ್ತಾನೆ ಕವಿ. ಬಹಳ ಚೆನ್ನಾಗಿದೆ. ಒಳಗಾದಂ ಪಗೆಮಂ ಸರೋವರದೊಳ್ ಇನ್ನೆತ್ತ ಪೋಪಂ ಸರೋಜಲಮಂ ಮುಂತವೆ ಪೀರ್ವೆನ್ ಅಸುಹೃದ್ ರಕ್ತಾಂಬುವಂ ತೋರ್ಪೆನ್ ಎನ್ನಳವಂ ಮತ್ಪತಿಗೆಂದು ಸಂತಸದೆ ಬಾಹಾಸ್ಫಾಲನಂ ಗೈದು ದಿಗ್ವಲಯಂ ಮಾರ್ದನಿ ಇಟ್ಟಬೋಲ್ ಗಜರಿದಂ ಚಾಲುಕ್ಯ ಕಂಠೀರವಂ. ಇನ್ನೆಲ್ಲಿಗೆ ಹೋಗ್ತಾನೆ, ಸಿಕ್ಕಾಕ್ಕೊಂಡ ಈ ಸರೋವರದಲ್ಲಿ. ಈ ಸರೋವರದ ನೀರನ್ನೇ ಆಪೋಷಣ ತಗೊಂಡು ಆಮೇಲೆ ಅವನ ರಕ್ತವನ್ನು ಆಪೋಷಣ ನಾನು ತಗೊಳ್ತೀನಿ, ನನ್ನ ತೋಳಿಂದಲೇ ಈ ನೀರನ್ನೆಲ್ಲ ಕಲಕ್ಕೆ ಹಾಕಿಬಿಡ್ತೀನಿ ಅಂಥೇಳಿ ಕೋಲಾಹಲದಿಂದ ಆ ಸರೋವರದ ಮೇಲೆ ದಾಳಿಗೆ ತಗೊಳ್ತಾನೆ. ಇರಿವ ಬೆಡಂಗನೊಳ್ ಎರಿಯಲ್ ನೆರೆಯೈ ನಿನಗಾನೆ ಸಾಲ್ವೆನ್ ಎಕ್ಕ ತುಳಕ್ಕಂ ನೆರೆದಿರ್ದನ್ ಇರದೆ ಕೊಳನಂ ಪರಮಡು ತೋರದ ಪೆನ್ ಎನ್ನ ಕುಂತದ ಸವಿಯಂ ಅಂತ ಮೊದಲು ಸಹದೇವ, ಆಮೇಲೆ ಅರ್ಜುನ. ಇವರೆಲ್ಲರೂ ಕೂಡ ಜವನ ಮಗನಿರ್ಕೆ, ಸುಭಟರ ಜವನಿರ್ಕೆ, ಸ್ಥಿತಾಶ್ವನಿರ್ಕೆ, ನಕುಲನಂ ಇರ್ಕೆ ಉಣ್ಮುವಡೆನ್ನ ಬಾಳ ಸವಿಯಂ ಸವಿ ನೋಡಿ ಬಳಿಕೆ ನೀರ ಸವಿಯಂ ಸವಿಯ ಅಂಥೇಳಿ ಹೀಗೆ ಒಬ್ಬೊಬ್ಬರೂ ಕೂಡ ದೊಡ್ಡವರು ಯಾಕೆ ನಾವೇ ಇದ್ದೀವಿ ನಿನ್ನನ್ನು ಕೊಲ್ಲೋಕ್ಕೆ ಅಂತ ನಕುಲ ಸಹದೇವರು ಎಲ್ಲ ವಿಜೃಂಭಿಸ್ತಾರೆ. ಅರ್ಜುನ ಹೇಳ್ತಾನೆ, ಮಾನಧನ ನೆನೆಸಿ ನಿನ್ನ ಅಭಿಮಾನ ಕ್ಷತಿ ಮಾಡಿದೈ ಸುಯೋಧನ, ನೀ ಮತ್ತಿ ನೀರೊಳಗೆ ಸರಡಿರ್ಕುಂ ಮೀನಿರ್ಕುಂ ಕಪ್ಪೆ ಇರ್ಕುಂ ಇರ್ಪರೆ ಗಂಡರ್. ನೀರಿನಲ್ಲಿ ಕಪ್ಪೆ ಇರುತ್ತೆ, ಮೀನಿರುತ್ತೆ, ಹಾವಸೆ ಇರುತ್ತೆ, ಆಮೆ ಇರುತ್ತೆ, ಆ ಥರ ನೀನು ಇದೆಯಲ್ಲ, ಇದೇನು ಸರಿಯಾ ಅಂತ ಹೇಳ್ಬಿಟ್ಟು ಗೇಲಿ ಮಾಡ್ತಾನೆ. ಆಮೇಲೆ ಧರ್ಮರಾಜ ಪಾಪ ಹೇಳ್ತಾನೆ, ಅವನು ಆಗಲೂ ಸಾಫ್ಟು. ಭರತಾನ್ವಾಯದೊಳ್ ಅಂದಿನಿಂದೆಡೆಯನೊಳ್ ಸಾಪತ್ನದೊಳ್ ಬದ್ಧಮತ್ಸರಮಿಲ್ಲೆಮ್ಮನ ಕಾರಣಂ ಕದಡಿದೈ ಸಾವೈದಿದೈ ನಷ್ಟ ಸೋದರಮಾಯಿತ್ತೆನಗಂ ಸ್ವಗೋತ್ರ ವಧೆಯಪ್ಪ ಪಾತಕಂ ಕೌರವೇಶ್ವರ ನೀಂ ಸಂಧಿಗೊಡಂಬಡಿಂತು ಕೊಳನಂ ಪೊಕ್ಕಿಪುದೇಂ ತಕ್ಕುದೆ. ಭರತಕುಲದಲ್ಲಿ ಹುಟ್ಟಿ ನೀನು ಉದಾರನಾಗಿ ನಡ್ಕೊಳ್ಳದೆ ರಾಜ್ಯಲೋಭಿಯಾದೆ, ನಮಗೆ ಕಷ್ಟ ಕೊಟ್ಟಿದ್ದಲ್ಲದೆ ನಮಗೆಲ್ಲರಿಗೂ ಜ್ಞಾತಿವಧೆ ಸೋದರ ವಧೆಯ ಪಾತಕವನ್ನು ತಂದುಕೊಟ್ಟೆ, ಮತ್ತು ಈ ಥರ ಓಡಿ ಹೋಗ್ತಾ ಇದೆಯಾ, ಹೊರಗೆ ಬಾ, ಸಂಧಿಯನ್ನಾದರೂ ಮಾಡ್ಕೋ ಅಂತ ಹೇಳ್ತಾನೆ. ಏನು ಹೇಳಿದ್ರು ಜಪ್ಪಯ್ಯ ಅನ್ನಲಿಲ್ಲ. ಆಗ ಆ ನುಡಿಗೆ ಸೇರಿಸದೆ ಈ ಬೂತು ಎನ್ನ ಸರಂಗೇಳ್ದೊಡಲ್ಲದೆ ಪೊರಮಡುವನಲ್ಲಂ, ಈ ದೆವ್ವ ನನ್ನ ಧ್ವನಿ ಕೇಳದೆ ಹೊರಗೆ ಬರೋಲ್ಲ ಅಂತ ಭೀಮ ಹೇಳ್ತಾನೆ. ಎಷ್ಟು ಚೆನ್ನಾದ ಮಾತುಗಳು ನೋಡಿ. ಅಲ್ಲಿ ಅಪ್ಪಟ ಸಂಸ್ಕೃತ ಶಬ್ದಗಳು, ಸ್ವರ, ಭೂತ, ಅದನ್ನು ಈ ಬೂತು ಎನ್ನ ಸರಂಗೇಳ್ದಲ್ಲದೆ ಅಂತ ತದ್ಭವ ಮಾಡಿದ್ದಾನೆ. ಎಷ್ಟು ಅಗ್ಗವಾಗಿ ಬಳಸ್ತಾ ಇದ್ದಾನೆ, ಕೇವಲವಾಗಿ ಎನ್ನುವುದು ಕೂಡ ಕಾಣಿಸುತ್ತೆ ಅಂಥೇಳಿ ಭೀಮಸೇನನ್ನು ಉದ್ದಾಮ ಕೋಪಾಟೋಪ ವಿರಚಿತ ಬದ್ಧ ಭ್ರುಕುಟಿಯಾಗಿ ಮಾತಾಡೋದಕ್ಕೆ ಆರಂಭ ಮಾಡ್ತಾನೆ. ಜಗದೊಳ್ ಮೀನಿರ್ಪವೋಲ್ ನೀಂ ಕೊಳದೊಳೆ ಮುಳುಗಿರ್ ದಕ್ಕಟಾ ಕೋಡ ಸೇಡಿಂಗೊಳಗಾದೈ ನಿನ್ನ ದುರ್ಯೋಧನ ಬೆಸರಗಿದು ಲಜ್ಜಾಕರಂ ತೋರಿದೈ ನಿನ್ನಳವಂ ಚಿಹ್ ಸತ್ತರೆಂ ಪುಟ್ಟರೆ ಪೊರಮೊಡು ನೀಂ ಕೈದುಗೊಳ್ ಕೌರವೇಂದ್ರಾಚಳ ವಜ್ರಂ ಬಂದ ನೀತಂ ಕುರುಕುಲ ಮಥನೋದ್ಭೀಕರಂ ಭೀಮಸೇನಂ. ಮಹಾಶ್ರದ್ಧರ ಛಂದಸ್ಸು. ಜಗದೊಳ್ ಮೀನಿರ್ಪವೋಲ್ ನೀಂ ಕೊಳದೊಳೆ ಮುಳುಗಿರ್ದಕ್ಕಟ, ಒಂದು ಮೀನಿನ ಹಾಗೆ ನೀನು ಕೊಳದಲ್ಲಿದೆಯಾ, ಆ ಥರ ಇರುವುದು ಸರಿನಾ? ಕೋಡ ಸೇಡಿಂಗೊಳಗಾದೈ, ಮಿಥ್ಯಾ ರೋಷ, ಮಿಥ್ಯಾ ದ್ವೇಷ ನಿನ್ನದಿಂಥದ್ದು. ದುರ್ಯೋಧನ ಅನ್ನುವ ಹೆಸರಿಗಿದು ಲಜ್ಜಾಕರಂ. ಸತ್ತರೆ ಪುಟ್ಟರೆ, ಇವನೇ ಹೇಳಿದ್ನಲ್ಲ, ತಮ್ಮಂದಿರ ಸತ್ತರೆ ಮತ್ತೊಮ್ಮೆ ಹುಟ್ಟುತ್ತಾರೆ ಪರವಾಗಿಲ್ಲ, ಛಲ ಹುಟ್ಟೋದಿಲ್ಲ ಮತ್ತೆ ಅಂತ. ನೀನು ಸತ್ತರೆ ಮತ್ತೆ ಹುಟ್ಟೋದಿಲ್ವೇನಯ್ಯ, ನಿನಗಷ್ಟು ಜೀವಗಳತನವ, ಬಾ ಹೊರಕ್ಕೆ ಅಂತ ಹೇಳ್ಬಿಟ್ಟಂದು ಪೊರಮಡು ನೀಂ ಕೈದುಗೊಳ್ ಕೌರವೇಂದ್ರಾಚಳ ವಜ್ರಂ ಬಂದನೀತಂ. ಕೌರವೇಂದ್ರ ಅನ್ನುವ ಬೆಟ್ಟಕ್ಕೆ ವಜ್ರಾಯುಧದಂತೆ ಬಂದಿದ್ದೀನಿ ನಾನು, ಕುರುಕುಲ ಮಥನೋದ್ಭೀಕರಂ ಭೀಮಸೇನಂ ಅಂಥೇಳಿ ಹರಿಸಂಧಾನಕ್ಕೆ ಒಂದಂದು ಅವಗಡಿಸಿದ ಅಹಂಕಾರ ಎಲ್ಲಿತ್ತೋ ಅವತ್ತು ಕೃಷ್ಣ ಸಂಧಾನಕ್ಕೆ ಬಂದಾಗ ಸೂಜಿ ಮನೆ ಊರುವ ಜಾಗವನ್ನು ಕೊಡೋಲ್ಲ ಅಂತನ್ನುವಾಗ, ಅವನು ಬಂದಾಗ ಎದ್ದು ನಿಂತುಕೊಳ್ಳೋದಿಲ್ಲ ಅಂತ ಪೀಠಕ್ಕೆ ಅಂಟಿಕೊಂಡಾಗ ಇದ್ದ ಅಹಂಕಾರ ಈಗೆಲ್ಲಿ ಹೋಯಿತು? ಕೃಷ್ಣಾಂಬರ ಹಾಕಿ ಕೃಷ್ಣಾಂಬರ ಕೇಶಾಕೃಷ್ಟಿಯಂ ಮಾಡಿಸಿದ ಮದಮೆಲ್ಲಿತ್ತೋ? ದ್ರೌಪದಿಯ ಕೇಶ ವಸ್ತ್ರಗಳನ್ನು ಸಳಿಸುವಾಗ ಎಲ್ಲಿತ್ತೋ ಈ ಮದ? ಕೌಂತೇಯರ ಮಚ್ಚರದಿಂ ಕಾಂತಾರದೊಳ್ ತಿರ್ರನೆ ತಿರುಪಿದ ಸೊರ್ಕೀಗಳೇನಾದುದು? ನಮ್ಮನ್ನು ಸುಂಟ್ರಗಾಳಿ ತರಹ ಕಾಡು ಮೇಡುಗಳಲ್ಲಿ 12 ವರ್ಷ ಅಲೈಸಿ ದಾಸ್ಯದಲ್ಲಿ 1 ವರ್ಷ ಒದ್ದಾಡಿಸೋದಿಯಲ್ಲ, ಎಲ್ಲಿ ಹೋಯಿತು ಆ ಸೊಕ್ಕು ಎಂದು ಆ ಕುರುವಂಶಾಧೀಶನಂ ಮೂದಲಿಸಿದನ್ ಅದಟಂ ಭೀಮನುದ್ದಾಮ ಭೀಮಂ. ಒಡೆಯಲ ಜಾಂಡಂ ಕುಲಗಿರಿ ಕಡೆಯಲ್ ಪಿಳಿಯಲ್ಕೆ ಧಾತ್ರಿ ದಿವಿಪರ್ ನಡುಂಗಲ್ ಒಕ್ಕಡಿಸುವಿನಂ ಜಟಾಸುರ ಹಿಡಿಂಬ ಬಕವೈರಿ ಸಿಂಹನಾದಂ ಗೈದಂ. ಭೂಮಿ ಬಿರಿಯುವಂತೆ, ಆಕಾಶ ಸುರಿಯುವಂತೆ, ದೇವತೆಗಳು ನಡುಗುವಂತೆ, ಜಗತ್ತಿನ ಶಕ್ತಿ ಉಡುಗುವಂತೆ ಜಟಾಸುರ, ಕಿರ್ಮೀರ,
ಬಕ ಹಿಡಿಂಬ ಮೊದಲಾದ ವೈರಿಗಳನ್ನು ಧ್ವಂಸ ಮಾಡಿದ ಭೀಮ ಹಿಂಸೆ ಮಾಡೋದಕ್ಕಾಗಿ ಸಿಂಹನಾದವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟಂತಾನೆ. ಇನ್ನು ಮುಂದೆ ಆ ಸಿಂಹನಾದ ಮತ್ತು ಮೂದಲಿಕೆ ಗದಾಯುದ್ಧವನ್ನು ಮುಂದೆ ನೋಡೋಣ. ನಮಸ್ಕಾರ.